ಎಲ್ಲರಿಗೂ ನಮಸ್ಕಾರ. ಶುಭ ಸಂಜೆ. ಜಿಜ್ಞಾಸ ಬಳಗದವರು ನಾವೆಲ್ಲರೂ ಸೇರ್ಕೊಂಡು ಪ್ರತಿ ತಿಂಗಳ ಉಪನ್ಯಾಸ ಕಾರ್ಯಕ್ರಮವನ್ನ ಹಮ್ಮಿಕೊಳ್ತೀವಿ. ಯಾವುದೇ ಒಂದು ವಿಚಾರದ ಬಗ್ಗೆ ನಾವು ಓದಿರುವಂತಹ ಕವಿಗಳಾಗಿರ್ಬಹುದು, ಲೇಖಕರಾಗಿರ್ಬಹುದು, ಇವರೆಲ್ಲರ ಬಗ್ಗೆ ತಿಳ್ಕೊಳ್ಳುವಂತಹ ಕುತೂಹಲ ನಮ್ಮೆಲ್ಲರಲ್ಲೂ ಇದೆ. ಹಂಗಾಗಿ ಬಳಗ ಆದಷ್ಟು ದೊಡ್ಡದಾಗ್ತಾ ಇದೆ ಅನ್ನುವಂಥದ್ದೇ ಖುಷಿಯ ವಿಚಾರ. ಹೀಗಾಗಿ ಒಂದು ಸಣ್ಣ ಕಗ್ಗದೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನ ಆರಂಭ ಮಾಡೋದಕ್ಕೆ ಇಷ್ಟಪಡ್ತೀನಿ. ಭ್ರಾಂತಿಯೋ ಸಂಪೂರ್ಣ ಸುಖದಾಶ ಬಾಹ್ಯದಲ್ಲಿ ಶಾಂತ ಲೋಕದ ಸೌಖ್ಯ ಖಂಡ ಖಂಡವದು ಸ್ವಾಂತ ಕೃಷಿಯಂ ಬ್ರಹ್ಮ ವೀಕ್ಷೆ ಲಭಿಸಿರ್ದೊಡೆ ಏಕಾಂತ ಪೂರ್ಣಾನಂದ ಮಂಕುತಿಮ್ಮ. ಅಂದ್ರೆ ನಾವು ಈ ಪ್ರಪಂಚದಲ್ಲೇನೆ ಎಲ್ಲ ಸುಖ ಸಿಕ್ಬಿಡತ್ತೆ ಅನ್ನುವಂತಹ ತಪ್ಪು ಗ್ರಹಿಕೆ, ಭ್ರಾಂತಿಯಲ್ಲಿರ್ತೀವಿ. ಈ ಲೋಕದ ಸುಖ ಅನ್ನುವಂಥದ್ದು ಕೊನೆಗೊಳ್ಳುತ್ತೆ. ಹಾಗಾಗಿ ಏಕಾಂತದಿಂದ ನಮ್ಮ ಸ್ವಂತ ಪ್ರಯತ್ನದಿಂದ ಬ್ರಹ್ಮನ ದರ್ಶನವನ್ನ ಪಡೆಯೋದಕ್ಕೆ ಸಾಧ್ಯ ಆದ್ರೆ ಅದು ಆನಂದ ಕೊಡುತ್ತೆ ಅಂತ. ಅಂಥದೇ ಒಂದು ಆನಂದ ನಮಗೆ ಪ್ರತಿ ಸಲ ಪ್ರತಿ ತಿಂಗಳ ಉಪನ್ಯಾಸ ಮುಗಿದ ಮೇಲೆ ಖಂಡಿತವಾಗ್ಲೂ ಅನ್ಸುತ್ತೆ, ಅರೆ ಇಷ್ಟು ಚೆನ್ನಾಗಿರುವಂತಹ ವಿಚಾರವನ್ನ ತಿಳ್ಕೊಳ್ಳೋದಕ್ಕೆ ನಾವೆಲ್ಲರೂ ಒಂದು ಬಳಗದಲ್ಲಿ ಸೇರಿದ್ವಲ್ಲ ಅಂತ. ಇವತ್ತು ಕೂಡ ಅಂಥದೇ ಒಂದು ಕ್ಷಣಗಳಿಗೆ ಸಾಕ್ಷಿ ಆಗ್ತಾ ಇದೀವಿ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲ್ಲ. ಹಾಗಾಗಿ ಜಿಜ್ಞಾಸ ಬಳಗದ ಎಲ್ಲರಿಗೂ ನಾನು ಮತ್ತೊಮ್ಮೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಇವತ್ತು ನಮ್ ಜೊತೆಗೆ ಮಾತಾಡೋಕೆ ಬಂದಿರುವಂತಹ ನಿವೇದಿತಾ ಹಾವನೂರ್ ಮೇಡಮ್ ಅವರಿಗೂ ಕೂಡ ತುಂಬು ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಮುಂಬೈ ವಿಭಾಗದ ಕನ್ನಡ ವಿಭಾಗದ ಅಷ್ಟು ಬಳಗದ ಎಲ್ಲ ಸದಸ್ಯರಿಗೂ ಕೂಡ ತುಂಬು ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಕಾರ್ಯಕ್ರಮವನ್ನ ಆರಂಭಿಸ್ತಾ ಮೊದಲಿಗೆ ಪ್ರಾಸ್ತಾವಿಕ ನುಡಿಗಳನ್ನ ಆಡ್ಬೇಕು ಅಂತ ಹೇಳಿ ಉಪಾಧ್ಯಾಯ ಸರ್ ಅವರನ್ನ ಕೇಳ್ಕೊಳ್ತಾ ಇದ್ದೀನಿ. ಎಲ್ಲರಿಗೆ ನಮಸ್ಕಾರ. ಜಿಜ್ಞಾಸ ಬಳಗ ಹಾಗೂ ಕನ್ನಡ ವಿಭಾಗ ಮುಂಬೈ ವಿಶ್ವವಿದ್ಯಾಲಯ ಇವರ ಸಂಯುಕ್ತ ಆಶ್ರಯದಲ್ಲಿ ನಡೀತಾ ಇರುವಂತಹ ತಿಂಗಳ ಉಪನ್ಯಾಸ ಮಾಲಿಕೆ ಒಂದು ಸಾಹಿತ್ಯ ಸಂವಾದ ಅಂತ ಇಟ್ಕೊಳ್ಳೋಣ. ಇವತ್ತಿನ ಈ ಒಂದು ಸಂಜೆಯ ಕಾರ್ಯಕ್ರಮ ಡಾಕ್ಟರ್ ಶ್ರೀನಿವಾಸ ಹಾವನೂರ್ ಸಂಸ್ಮರಣೆ ಸಂವಾದ ಕಾರ್ಯಕ್ರಮ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅವರ ಪುತ್ರಿ ನಿವೇದಿತಾ ಹಾವನೂರ್ ಮೇಡಮ್ ಅವರು ಬಂದಿರುವುದು ನಮಗೆಲ್ಲ ವಿಶೇಷವಾದ ಖುಷಿಯನ್ನು ಕೊಟ್ಟಿದೆ. ಅವರನ್ನ ಜಂಟಿ ಸಂಸ್ಥೆಗಳ ಪರವಾಗಿ ಮೊದಲನೇದಾಗಿ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಇವತ್ತು ಮುಂಬೈ ವಿಶ್ವವಿದ್ಯಾಲಯದ ವ್ಯಾಪ್ತಿಯಲ್ಲಿ ಕನ್ನಡ ವಿಭಾಗ ಇತರ ವಿಭಾಗಗಳಿಗೆ ಸರಿದೊರೆಯಾಗಿ ಕೆಲಸ ಮಾಡ್ತಾ ಇದ್ರೆ ಅದಕ್ಕೆ ಕಾರಣೀಕರ್ತರಲ್ಲಿ ಒಬ್ಬರು ಅಂತ ಹೇಳಿದ್ರೆ ಪ್ರೊಫೆಸರ್ ಹಾವನೂರು. ಕನ್ನಡ ವಿಭಾಗವನ್ನ 5 ವರ್ಷಗಳ ಕಾಲ ಅಹರ್ನಿಶಿ ಕಟ್ಟಿ ಬೆಳೆಸಿದಂತಹ ಒಂದು ಕೀರ್ತಿ ಅವರಿಗೆ ಸಲ್ಲುತ್ತೆ. ಕನ್ನಡ, ಕನ್ನಡಿಗ, ಕರ್ನಾಟಕ ಈ 3 ತತ್ವಗಳಿಗೆ ಕಟಿಬದ್ಧರಾಗಿ ಅನೇಕ ದಶಕಗಳ ಕಾಲ ಕನ್ನಡವನ್ನ ಬಲವರ್ಧನೆಗೊಳಿಸಿದಂತಹ ಮೇರು ಸಂಶೋಧಕ, ಮೇರು ಪ್ರತಿಭೆ, ತನುಶುದ್ಧ ಮನಶುದ್ಧ ಭಾವಶುದ್ಧವಾಗಿ ಕನ್ನಡ ಕಟ್ಟುವ ಕೆಲಸವನ್ನು ಅವರು ಮಾಡ್ತಾ ಬಂದವರು. ಕನ್ನಡ ಸಂಶೋಧನಾ ಲೋಕದ ಮೇರು ಪ್ರತಿಭೆ ಅಂತ ನಾವು ಅವರನ್ನ ತರಗತಿಯಲ್ಲಿ ಹೇಳ್ತಾ ಬಂದಿದ್ದೇವೆ. ನಾವು ಅಭಿಮಾನ ಪಡಬೇಕು. ಹೊಸಗನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಲುಪ್ತವಾಗಿ ಹೋದಂತಹ ಅನೇಕ ಸಂಗತಿಗಳನ್ನ ಲೋಕಮುಖಕ್ಕೆ ಪರಿಚಯಿಸಿದಂತಹ ಹಿರಿಮೆ ಪ್ರೊಫೆಸರ್ ಹಾವನೂರ್ ಅವರಿಗೆ ಸಲ್ಲತ್ತೆ. 31 ವರ್ಷಗಳ ಕಾಲ TIFR ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಫಂಡಮೆಂಟಲ್ ರಿಸರ್ಚ್ ಸಂಸ್ಥೆಯಲ್ಲಿ ಗ್ರಂಥಪಾಲಕರಾಗಿ ಅದನ್ನೇ ಒಂದು ರೀತಿಯಲ್ಲಿ ಆಧಾರವಾಗಿಟ್ಟುಕೊಂಡು ಕನ್ನಡ ಸಂಶೋಧನೆಗೆ ಹೊಸ ಮೆರಗನ್ನ ನೀಡಿದಂತಹ 2 ವರ್ಷ ಮಂಗಳೂರಿನಲ್ಲಿ ಕನ್ನಡ ವಿಭಾಗವನ್ನ ಸಂಶೋಧನೆ ವಿಭಾಗವಾಗಿ ಮಾರ್ಪಡಿಸಿದಂತಹ, ಆ ಬಳಿಕ ಮುಂಬೈ, ಆ ಬಳಿಕ ಪುಣೆ, ಮತ್ತೆ ಬೆಂಗಳೂರು ಲೋಕ ಸಂಚಾರಿಯಾಗಿ ಅವರು ಮಾಡಿರುವಂತಹ ಕನ್ನಡದ ಕೆಲಸ ಏನಿದೆ ಅದು ಬಹಳ ದೊಡ್ಡದು ಅಂತ ನಮಗೆಲ್ಲ ಗೊತ್ತೇ ಇದೆ. ಅವರ 3 ಮುಖ್ಯ, ನಾನು ಹೆಚ್ಚು ಮಾತನಾಡುವುದಿಲ್ಲ, ಅವರ ಪರಿಚಯವನ್ನ ಆಮೇಲೆ ಮಾಡಿಕೊಡ್ಲಿಕ್ಕಿದ್ದಾರೆ. ಅವರ 3 ಮುಖ್ಯ ಸಾಧನೆಗಳನ್ನ ಈ ಹೊತ್ತು ನಾನು ನಮ್ಮ ಸಂಶೋಧನಾ ವಿದ್ಯಾರ್ಥಿಗಳೊಂದಿಗೆ ಹಂಚಿಕೊಳ್ಳಬೇಕು. ಒಂದು, ಹೊಸಗನ್ನಡದ ಅರುಣೋದಯ. ಇದೊಂದು ಆಚಾರ್ಯ ಕೃತಿ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ. 565 ಪುಟಗಳ ಕನ್ನಡದ ಮಹಾಬೆಳಗಿನ ಕಥನ ಅಂತ ಹೇಳಿ ಹಾಮಾನಾಯಕರು ಇದನ್ನ ಕೊಂಡಾಡ್ತಾರೆ. ಅಂತಹ ಮಹತ್ವದ ಅಪೂರ್ವ ಶ್ರೇಷ್ಠ ಆಕರ ಗ್ರಂಥವನ್ನ ರಚನೆ ಮಾಡಿದಂತಹ ಒಂದು ಕೀರ್ತಿ
ಅದು ತ್ರಿಕಾಲ ಆಯುವಿನ ಕೃತಿ ಅನ್ನುವಂಥ ಅಂತಹ ಒಂದು ಕೃತಿಯನ್ನ ರಚನೆ ಮಾಡಿದಂತಹ ಒಂದು ಕೀರ್ತಿ ಪ್ರೊಫೆಸರ್ ಹಾವನೂರ್ ಅವರಿಗೆ ಸಲ್ಲುತ್ತೆ. ಎರಡನೇದಾಗಿ ಕ್ರೈಸ್ತ ಮಿಷನರಿಗಳು ಅವರ ಸಿದ್ಧಿ ಸಾಧನೆಯನ್ನ ಜಾಗತಿಕ ನೆಲೆಗೆ ಪರಿಚಯಿಸಿದ್ದು. ಮೂರನೇದಾಗಿ ದಾಸ ಸಾಹಿತ್ಯ, ಅವುಗಳ ಕುರಿತಾದಂತಹ ಶೋಧ. ಮೊತ್ತ ಮೊದಲ ಬಾರಿಗೆ ನಾವು ಅಭಿಮಾನ ಪಡಬೇಕು, ಹೆಮ್ಮೆಯಿಂದ ಹೇಳಬೇಕು, ಮೊತ್ತ ಮೊದಲ ಬಾರಿಗೆ ಕಂಪ್ಯೂಟರ್ನ ಸಂಶೋಧನೆಗೆ ಬಳಕೆ ಮಾಡಿ ಆ ಮುಖಾಂತರವಾಗಿ ಹೊಸ ಬಗೆಯ ನೂತನ ಆಯಾಮವನ್ನು ತೆರೆದು ತೋರಿಸಿದಂತಹ, ಕನ್ನಡ ಸಂಶೋಧನೆಗೆ ಪಥ ನಿರ್ದೇಶನ ಮಾಡಿದಂತಹ ಒಂದು ಕೀರ್ತಿ ಸಹ ಪ್ರೊಫೆಸರ್ ಹಾವನೂರ್ ಅವರಿಗೆ ಸಲ್ಲತ್ತೆ. ಹೀಗಾಗಿ ನೋಡಿ, 2 ದಶಕಗಳ ಕಾಲ ನಿಕಟ ಸಂಪರ್ಕ ನನಗೆ ಹಾವನೂರೊಂದಿಗೆ ಬಂದಿತ್ತು. ಕಾಲ ಕಾಲಕ್ಕೆ ಅವರು ಮಾರ್ಗದರ್ಶನವನ್ನ ನಾನು ಪಡೆದಿದ್ದೀನಿ. ನಿರಂತರವಾಗಿ ತಾವು ಓದು ಅಧ್ಯಯನದಲ್ಲಿ ತೊಡಗಿಸಿಕೊಂಡಿದ್ರು, ನಮ್ಮನ್ನು ಸಹ ಓದಿಗೆ ಹಚ್ಚುತ್ತಾ ಇದ್ರು. ಅವರ ಗರಡಿಯಲ್ಲಿ ಪಳಗಿದಂತಹ ಅನೇಕ ಲೇಖಕರು ಇವತ್ತು ಸಂಶೋಧಕರಾಗಿ ಬೆಳೆದಿದ್ದಾರೆ. ನೀವು ಅಭಿಮಾನ ಪಡಬೇಕು. ಕನ್ನಡ ಸಾಹಿತ್ಯ ಚರಿತ್ರೆ 2 ಮಹಾನ್ ಕೃತಿಗಳು ಅದು ಮಹಾರಾಷ್ಟ್ರದಲ್ಲಿ ಹುಟ್ಟಿದವು. ಒಂದು ರಂಶ್ರೀ ಮುಗುಳಿ ಅವರ ಕನ್ನಡ ಸಾಹಿತ್ಯ ಚರಿತ್ರೆ, ಅದು ಪುಣಾ ವಿಶ್ವವಿದ್ಯಾಲಯದ ಡಿಲಿಟ್ ಪದವಿಯನ್ನು ಪಡೆದಂತಹದ್ದು. ರಂಶ್ರೀ ಮುಗುಳಿ ಅವರು ಆ ಪರಂಪರೆಯನ್ನು ಮುಂದುವರಿಸಿ ತನ್ನ ಶಿಷ್ಯನ ಮುಖಾಂತರವಾಗಿ ಹೊಸಗನ್ನಡದ ಅರುಣೋದಯ ಬರುವ ಹಾಗೆ ಇವತ್ತಿಗೂ ನೀವು ಪುಣಾ ವಿಶ್ವವಿದ್ಯಾಲಯಕ್ಕೆ ಹೋದ್ರೆ ಅಲ್ಲಿ ವಿಶ್ವವಿದ್ಯಾಲಯದಲ್ಲಿ ಮಹಾಪ್ರಬಂಧ ಇದೆ. ನನಗೆ ನೋಡಿದಾಗಲೇ ಎಲ್ಲ ರೋಮಾಂಚನ ಆಗ್ತದೆ. ಹಸ್ತಪ್ರತಿ, ಆವಾಗ ಟೈಪಿಂಗ್ ಮಷಿನ್ ಇರಲಿಲ್ಲ, ಕೈಯಲ್ಲೇ ಬರೆದಂತಹ ಮಹಾಪ್ರಬಂಧ. ಆಶ್ಚರ್ಯ ಅಂತ ಹೇಳಿದ್ರೆ, ಅದನ್ನು ಬರೆದವರಲ್ಲಿ ಒಬ್ರು ನಮ್ಮ ಹಿರಿಯ ವಿಜ್ಞಾನಿ ಸಾಹಿತಿ ನಿಂಜೂರವರು. ಹಸ್ತಪ್ರತಿ ಪ್ರತಿ ಯಾರು ಮಾಡಬಹುದೇನು. ಇನ್ನೊಂದು ನಮ್ಮ ಬಹಳ ಸುಂದರವಾದಂತಹ ಹಸ್ತಾಕ್ಷರವನ್ನಿದ್ದಂತಹ ಕೃಷ್ಣ ಕೊಲ್ಲಾರ ಕುಲಕರ್ಣಿ ಅವರು. ಮತ್ತೊಂದು ಹ್ಯಾಂಡ್ ರೈಟಿಂಗ್ ನಂಗೆ ಯಾರಂತೂ ಗೊತ್ತಾಗ್ಲಿಲ್ಲ. 3 ಹ್ಯಾಂಡ್ ರೈಟಿಂಗ್ ನಾನು ನೋಡಿದೆ. ಬಹಳ ಮುದ್ದಾದಂತಹ, ಬಹಳ ಸುಂದರವಾದಂತಹ ಹಸ್ತಪ್ರತಿಯನ್ನು ನೀವು ಇವತ್ತು ಪುಣಾ ವಿಶ್ವವಿದ್ಯಾಲಯದಲ್ಲಿ ನೋಡ್ಲಿಕ್ಕೆ ಸಿಗುವಂತಹ ಒಂದು ಶ್ರೇಷ್ಠ ಆಕರ ಗ್ರಂಥವನ್ನ ಕೊಟ್ಟಂತಹ ಹಾವನೂರ್ ಅವ್ರನ್ನ ಪುಸ್ತಕ ಸಂಸ್ಕೃತಿಯನ್ನ ಬೆಳೆಸಿದಂತಹ ವ್ಯಕ್ತಿ. 5 ಬಾರಿ ವಿದೇಶ ಪ್ರವಾಸ ಮಾಡಿ ಜಗತ್ತಿನ ಮೂಲೆ ಮೂಲೆಯಲ್ಲಿರುವಂತಹ ಆಕರಗಳನ್ನ ದಾಖಲಿಸಿ ಕೆಲವು ಅಪಪ್ರತೆಗಳನ್ನು ಮುರಿದು ಹಾಕಿ 19ನೇ ಶತಮಾನ ಕನ್ನಡ ಸಾಹಿತ್ಯದ ಒಂದು ಕತ್ತಲಿನ ಭಾಗ ಅಂತ ಹೇಳಿದ್ರು ಕೆಲವು ವಿದ್ವಾಂಸರು. ಆದ್ರೆ ಅವರು ಅದನ್ನ ಇಲ್ಲ, 1500 ಪುಸ್ತಕಗಳನ್ನ ಬೆಳಕಿಗೆ ತಂದು ದೊಡ್ಡ ಪ್ರಮಾಣದಲ್ಲಿ ಲೇಖಕರು, 100 ಉತ್ತರ ಕರ್ನಾಟಕದ ಅಲಕ್ಷಿತ ಉಪೇಕ್ಷೆಗೆ ಒಳಗಾದಂತಹ 100 ಲೇಖಕರನ್ನ ಲೋಕಸಮ್ಮುಖಗೊಳಿಸಿ ಅವರ ಪ್ರತಿಭೆಯನ್ನ ಮಾಡಿ 19ನೇ ಶತಮಾನ ಹೊಸಗನ್ನಡದ ಅರುಣೋದಯ ಕಾಲಘಟ್ಟ ಅಂತ ಹೇಳಿ, ಅದು 20ನೇ ಶತಮಾನ ಸುವರ್ಣಯುಗ ಆಗೋದಕ್ಕೆ ಬೇಕಾದಂತಹ ಒಂದು ಸಾಮು ಮಾಡುವುದು ಅಂತ ಹೇಳ್ತಾರಲ್ಲ, ಒಂದು ರೀತಿಯಲ್ಲಿ ವಸತಿಗೆ ಜೀಕುವುದಕ್ಕೆ ತಯಾರಿ ಮಾಡ್ತಾ ಇದ್ದಂತಹ ಕಾಲಘಟ್ಟ ಅಂತ ಹೇಳಿ ನಮ್ಮ ದೃಷ್ಟಿಯನ್ನು ತಿದ್ದಿದಂತಹ ಆ ಪುಣ್ಯಾತ್ಮ ಪ್ರೊಫೆಸರ್ ಹಾವನೂರ್ ಅವರು. ಇವತ್ತು ಅವ್ರನ್ನ ನೆನೆಬೇಕು. ಎಲ್ಲಿಯವರೆಗೆ ಕನ್ನಡ ಸಾಹಿತ್ಯ ಇರ್ತದೋ ಅಲ್ಲಿವರೆಗೆ ಹಾವನೂರ್ ಅವರು ಇರ್ತಾರೆ ಎನ್ನುವಂತಹ ಒಂದು ಅಭಿಮಾನ ನಮ್ಗೆ. ಅಂತಹ ಮಹಾನ್ ಸಾಧಕನನ್ನ ಇವತ್ತು ನೆನಪು ಮಾಡ್ಲಿಕ್ಕೆ ನಿವೇದಿತಾ ಮೇಡಮ್ ಅವರು ಬಂದಿರುವುದು ನಮ್ಮ ಭಾಗ್ಯ. ಕನ್ನಡ ವಿಭಾಗವನ್ನ ಕಟ್ಟಿ ಬೆಳೆಸಿದಂತಹ ಅಪರಿ ನಾನು ಡಾಕ್ಟರ್ ಲೀಲಾ ಆಗಿರಬಹುದು, ಅನೇಕರಿಂದ ನಾನು ಕೇಳಿದ್ದೀನಿ. ಅವರ ಅಭಿಮಾನಿಗಳು ದೊಡ್ಡ ಪ್ರಮಾಣದಲ್ಲಿ ಮುಂಬೈಲಿ ಇದ್ದಾರೆ, ನಾಡಿನಾದ್ಯಂತ ಇದ್ದಾರೆ. ಹಾಗಾಗಿ ಹೊಸಗನ್ನಡ ಸಾಹಿತ್ಯಕ್ಕೆ ವಿಶೇಷವಾದಂತಹ ಒಂದು ಆಯಾಮವನ್ನು ನೀಡಿದಂತಹ ಕೀರ್ತಿ ಪ್ರೊಫೆಸರ್ ಹಾವನೂರ್ ಅವರಿಗೆ ಸಲ್ಲತ್ತೆ. ಜಿಜ್ಞಾಸ ಬಳಗದ ಮಿತ್ರರಿಗೆ ವಿಶೇಷವಾದ ಅಭಿನಂದನೆಯನ್ನು ತಿಳಿಸ್ತಾರೆ. ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ದಾಖಲಾಗದಂತಹ ಲೇಖಕರ ಅಂತರಂಗ ಬಹಿರಂಗವನ್ನೆಲ್ಲ ಈ ಮುಖಾಂತರವಾಗಿ ನಾಡಿಗೆ ಪರಿಚಯಿಸುವಂತಹ ಮಹತ್ವದ ಒಂದು ಉಪನ್ಯಾಸ ಮಾಲಿಕೆ ಕನ್ನಡ ವಿಭಾಗವನ್ನ ಜೋಡಿಸಿಕೊಂಡು ಇವತ್ತಿನ ಉಪನ್ಯಾಸವನ್ನು ಮಾಡ್ತಾ ಇದ್ದಾರೆ. ಅವರ ಹಿರಿತನಕ್ಕೆ, ಅವರ ಒಂದು ಪ್ರೀತಿ ವಿಶ್ವಾಸಕ್ಕೆ ತಲೆಬಾಗಿ ಉಪನ್ಯಾಸಕರನ್ನ ತಾವೆಲ್ಲ ಈ ಕಾರ್ಯಕ್ರಮಕ್ಕೆ ಬಂದಿರೋದು ಹೆಚ್ಚು ಖುಷಿ ಕೊಟ್ಟಿದೆ. ಈ ಮಾಲಿಕೆ ನಿರಂತರವಾಗಿ ಸಾಗ್ಲಿ, ವಿಭಾಗ ನಿಮ್ಮೊಂದಿಗಿದೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ವಂದನೆ. ಧನ್ಯವಾದಗಳು ಸರ್. ನೀವು ಪ್ರಾಸ್ತಾವಿಕ ನುಡಿಗಳನ್ನ ಆಡಿದ್ದನ್ನ ಕೇಳಿ ಮತ್ತೆ ಹಾವನೂರು ಸರ್ ಅವರ ಬಗ್ಗೆ ಒಂದಷ್ಟು ಓದ್ಕೊಂಡ ನಂತರ ನಮಗೆ ನಿಜವಾಗ್ಲೂ ಅನ್ಸುತ್ತೆ ಅವ್ರ ಹತ್ರ 4 ದಶಕಗಳ ಕಾಲ ಅವರು ಎಷ್ಟು ಚೆನ್ನಾಗಿ ಎಷ್ಟೆಲ್ಲ ಸಂಶೋಧಕರನ್ನ ಬೆಳೆಸಿದ್ರು ಅಂತ ಹೇಳಿ. ನೀವು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ತುಂಬಾ ಖುಷಿ ತಂದಿದೆ ನಮ್ಮೆಲ್ರಿಗೂ ಕೂಡ. ಮತ್ತೊಮ್ಮೆ ನಿಮಗೆ ತುಂಬು ಹೃದಯದ ಧನ್ಯವಾದಗಳನ್ನ ಸಲ್ಲಿಸ್ತೀನಿ ಸರ್. ಮುಂದೆ ಹಾವನೂರು ಸರ್ ಅವರ ಪರಿಚಯವನ್ನ ಮಾಡ್ಕೊಡ್ಬೇಕು ಅಂತ ಹೇಳಿ ಉಮಾರಾವ್ ಮೇಡಮ್ ಅವರನ್ನ ಕೇಳ್ಕೊಳ್ತಾ ಇದ್ದೀನಿ.
ನಮಸ್ಕಾರ. ಹಾವ್ನೂರ್ ಸರ್ ಅವರ ಪರಿಚಯವನ್ನ ವಿದ್ಯಾ ರಾಮಕೃಷ್ಣ ಅವರು ಮಾಡಿಕೊಡ್ತಾರೆ. ನಾನು ಇಂದಿನ ಉಪನ್ಯಾಸಕರಾಗಿ ಬಂದಿರುವಂತಹ ಶ್ರೀಮತಿ ನಿವೇದಿತಾ ಹಾವ್ನೂರ್ ಹೊನ್ನತಿ, ಹಾವ್ನೂರ್ ಸರ್ ಅವರ ಮಗಳು, ಅವರ ಒಂದು ಕಿರು ಪರಿಚಯವನ್ನ ಈಗ ಮಾಡಿಕೊಡ್ತೀನಿ. ನಿವೇದಿತಾ ಅವರು ಈಗ ಡಾಕ್ಟರ್ ಶ್ರೀನಿವಾಸ್ ಹಾವನೂರರನ್ನ ಕುರಿತು ತಮ್ಮ ನೆನಪಿನ ಬುತ್ತಿಯಿಂದ ನಮಗೆಲ್ಲ ಸಿಹಿ ಉಣಿಸಕ್ಕೆ ಅಂತ ಬಂದಿದ್ದಾರೆ. ಅವರು ತಂದೆಯ ಹಾಗೆಯೇ ಬಹುಮುಖ ಪ್ರತಿಭೆಯ ವ್ಯಕ್ತಿತ್ವ ಅಂತ ಅವರ ಸಾಮೀಪ್ಯ ಸಿಕ್ಕ ಮೇಲೆ ನನಗೆ ಅರ್ಥ ಆಯಿತು. ನಿವೇದಿತಾ ಅವರು ಶ್ರೀನಿವಾಸ ಹಾವನೂರ್ ಮತ್ತು ಡಾಕ್ಟರ್ ಭಾರತಿ ಹಾವನೂರ್ ದಂಪತಿಯ ಪುತ್ರಿ. ತಂದೆ ನಾಡೋಜ ಶ್ರೀನಿವಾಸ್ ಹಾವನೂರರಂತೂ ಕನ್ನಡ ಸಾಹಿತ್ಯ ಕ್ಷೇತ್ರ ಕಂಡಂತಹ ಅನನ್ಯ ಸಾಧಕರಲ್ಲಿ ಒಬ್ರು. ಮತ್ತೆ ತಾಯಿ ಕೂಡ ಬಹಳ ಸುಪ್ರಸಿದ್ಧರಾದ ರಂಗಕರ್ಮಿಯಾಗಿದ್ದಂಥವ್ರು. ನಿವೇದಿತಾ ಅವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನ ಧಾರವಾಡದಲ್ಲಿ ಪಡೆದು ಪ್ರೌಢ ಶಿಕ್ಷಣವನ್ನ ಮುಂಬಯಿಯ ಕನ್ನಡ ಭವನ ವಿದ್ಯಾಸಂಸ್ಥೆಯಲ್ಲಿ ಪೂರ್ಣಗೊಳಿಸಿದರು ಅನ್ನೋದು ಮುಂಬೈ ಕನ್ನಡಿಗರಿಗೆಲ್ಲರಿಗೂ ಮೈ ರೋಮಾಂಚನವಾಗುವಂತಹ ವಿಷಯವೇ. ಅವರು ನಂತರದಲ್ಲಿ ಮುಂಬೈ ವಿಶ್ವವಿದ್ಯಾಲಯದಿಂದ BSc ಹಾಗೂ MBA ಪದವಿಗಳನ್ನ ಪಡೆದರು. ಅವರು ದ ಸೊಸೈಟಿ ಫಾರ್ ದಿ ಪ್ರಮೋಷನ್ ಆಫ್ ಇಂಡಿಯನ್ ಕ್ಲಾಸಿಕಲ್ ಮ್ಯೂಸಿಕ್ ಅಂಡ್ ಕಲ್ಚರ್ ಅಮಾಂಗ್ಸ್ಟ್ ಯೂತ್ ಅನ್ನುವಂತಹ ಒಂದು ಬಹಳ ವಿಶೇಷವಾದ ಸಾಂಸ್ಕೃತಿಕ ಸಂಘಟನೆಯ ಮುಖ್ಯಸ್ಥರಾಗಿ ಹಲವಾರು ಮೌಲಿಕವಾದ ಕಾರ್ಯಕ್ರಮಗಳನ್ನು ಆಯೋಜಿಸಿಕೊಟ್ಟಿದ್ದಾರೆ. ಬೆಂಗಳೂರಿನ ಕಾಲೇಜ್ ಗ್ರೌಂಡ್ನಲ್ಲಿ ಆಯೋಜಿತವಾಗಿದ್ದಂತಹ ಅಂತಾರಾಷ್ಟ್ರೀಯ ಮಟ್ಟದ ಜಾನಪದ ಉತ್ಸವ, ಅನೇಕ ಶಿಕ್ಷಣ ಸಂಸ್ಥೆಗಳಲ್ಲಿ ಅವರು ನಡೆಸಿಕೊಟ್ಟಿರುವ 500ಕ್ಕಿಂತಲೂ ಮಿಕ್ಕಿದ ನೃತ್ಯ ಹಾಗೂ ಸಂಗೀತ ಪ್ರಸ್ತುತಿಗಳು, ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರ ಅಧ್ಯಕ್ಷತೆಯಲ್ಲಿ ಬೆಂಗಳೂರಿನ ನ್ಯಾಷನಲ್ ಕಾಲೇಜ್ ಮೈದಾನದಲ್ಲಿ ನಡೆದ 9 ದಿನಗಳ ಮಹಾಭಾರತ ಉತ್ಸವದ ಆಯೋಜನೆ, ಇವೆಲ್ಲವೂ ಅವರ ಪ್ರತಿಭೆ ಮತ್ತು ಸಂಘಟನಾ ಶಕ್ತಿಗಳಿಗೆ ಸಾಕ್ಷಿಯಾಗಿ ನಮಗೆ ಕಾಣಿಸ್ತಾ ಇವೆ. ಇಂಗ್ಲಿಷ್ ಮತ್ತೆ ಕನ್ನಡ 2 ಭಾಷೆಗಳಲ್ಲಿ ಅವರು ಅಂಕಣಕಾರರಾಗಿ ಕೂಡ ಕೆಲಸ ಮಾಡಿದ್ದಾರೆ. ಅದಲ್ಲದೆ ನಿವೇದಿತಾ ಅವರು ಅನೇಕ ಸಮಾಜಪರ ಕೆಲಸಗಳಲ್ಲಿ ತಮ್ಮನ್ನ ತೊಡಗಿಸ್ಕೊಂಡಿದ್ದಾರೆ. ಮುಂಬೈಯಲ್ಲಿ ಅವರು ವಾಸವಾಗಿದ್ದಾಗ ಅಲ್ಲಿನ ಟಾಟಾ ಬ್ಲಡ್ ಬ್ಯಾಂಕ್ ಮತ್ತು ಆರ್ಟಿಸ್ಟ್ ಸೊಸೈಟಿಗಳಲ್ಲಿ ಸ್ವಯಂ ಸೇವಕರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಮತ್ತು ವಿಶೇಷವೆಂದರೆ ಅಂಧ ವಿದ್ಯಾರ್ಥಿಗಳಿಗಾಗಿ ಅವರು ಕನ್ನಡ ಸಾಹಿತ್ಯ ಕೃತಿಗಳನ್ನ ಮತ್ತು ಪಠ್ಯ ಪುಸ್ತಕಗಳನ್ನ ವಾಚನ ಮಾಡಿ ಆ ಅಂಧರ ಬಾಳಿಗೆ ಬೆಳಕಾಗಿ ಕಣ್ಣಾಗಿ ಒದಗಿ ಬಂದಿದ್ದಾರೆ. ಇನ್ನು ವೈದ್ಯಕೀಯ ಕ್ಷೇತ್ರದಲ್ಲಿ ನಾಯಕತ್ವದ ಉತ್ತಮ ಅನುಭವ ಇರುವ ನಿವೇದಿತಾ ಅವರು ಪ್ರಸಕ್ತ ಅಮೆರಿಕದ US ಸಂಸ್ಥೆಯ ಆಸ್ಪತ್ರೆಗಳ ಒಂದು ಸಮೂಹಕ್ಕೆ ಸೇರಿದಂತಹ ಸುಮಾರು 14 ಆಸ್ಪತ್ರೆಗಳ ವರದಿಗಳ ನಿಖರತೆಯನ್ನ ಖಾತ್ರಿಪಡಿಸುವ ಜವಾಬ್ದಾರಿ ಹೊತ್ತುಕೊಂಡಿದ್ದಾರೆ. ಅವರು ಆನ್ಲೈನ್ನಲ್ಲಿ ಈ ಎಲ್ಲ ಆಸ್ಪತ್ರೆಗಳ ಆಡಿಟರ್ ಆಗಿ ಪ್ರಸ್ತುತವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಅವರ ಇನ್ನೊಂದು ಪ್ರಮುಖ ಕೆಲಸ ಅಂದ್ರೆ ಅವರು ಕನ್ನಡ ಸಾಹಿತ್ಯ ಪರಿಷತ್ತಿನ ಸಂಯೋಜಕಿಯಾಗಿಯೂ ಕಾರ್ಯನಿರತರಾಗಿದ್ದಾರೆ. ಕರ್ನಾಟಕ ಸರ್ಕಾರದಿಂದ ಪ್ರಾಯೋಜಿತವಾದ ಒಂದು ಸಮಗ್ರ ದಾಸ ಸಾಹಿತ್ಯ ಮರುಮುದ್ರಣ ಯೋಜನೆ, ಇದು ಸುಮಾರು 35,000ಕ್ಕೂ ಹೆಚ್ಚಿನ ಪುಟಗಳನ್ನ ಒಳಗೊಂಡಿರುವಂತಹ ಒಂದು ಪ್ರಕಟಣೆ, ಬೃಹತ್ ಪ್ರಕಟಣೆ. ಈ ಬೃಹತ್ ಯೋಜನೆಯ ಸಂಯೋಜಕರಾಗಿ ನಿವೇದಿತಾ ಅವರು ಪ್ರಸಕ್ತ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅಷ್ಟಲ್ಲದೆ ಅವರ ಸಾಮೀಪ್ಯದಿಂದ ನನಗೆ ಗೊತ್ತಾದಂತ ಇನ್ನೊಂದು ಅವರ ವಿಶೇಷ ಕಾರ್ಯ ಅಂದ್ರೆ ನಾವೆಲ್ಲ ನಿಜವಾಗ್ಲೂ ಮೆಚ್ಚಬೇಕು ಅದನ್ನ. ಅವರು ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಅಂತಾರಾಷ್ಟ್ರೀಯ ಸಮನ್ವಯಾಧಿಕಾರಿಯಾಗಿ ಒಂದು ವಿಶೇಷವಾದ ಹೊಣೆಯನ್ನು ಹೊತ್ತಿದ್ದಾರೆ. ಅದೇನು ಅಂತ ಅವ್ರನ್ನ ಕೇಳಿದಾಗ ನನ್ಗವರು ವಿವರಿಸಿದ್ರು. ಉಗಾಂಡದಲ್ಲಿ, ಚೀನಾನಲ್ಲಿ ಎಲ್ಲೆಲ್ಲೆಲ್ಲ ಕನ್ನಡ ಸಂಸ್ಥೆಗಳಿವೆ, ಏನೇನೋ ಚಿಕ್ಕ ಪುಟ್ಟ ಕೆಲಸಗಳನ್ನ ಮಾಡ್ತಾ ಇವೆ, ಯಾವ ಗುರುತಿಸುವಿಕೆ ಇಲ್ಲದಿರ ಕೆಲಸ ಮಾಡ್ತಾ ಇವೆ. ಈ ತರಹ ಪ್ರಪಂಚದ ವಿವಿಧ ದೇಶಗಳಲ್ಲಿ ಕಾರ್ಯನಿರತ ಆಗಿರತಕ್ಕಂತಹ ಕನ್ನಡ ಪರ ಸಂಘ ಸಂಸ್ಥೆಗಳನ್ನ ಸಂಪರ್ಕಿಸಿ ಅವರನ್ನ ಸಂಘಟಿಸಿ ಅವುಗಳಿಗೆಲ್ಲ ಒಂದು ಸಮಾನ ವೇದಿಕೆಯನ್ನ ದೊರಕಿಸಿಕೊಡುವಂತಹ ಒಂದು ಮುಖ್ಯ ಕೆಲಸವನ್ನ ಅವರು ಹೆಗಲಿಗೇರಿಸಿಕೊಂಡಿದ್ದಾರೆ. ನಿಜಕ್ಕೂ ಬಹಳ ಅಪರೂಪದ ಮತ್ತು ಬಹಳ ಅಗತ್ಯದ ಕೆಲಸ ಇದು. ಈ ಅಪರೂಪದ ಸೇವೆಯನ್ನ ಪರಿಗಣಿಸಿ ಚೆಂಬೂರು ಕರ್ನಾಟಕ ಸಂಘ ಕಳೆದ ವರ್ಷ ಅವರನ್ನ ರಾಷ್ಟ್ರೀಯ ಕನ್ನಡ ರತ್ನ ಎಂಬ ಪ್ರಶಸ್ತಿಯಿಂದ ಗೌರವಿಸಿದ್ದು ಅತ್ಯಂತ ಉಚಿತವಾಗಿದೆ ಅಂತ ನಾನು ಭಾವಿಸ್ತೀನಿ. ಕನ್ನಡ, ಇಂಗ್ಲಿಷ್, ಹಿಂದಿ, ಮರಾಠಿ ಭಾಷೆಗಳಲ್ಲಿ ಪ್ರಬುದ್ಧತೆಯನ್ನು ಪಡೆದಿರುವ ನಿವೇದಿತಾ ಅವರು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ, ನೃತ್ಯ ಮತ್ತು ಕ್ರೀಡೆಯಲ್ಲಿ ಕೂಡ ಪರಿಣತರಾಗಿದ್ದಾರೆ.
ಬಹಳ ಸ್ನೇಹಮಯ ವ್ಯಕ್ತಿತ್ವ. ನನ್ನ ಅವರ ಒಂದು ಒಡನಾಟ ಕೇವಲ ಕೆಲವು ಗಂಟೆಗಳಿಗೆ ಸೀಮಿತವಾಗಿತ್ತು. ನಾನು ಅವ್ರಿಗೆ ಫೋನ್ ಮಾಡಿ, ನೀವು ನಿಮ್ಮ ತಂದೆಯವ್ರ ಬಗ್ಗೆ ಮಾತಾಡ್ತೀರಾ ಅಂತ ಸ್ವಲ್ಪ ಹಿಂಜರಿಕೆಯಿಂದ ಯಾಕೆ ಕೇಳಿದೆ ಅಂದ್ರೆ, ಕೇವಲ 15 ದಿವಸಕ್ಕೆ ಮುಂಚೆ ನಾನು ಹೇಳಿದ್ದೆ ಅವ್ರಿಗೆ. ಅವ್ರು ತಕ್ಷಣ ಅಂದ್ರು, ಯಾಕೆ ನಿಮ್ಗೆ ಈ ತಿಂಗಳಲ್ಲಿ ಯಾರು ಸಿಗ್ಲಿಲ್ವಾ ಅಂತ ಹೇಳಿದ್ರು. ನಾನು ಅಲ್ಲ, ನೀವು ಮಾತಾಡಿದ್ರೆ ತುಂಬಾ ಸಂತೋಷ, ಆದ್ರೆ ನಿಮ್ಗೆ ಇದು ತೀರಾ ಶಾರ್ಪ್ ನೋಟಿಸ್ ತರ ಅನ್ಸಿದ್ರೆ ನೀವು ಬರುವ ತಿಂಗಳಿನಲ್ಲಿ ಕೂಡ ಮಾತಾಡ್ಬಹುದು. ಅವಾಗ ಅವ್ರು ಹೇಳಿದ್ರು, ಅಪ್ಪನ ಬಗ್ಗೆ ಮಾತಾಡು ಅಂತ ನನಗೆ ಅರ್ಧ ರಾತ್ರಿಲಿ ಎಪ್ಸಿ ಕೇಳಿಸಿದ್ರು ಕೂಡ ನಾನು ತಕ್ಷಣ ಪಟ 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 ಮಾತಾಡ್ಲಿಕ್ಕೆ ಶುರು ಮಾಡ್ತೀನಿ. ಅಷ್ಟು ಹತ್ತಿರದ ಬೆಸುಗೆ ಇದೆ ನನಗೆ ನನ್ನ ತಂದೆ ಜೊತೆ. ನೀವೇನು ಯೋಚನೆ ಮಾಡ್ಬೇಡಿ, ನಾನು ಇದೇ ತಿಂಗಳಲ್ಲೇ ಮಾತಾಡ್ತೀನಿ ಅಂತ ಹೇಳಿ ಇನ್ನೊಂದು ಮುಖ್ಯವಾದ ವಿಷಯ ಅವ್ರು ನನಗೆ ಹೇಳಿದ್ರು. ಈ ದಿನ ಏನಿದೆಯಲ್ಲ, ಈ 28ನೇ ಡಿಸೆಂಬರ್, ಇದು ಅಪ್ಪನ ಹುಟ್ಟಿದ ದಿನವೂ ಹೌದು ಅಂತ ಹೇಳಿದ್ರು. ನಮಗೆ ಆ ಅಂತರ್ಜಾಲದಲ್ಲಿ ಸಿಕ್ಕಿರುವ ಮಾಹಿತಿ ಬೇರೆನೇ ಇತ್ತು, ನಮಗ್ ಗೊತ್ತೇ ಇರ್ಲಿಲ್ಲ. ನೋಡಿ, ಇದು ಎಂತ ಒಂದು ಯೋಗ ನನಗೆ ಮೈ ಚುಮ್ಮಂತ ಇದೆ ಹೇಳ್ಬೇಕಾದ್ರೆ. ಅವರ ಒಂದು ಹುಟ್ಟಿದ ಹಬ್ಬವನ್ನು ಕೂಡ ನಾವೀಗ ಆಚರಿಸ್ತಾ ಇದ್ದೀವಲ್ಲ ಅಂತ. 2 ವರ್ಷಗಳಿಗೆ ನಾವು ಹಾವನೂರರ ಜನ್ಮ ಶತಾಬ್ದಿಯನ್ನ ಆಚರಿಸ್ತೀವಿ ಅಂತ ಒಂದು ಹೊಸ್ತಿಲಲ್ಲಿ ನಾವು ನಿಂತಿದ್ದೀವಿ. ಅದಕ್ಕೆ ಪೂರ್ವಭಾವಿಯಾಗಿ ಇವತ್ತು ನಮ್ಗೆ ನಿವೇತಾ ಅವ್ರು ನಮ್ಮ ಜೊತೆ ಬಂದು ತಮ್ಮ ತಂದೆಯವರ ಬಗ್ಗೆ ಹೇಳ್ಕೊಡ್ತಿದ್ದಾರೆ ಅಂತ ನನ್ಗನ್ಸುತ್ತೆ. ನಾವು ಕರೆದ ತಕ್ಷಣ ಅವರು ಬಹಳ ಉತ್ಸಾಹದಿಂದ, ಬಹಳ ಸ್ನೇಹದಿಂದ ಬಂದು ನಮ್ಮ ಜೊತೆ ಒಂದುಗೂಡಿದ್ದಾರೆ. ನಿವೇದಿತಾ ಅವರಿಗೆ ನಮ್ಮ ಜಿಜ್ಞಾಸ ತಂಡ ಮತ್ತು ಕನ್ನಡ ವಿಭಾಗದಿಂದ ಅತ್ಯಂತ ಕೃತಜ್ಞತೆಗಳು ಮತ್ತು ಹೃತ್ಪೂರ್ವಕ ಸ್ವಾಗತವನ್ನ ನಾನು ಕೋರ್ತೀನಿ. ನಮಸ್ಕಾರ. ಧನ್ಯವಾದಗಳು ಉಮಾ ಮ್ಯಾಮ್. ನಿಮ್ ಮಾತುಗಳನ್ನ ಕೇಳ್ತಾ ಇದ್ರೆ ನಾವು ಅವರ ನೇರ ಒಡನಾಟ ನಮಗೂ ಕೂಡ ಮಿಸ್ ಆಯ್ತು. ನಾವು ಅವರನ್ನ ಕೇವಲ ಆನ್ಲೈನ್ ಮುಖಾಂತರ ಆಲಿಸುವಂತಹ ಪರಿಸ್ಥಿತಿ ಬಂದಿದೆಯಲ್ಲ ಅಂತ ಹೇಳಿ ಬೇಸರ ಆಗುತ್ತೆ. ಆದ್ರೆ ಈ ಮುಖಾಂತರವಾದ್ರೂ ನಮ್ಗೆ ಅವ್ರದೊಂದು ಪರಿಚಯ ಮತ್ತೆ ಹಾವನೂರು ಸರ್ ಅವರ ಪರಿಚಯ ಎಲ್ಲ ಆಗ್ತಾ ಇದೆ ಅನ್ನುವಂತಹ ಖುಷಿ, ಹೆಮ್ಮೆ, ಮತ್ ನಿಮ್ ಕಣ್ಣುಗಳಲ್ಲಿ ಅವ್ರ ಬಗ್ಗೆ ಹೆಮ್ಮೆಯನ್ನ ಕಂಡು ತುಂಬಾ ಸಂತೋಷ ಆಯ್ತು. ಉಪನ್ಯಾಸಕರ ಪರಿಚಯವನ್ನ ಮಾಡ್ಕೊಟ್ರಲ್ಲ, ತುಂಬಾ ಹೃದಯದ ಧನ್ಯವಾದಗಳು ಮೇಡಮ್ ನಿಮ್ಗೆ. ಮುಂದೆ ಶ್ರೀನಿವಾಸ ಹಾವನೂರರ ಕಿರು ಪರಿಚಯವನ್ನ ಮಾಡ್ಕೊಡ್ಬೇಕು ಅಂತ ಹೇಳಿ ವಿದ್ಯಾರಾಮಕೃಷ್ಣ ಅವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಈಗಾಗಲೇ ಉಪಾಧ್ಯಾಯ ಸರ್ ಅವರು ಹೇಳಿದ್ದಾರೆ ಶ್ರೀನಿವಾಸ ಹಾವನೂರವ್ರ ಬಗ್ಗೆ. ಅದರ ಬಿಟ್ಟು ಬೇರೆ ವಿಷಯಗಳು ಹೇಳಬೇಕು ಅಂದರೆ, ಸುಮಾರು 1/4 ಶತಮಾನದ ಕಾಲ ಮುಂಬೈಯಲ್ಲಿ ನೆಲೆಸಿದ್ದ ಮುಂಬೈಯ ಹೆಮ್ಮೆಯ ಕನ್ನಡಿಗ ಡಾಕ್ಟರ್ ಶ್ರೀನಿವಾಸ ಹಾವನೂರವ್ರ ಬಗ್ಗೆ ಹೇಳಬೇಕು ಅಂದರೆ ನನಗೂ ತುಂಬ ಹೆಮ್ಮೆ ಮತ್ತು ಸಂತೋಷ ಆಗ್ತಾ ಇದೆ. ಹೊಸಗನ್ನಡ ಸಾಹಿತ್ಯದ ಅರುಣೋದಯವನ್ನು ನಮಗೆಲ್ಲ ಪರಿಚಯ ಮಾಡಿಕೊಟ್ಟ ಡಾಕ್ಟರ್ ಶ್ರೀನಿವಾಸ ಹಾವನೂರರು ಹೆಚ್ಚಿನ ಕನ್ನಡ ಸಾಹಿತ್ಯ ಪ್ರೇಮಿಗಳಿಗೆ ಆ ಮೂಲಕವೇ ಪರಿಚಿತರು. ಸಾಹಿತಿ, ಸಂಶೋಧಕ, ಸಂಘಟಕ, ಗ್ರಂಥಪಾಲಕ, ಪ್ರಾಧ್ಯಾಪಕ ಹೀಗೆ ಹಲವು ಕಾರ್ಯಗಳಲ್ಲಿ ತಮ್ಮ ಪ್ರತಿಭೆಯನ್ನು ಧಾರೆ ಎರೆದು ಅದ್ಭುತ ಅನಿಸುವಂಥ ಕೊಡುಗೆಗಳನ್ನು ಅವರು ನಾಡಿಗೆ ನೀಡಿದ್ದಾರೆ. ಅವರು ನಾಡು ಕಂಡ ವಿಚಕ್ಷಣ ವಿದ್ವಾಂಸರು ಅಂತ ಹೇಳ್ಬೋದು. ಕನ್ನಡದ ಪ್ರಾಚೀನ ಮತ್ತು ಅರ್ವಾಚೀನ ಸಾಹಿತ್ಯಗಳೆರಡನ್ನೂ ಕರಗತ ಮಾಡಿಕೊಂಡಿದ್ದ ಅವರು ಇಂಗ್ಲಿಷ್, ಹಿಂದಿ, ಮರಾಠಿ ಸಾಹಿತ್ಯಗಳನ್ನು ಅರಿತವರಾಗಿದ್ದರು. ಶ್ರೀನಿವಾಸ ಹಾವನೂರರು ಹಾವೇರಿ ಜಿಲ್ಲೆಯ ಹಾವನೂರಿನಲ್ಲಿ 1927 ಡಿಸೆಂಬರ್ 28ರಂದು ಸಂಪ್ರದಾಯಸ್ಥ ಮನೆತನದಲ್ಲಿ ಜನಿಸಿದರು. ಈಗಾಗಲೇ ಉಮಾ ಮೇಡಮ್ ಅವರು ಹೇಳಿದ ಹಾಗೆ ಇಂದು ಅವರ 98ನೆಯ ಜನ್ಮದಿನ ಅಥವಾ ಪುಣ್ಯ ಜಯಂತಿ. ವಾರಾನ್ನದ ಊಟ ಮಾಡ್ತಾ ಹಾವೇರಿಯಲ್ಲಿ ಶಿಕ್ಷಣವನ್ನು ಆರಂಭಿಸಿದ ಅವರು ಬಳಿಕ ಧಾರವಾಡದ ಕರ್ನಾಟಕ ಹೈಸ್ಕೂಲಲ್ಲಿ ಓದು ಮುಂದುವರಿಸಿದರು. ಮುಂದೆ ಸಾಂಗ್ಲಿಯಲ್ಲಿ ರಂಶ್ರೀ ಮುಗುಳಿಯವರ ಶಿಷ್ಯರಾಗಿ BA ಪದವಿಯನ್ನು ಪಡೆದರು. ಕೆಲವು ಕಾಲ ಮಾರಾಟ ತೆರಿಗೆ ವಿಭಾಗದ ಅಧಿಕಾರಿಗಳಾಗಿದ್ದರು. ನಂತರ ಮುಂಬೈನ ಟಾಟಾ ಮೂಲಭೂತ ಸಂಶೋಧನಾ ಸಂಸ್ಥೆ TIRF ಅಲ್ಲಿ ಗ್ರಂಥಪಾಲಕರಾಗಿ 21 ವರ್ಷಗಳ ಕಾಲ ಸೇವೆ ಸಲ್ಲಿಸಿದರು. ಆ ಸಮಯದಲ್ಲಿ ಅವರು ಕನ್ನಡ MA ಮತ್ತು ಪುಣೆ ವಿಶ್ವವಿದ್ಯಾಲಯದಿಂದ PhD ಕೂಡ ಪಡೆದುಕೊಂಡರು. ಅವರು ಕೆಲಕಾಲ ಮುಂಬೈ ವಿಶ್ವವಿದ್ಯಾಲಯದ ಕನ್ನಡ ವಿಭಾಗದ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸಿದರು. ಈಗಾಗಲೇ ಉಪಾಧ್ಯಾಯ ಸರ್ ಅದರ ಬಗ್ಗೆ ಹೇಳಿದರು ವಿವರವಾಗಿ. ಹಾಗೆಯೇ ಮಂಗಳೂರು ವಿಶ್ವವಿದ್ಯಾಲಯದಲ್ಲೂ ಅವರು ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದರು. ಮಂಗಳೂರಿನಲ್ಲಿದ್ದ ಸಮಯದಲ್ಲಿ ಅವರು ಅಲ್ಲಿಯ ಬಾಸೆಲ್ ಮಿಷನಿನ ಕರ್ನಾಟಕ ಥಿಯೋಲಾಜಿಕಲ್ ಕಾಲೇಜಿನಲ್ಲಿ ಕನ್ನಡ ನಿಘಂಟನ್ನು ಸಂಪಾದಿಸಿಕೊಟ್ಟ ಕಿಟೆಲ್ ಅವರ ಕುರಿತು, ರೆವರೆಂಡ್ ಕಿಟೆಲ್ ಅವರ ಕುರಿತು ವ್ಯಾಪಕ ಸಂಶೋಧನೆ ನಡೆಸಿದರು. ನಿವೃತ್ತಿಯ ನಂತರ ಅವರು ತಮ್ಮನ್ನು ಸಂಪೂರ್ಣವಾಗಿ ಸಂಶೋಧನಾ ಬರವಣಿಗೆಗಳಲ್ಲೇ ತೊಡಗಿಸಿಕೊಂಡರು. ಹೊಸಗನ್ನಡದ ಅರುಣೋದಯ ಇದು ಹಾವನೂರರ PhD ಮಹಾಪ್ರಬಂಧ. ಉಪಾಧ್ಯಾಯರು ಹೇಳಿದಾಗೆ ಇದು ಅವರ ಮೇರು ಗ್ರಂಥಗಳಲ್ಲಿ ಒಂದು. ನಡುಗನ್ನಡ ಮತ್ತು ಹೊಸಗನ್ನಡ ಸಾಹಿತ್ಯದ ನವೋದಯಕ್ಕೆ ನಡುವಿನ ಕೊಂಡಿಯ ಕಾಲದಲ್ಲಿ, ಅಂದರೆ 18-19ನೇ ಶತಮಾನದಲ್ಲಿ ಕನ್ನಡ ಭಾಷೆ ಮತ್ತು ಸಾಹಿತ್ಯದ 7 ಬೀಳುಗಳನ್ನು ಅವರು ತಪಸ್ಸಿನಂತೆ ಸಂಶೋಧಿಸಿ ಈ ಗ್ರಂಥವನ್ನು ರಚಿಸಿದ್ದಾರೆ. ಈ ಗ್ರಂಥದಲ್ಲಿ ಅವರು 18ನೇ ಶತಮಾನದ ಕನ್ನಡ ಸಾಹಿತ್ಯದ ಇತಿಹಾಸವನ್ನು ಮತ್ತು ಅಂದಿನ ಸ್ಥಿತಿಗತಿಗಳನ್ನೆಲ್ಲ ಸ್ಥೂಲವಾಗಿ ವಿವೇಚಿಸುವುದರ ಜೊತೆಗೆ
19ನೇ ಶತಮಾನದ ಸಾಹಿತ್ಯ ಚರಿತ್ರೆಯನ್ನು ವಿವರವಾಗಿ ಕಟ್ಟಿಕೊಟ್ಟಿದ್ದಾರೆ. 1809ರಿಂದ 1899 ಅಂದರೆ ಪೂರ್ಣವಾಗಿ ಒಂದು 19ನೇ ಶತಮಾನದ ಅವಧಿಯನ್ನು ಅವರು ಹೊಸಗನ್ನಡದ ಅರುಣೋದಯ ಕಾಲ ಅಂತ ಹೆಸರಿಸಿದ ಕೀರ್ತಿ ಅವರದ್ದು. ಈ ಅವಧಿಯಲ್ಲಿ ಸುಮಾರು 1500ಕ್ಕೂ ಹೆಚ್ಚು ಕೃತಿಗಳು, 80ಕ್ಕೂ ಹೆಚ್ಚು ಪತ್ರಿಕೆಗಳು ಕನ್ನಡದಲ್ಲಿ ಪ್ರಕಟಗೊಂಡಿದ್ವು ಅನ್ನೋದನ್ನು ಅವರಿಲ್ಲಿ ಗುರುತಿಸಿದ್ದಾರೆ. ಸಂಶೋಧನೆ ಎಂದರೆ ಹಿಂದೆ ಕಳೆದು ಹೋದ ಸತ್ಯವನ್ನು ವರ್ತಮಾನಕ್ಕೆ ತಂದು ಭವಿಷ್ಯಕ್ಕೆ ದಾರಿದೀಪವಾಗಿಸುವುದು ಎನ್ನುವ ಮಾತಿನಂತೆ ಈ ಅಧ್ಯಯನಕ್ಕೆ ಅಗತ್ಯವಾದ ಆಧಾರಗಳನ್ನು ಒದಗಿಸುವುದಕ್ಕಾಗಿ ಅವರು ದೇಶ ವಿದೇಶಗಳೆಲ್ಲ ತಿರುಗಿದರು. ಈ ಕೃತಿಯಲ್ಲಿ ಕೇವಲ ಚರಿತ್ರೆಯ ಅಂಶಗಳು ತುಂಬಿಕೊಂಡಿರದೆ ವಿಮರ್ಶೆ, ಮೌಲ್ಯಮಾಪನದ ಹೊಳವು ಹಾಕಿರುವುದು ವಿಶೇಷ. ಅತ್ಯುತ್ತಮವಾದ ಸಾಹಿತ್ಯ ಚರಿತ್ರೆ ಮಾಡಬೇಕಾದ ಕೆಲಸವೇ ಇದು ಅಂತ ಕೃತಿಯ ಮಹತ್ವನ ಮುನ್ನುಡಿಯಲ್ಲಿ ಶ್ರೀ ಹಾಮಾನಾಯಕರು ಗುರುತಿಸಿದ್ದಾರೆ. ಹಾವನೂರರ ಅಸಾಧಾರಣ ತಾಳ್ಮೆ, ಚಿಕಿತ್ಸಕ ದೃಷ್ಟಿಕೋನ, ದಣಿವರ್ಯದ ದುಡಿಮೆ ಹಾಗೂ ಭತ್ತದ ಜ್ಞಾನದಾಹಕ್ಕೆ ಇನ್ನೊಂದು ಉದಾಹರಣೆ ಅಂದರೆ, ಇದನ್ನು ಉಪಾಧ್ಯಾಸರು ಹೇಳಿದರು, ಕನ್ನಡದಲ್ಲಿ ಯಾವುದೇ ತಂತ್ರಾಂಶ, ಫಾಂಟ್ ಅಥವಾ ಕೀಲಿಮಣೆಯ ಸೌಲಭ್ಯ ಇಲ್ಲದೇ ಇರೋ ಕಾಲದಲ್ಲಿ ಕಂಪ್ಯೂಟರ್ ಬಳಸಿ ಮುದ್ದಣ್ಣನ ಕೃತಿಗಳ ಮೇಲೆ ಅವರು ಮಾಡಿರೋ ಸಂಶೋಧನೆ. ಕಂಪ್ಯೂಟರ್ನ ಕನ್ನಡ ಸಾಹಿತ್ಯ ಸಂಶೋಧನೆಗೆ ಬಳಸಿದ ಮೊದಲ ಕೀರ್ತಿ ಅವರಿಗೆ ಸಲ್ಲುತ್ತೆ. ಮುದ್ದಣ್ಣನ ಲಭ್ಯವಿದ್ದ ಮತ್ತು ಅವನದೇ ಅಂತ ಗೊತ್ತಿದ್ದ 5 ಗ್ರಂಥಗಳನ್ನು ಅವರು ಇಂಗ್ಲೀಷ್ ಲಿಪಿಯಲ್ಲಿ ಕಂಪ್ಯೂಟರ್ಗೆ ಇಳಿಸಿದರು. ಅಂದರೆ ಕನ್ನಡ ಪದಗಳನ್ನು ಇಂಗ್ಲೀಷಲ್ಲಿ ಬರೆದು ಅವರು ಕಂಪ್ಯೂಟರ್ಗೆ ಇಳಿಸಿ ಅದನ್ನು ವಿಂಗಡಿಸಿ ಆತ ಬಳಸಿದ ಪದಗಳ ಒಂದು ಕೋಶವನ್ನು ಅವರು ತಯಾರಿಸಿದರು. ನಂತರ ಆತನ ಪುಸ್ತಕವೇ ಇರಬಹುದೇ ಎಂದು ಅನುಮಾನವಿದ್ದ ಇನ್ನೊಂದು ಗ್ರಂಥವನ್ನು ಗಣಕಕ್ಕೆ ಫೀಡ್ ಮಾಡಿ ವಿಶ್ಲೇಷಿಸಿ ಅದು ಅವನದ್ದೇ ಹೌದು ಅನ್ನೋ ತೀರ್ಮಾನ ಕೂಡ ಅವರು ಕೊಟ್ಟಿದ್ದರು. ಇದಲ್ಲದೆ ಹರಿದಾಸ ಸಾಹಿತ್ಯದ ವಿಷಯದರ್ಶಿಕೆ ಎಂಬ ಬೃಹತ್ ಯೋಜನೆಯಡಿಯಲ್ಲಿ ಅವರು ಕನ್ನಡ ಹರಿದಾಸರ ಸುಮಾರು 16,000 ಕೀರ್ತನೆಗಳನ್ನು ಕಂಪ್ಯೂಟರ್ಗೆ ಹಾಕಿ ವಿಭಾಗಿಸಿದ್ದಾರೆ. ಈ ಎಲ್ಲ ಕೃತಿಗಳಲ್ಲದೆ ಕನ್ನಡದಲ್ಲಿ ಕ್ರೈಸ್ತ ಸಾಹಿತ್ಯ, ಗೋವಿಂದ ಪೈ ವಾಂಗ್ಮಯ ಸಮೀಕ್ಷೆ, ಶ್ರೀ ವಾದಿರಾಜರ ತೀರ್ಥ ಪ್ರಬಂಧ, ದಕ್ಷಿಣ ಕನ್ನಡದ ಸಾರಸ್ವತ ಪರಂಪರೆ, ಸಮಗ್ರ ಕನ್ನಡ ಪತ್ರಿಕಾ ಸೂಚಿ, ಪ್ರೇಕ್ಷಣೀಯ ಕರ್ನಾಟಕ, ಗಳಗನಾಥ ಮಾಸ್ತರರು, ಒಂದಿಷ್ಟು ಲಘು ಒಂದಿಷ್ಟು ಗಂಭೀರ, ಪಾವೆಂ ಆಚಾರ್ಯರ ಸಮಗ್ರ ಕೃತಿಗಳ ಸಂಪಾದನೆ, ಹಟ್ಟಿಯಂಗಡಿ ನಾರಾಯಣರಾಯರ ಸಾಹಿತ್ಯ ವಾಚಿಕೆ, ಎಪಿಗ್ರಾಫಿಕಲ್ ಸ್ಟಡೀಸ್ ಮತ್ತು ಕಾದಂಬ ಕಥನಗಳು ಎನ್ನುವ ನವೀನ ಸಾಹಿತ್ಯ ರೂಪದ ಒಂದು 4 ಸಂಕಲನಗಳು ಸೇರಿದಂತೆ ಒಟ್ಟು 65ಕ್ಕೂ ಹೆಚ್ಚು ಮೌಲಿಕ ಕೃತಿಗಳನ್ನು ಹಾವನೂರರು ರಚಿಸಿದ್ದಾರೆ. ಕನ್ನಡ ಸಾಹಿತ್ಯ ಸಂಶೋಧನೆಗಳಿಗೆ ಡಾಕ್ಟರ್ ಹಾವನೂರರ ಮೌಲಿಕ ಕೊಡುಗೆಗಳನ್ನು ಗುರುತಿಸಿ ರಾಜ್ಯ ಸರ್ಕಾರ ಅವರಿಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಗೌರವಿಸಿದೆ. ಅದಲ್ಲದೆ ನಾಡೋಜ ಪ್ರಶಸ್ತಿ, ಆಳ್ವಾಸ್ ನುಡಿಸಿರಿ ಪ್ರಶಸ್ತಿ, ಮುಳಿಯ ತಿಮ್ಮಪ್ಪಯ್ಯ ಪ್ರಶಸ್ತಿ, ಸಂದೇಶ ಪ್ರತಿಷ್ಠಾನ, ಚಿದಾನಂದ ಪ್ರಶಸ್ತಿ ಇಂತಹ ಪುರಸ್ಕಾರಗಳ ಜೊತೆಗೆ ರಾಜ್ಯ ಸಾಹಿತ್ಯ ಅಕಾಡೆಮಿ ಹಾಗೂ ರಾಜ್ಯ ಇತಿಹಾಸ ಮಹಾಪರಿಷತ್ ಗೌರವಗಳು ಸೇರಿದಂತೆ ಅನೇಕ ಮನ್ನಣೆಗಳು ಅವರಿಗೆ ದೊರೆತಿವೆ. 2010ರಲ್ಲಿ ಡಾಕ್ಟರ್ ಹಾವನೂರರು ನಮ್ಮನ್ನು ಅಗಲಿದರು. ಆದರೆ ಅವರು ಹಾಕಿಕೊಟ್ಟ ಸಂಶೋಧನಾ ಮಾರ್ಗ ಮುಂದಿನ ಪೀಳಿಗೆಗಳಿಗೆ ಸದಾ ದಾರಿದೀಪವಾಗಿ ಉಳಿದಿದೆ. ಒಬ್ಬ ಒಳ್ಳೆಯ ಸಂಶೋಧಕನಿಗಿರಬೇಕಾದ ಪೂರ್ವಗ್ರಹ ಮುಕ್ತವಾದ ವೈಜ್ಞಾನಿಕ ಮನೋಭಾವ, ಬಹುಶ್ರುತತ್ವ, ಸತ್ಯನಿಷ್ಠೆ, ಹೊಸತಿಗಾಗಿ ತುಡಿಯುವ ಮನೋಧರ್ಮ ಇವುಗಳಿಗೆ ಅತ್ಯುತ್ತಮ ಉದಾಹರಣೆಯಾಗಿ ಹಾವನೂರರು ಕನ್ನಡ ಸಾಹಿತ್ಯ ಲೋಕದಲ್ಲಿ ಅಮರರಾಗಿದ್ದಾರೆ. ಇಂದು ಅವರ ಮಗಳ ಮೂಲಕ ಅವರ ಬಗ್ಗೆ ಇನ್ನಷ್ಟು ಹೆಚ್ಚು ತಿಳಿದುಕೊಳ್ಳುವ ಅವಕಾಶ ಕಲ್ಪಿಸಿರುವ ಜಿಜ್ಞಾಸಾ ವೇದಿಕೆಗೆ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ವಿದ್ಯಾ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಸಲ್ಲಿಸ್ತೀನಿ. ವಿಸ್ತೃತವಾದಂತಹ ಪರಿಚಯವನ್ನ ಅವ್ರು ಮಾಡಿಕೊಟ್ಟಿದ್ದಾರೆ. ಇದು ಕೇವಲ ಏನದು ಅಫಿಷಿಯಲ್ ಪರಿಚಯ ಅನ್ನೋ ಹಂತಕ್ಕಾಯ್ತು. ಇವಾಗ ಏನಿದ್ರು ನಿವೇದಿತಾ ಮೇಡಮ್ ಅವರ ಧ್ವನಿಯಲ್ಲಿ, ಅವರ ವದನದಲ್ಲಿ ಅವರ ತಂದೆಯ ಬಗ್ಗೆ ನಾವು ಇನ್ನಿಯ ಮಾತುಗಳನ್ನ ಕೇಳುವಂತಹ ಸಮಯ. ನಿವೇದಿತಾ ಮೇಡಮ್, ನಾವೆಲ್ಲರೂ ನಿಮ್ಮ ಮಾತುಗಳನ್ನ ಆಲಿಸಲು ತುಂಬಾ ಕಾತುರರಾಗಿ ಕಾಯ್ತಾ ಇದ್ದೀವಿ. ಸಂತೋಷ. ಎಲ್ರಿಗೂ ನಮಸ್ಕಾರ. ನನಗೆ ಭಾಷಣ ಬಿಗಿಯೋಕೆ ಬರಲ್ಲ ನನಗೆ, ಆದ್ರೆ ನಮ್ಮ ಅಪ್ಪನ ಬಗ್ಗೆ ಹರಟೆ ಹೊಡೆಯೋಕೆ ಚೆನ್ನಾಗಿ ಬರುತ್ತೆ. ಅದು ಮತ್ತು ಇದು ಹಾಳು ಹರಟೆ ಅಲ್ಲ, ಒಂದು ಸಮೃದ್ಧವಾದ ಹರಟೆ. ಇನ್ನೊಂದು ವಿಷಯ ಅಂದ್ರೆ, ದೊಡ್ಡ ಒಂದು ಕನ್ನಡ ಖ್ಯಾತ ಸಂಶೋಧಕರ ಮಗಳು ನಾನು ನಿಜ, ಆದ್ರೆ ಸುಮಾರು ಒಂದು 25-30 ವರ್ಷದಿಂದ ಬೆಂಗಳೂರಲ್ಲಿ ಇದ್ದೇನೆ. ಹೀಗಾಗಿ ನಮ್ಮ ಬೆಂಗಳೂರು ಕನ್ನಡದ ಶೈಲಿಯಲ್ಲಿ ಪ್ರತಿ ಒಂದು ವಾಕ್ಯದಲ್ಲೂ 2-3 ಆಂಗ್ಲ ಭಾಷೆ ಪದಗಳು ಇದ್ದೇ ಇರುತ್ತೆ. ಅದನ್ನ ದಯವಿಟ್ಟು ನೀವೆಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆಮೇಲೆ ಇಂದಿನ ದಿನ ಶುಭ ದಿನ, ಎಲ್ಲರೂ ಹೇಳಿದಂತೆ ನನ್ನ ಅಪ್ಪನ ಹುಟ್ಟುಹಬ್ಬ. ಇಂಥ ದಿನದಂದು ನಿಮ್ಮೆಲ್ಲರ ಜೊತೆಗೆ ನನ್ನ ಅಪ್ಪನ ಜೊತೆ ಕಳೆದ ಕೆಲವು ಕ್ಷಣಗಳನ್ನು ನಾನು ಹಂಚಿಕೊಳ್ತಾ ಇದ್ದೇನಲ್ಲ, ಇದೇ ನಂದು ಒಂದು ದೊಡ್ಡ ಸೌಭಾಗ್ಯ.
ಆಮೇಲೆ ಇನ್ನೊಂದು ವಿಷಯ ಅಂದ್ರೆ, ನಾವು ಸಾಮಾನ್ಯವಾಗಿ ಗುರುಗಳನ್ನ ಬಹುವಚನದಿಂದ ಕರಿತೇವೆ, ಆಮೇಲೆ ದೇವತೆಗಳನ್ನ ಏಕವಚನದಿಂದ ಕರಿತೇವೆ. ಉದಾಹರಣೆಗೆ ಕೃಷ್ಣ ಬಂದ, ದೇವಿ ಬಂದಳು, ಆ ತರ. ನನ್ನ ಅಪ್ಪ ನನಗೆ ಗುರುವೂ ಹೌದು, ಅಲ್ಲದೆ ದೇವತಾ ಸಮಾನನೂ ಸರಿಯೇ ನನ್ನಪ್ಪ. ಹೀಗಾಗಿ ಈ ಹರಟೆಯಲ್ಲಿ ನಾನು ಕೆಲವೊಂದು ಸಲ ಅಪ್ಪನ ಬಗ್ಗೆ ಮಾತನಾಡುವಾಗ ಏಕವಚನದಿಂದ ಸಂಬೋಧಿಸುತ್ತೇನೆ. ಆದ್ದರಿಂದ ಅದು ಅಸಡ್ಡೆ ಅಂತ ನೀವು ದಯವಿಟ್ಟು ತಿಳ್ಕೋಬೇಡಿ. ಇದು ಕೇವಲ ಒಂದು ಅಂತಃಕರಣದಿಂದ ನನ್ನ ಬಾಯಿಯಿಂದ ಬರುವ ಮಾತುಗಳು. ನನ್ನ ಅಪ್ಪ ಒಂದು ದೊಡ್ಡ ಖ್ಯಾತ ಸಂಶೋಧಕ. ನೀವೆಲ್ಲ ಇಷ್ಟು ಮನ ತೃಪ್ತಿ ಆಗೋ ತರ ಅಪ್ಪನನ್ನು ವರ್ಣಿಸಿದ್ದೀರಾ. ಆದ್ರೆ ಕೆಲವರಿಗೆ ಮಾತ್ರ ಗೊತ್ತಿದ್ದುದು, ತುಂಬಾ ಜನಕ್ಕೆ ಗೊತ್ತಿಲ್ಲ. ನನ್ನ ಅಪ್ಪ ಕಲಾ ಸಾಧಕರು ಆಗಿದ್ರು. ಧಾರವಾಡದಲ್ಲಿ ಅಪ್ಪ ಅಮ್ಮ ಇದ್ದಾಗ ಅಲ್ಲಿ ಒಂದು ಕರ್ನಾಟಕ ಕಲೋದ್ಧಾರಕ ಸಂಘ ಅಂತ ಒಂದು ಹಳೆಯ ಒಂದು ಪ್ರಾಚೀನ ಸಂಘ. ಆ ಸಂಘದಲ್ಲಿ ನನ್ನ ಅಪ್ಪ ಅಮ್ಮ ನಿರ್ದೇಶಕರಾಗಿ, ಪ್ರೊಡ್ಯೂಸರ್ ಆಗಿ, ನಟ ನಟಿಯರಾಗಿ ಹಲವಾರು ಉತ್ತಮ ನಾಟಕಗಳನ್ನು ರಂಗಭೂಮಿಗೆ ಅಪ್ಪ ಅಮ್ಮ ಪರಿಚಯಿಸಿಕೊಟ್ಟಿದ್ದಾರೆ. ಅದರಲ್ಲಿ ಜಾಗೃತ ರಾಷ್ಟ್ರ, ಕಣ್ಣುಗಳು ಇತ್ಯಾದಿ ಸೇರಿವೆ. ಇದರಲ್ಲಿ ಒಂದು ಮೋಜಿನ ಸಂಗತಿ ಅಂದ್ರೆ, ಈ ನಾಟಕಗಳಲ್ಲಿ ಭಾರತ ರತ್ನ ಪಂಡಿತ್ ಭೀಮಸೇನ ಜೋಶಿ ಅವರು ನನ್ನ ಅಪ್ಪ ಅಮ್ಮನ ಜೊತೆಗೆ ಹಲವಾರು ಪಾತ್ರಗಳನ್ನು ಅವರು ನಿಭಾಯಿಸಿಕೊಟ್ಟಿದ್ದಾರೆ. ಆಮೇಲೆ ಈ ಎಲ್ಲ ರಿಹರ್ಸಲ್ಗಳು ನಮ್ಮ ಧಾರವಾಡದ ಮನೆಯಲ್ಲೇ ನಡೀತಾ ಇತ್ತು. ಸಾಯಂಕಾಲ ರಿಹರ್ಸಲ್ಲು, ಅದಾದ್ಮೇಲೆ ಎಲ್ರಿಗೂ ಊಟ. ನಾವು 3 ಮಕ್ಕಳು ನಮ್ಮ ಅಪ್ಪಂಗೆ, ನನ್ಗೆ 2 ಅಣ್ಣಂದ್ರು, ನಾನು ಕೊನೆಯವಳು ಮಗಳು. ನಾವು ಚಿಕ್ಕವರು. ಸೊ ನಮ್ಮ ಮನೆಯಲ್ಲಿಯೇ ರಿಹರ್ಸಲ್ಲು, ನಂತರ ಊಟ. ನಮ್ಮ ಅಪ್ಪ ಅಮ್ಮನ ಒಂದು ರಂಗ ಚಟುವಟಿಕೆ ಎಷ್ಟು ಗೌರವಯುತ ಆಗಿತ್ತು ಅಂದ್ರೆ, ಮನೆಗೆ ರಿಹರ್ಸಲ್ಲಿಗೆ ಬರುವ ಕಲಾವಿದರು ಹವನೂರರ ಮನೆಗೆ ನೀವು ಯಾವಾಗ ಹೋಗ್ತೀರಾ, ಎಷ್ಟೊತ್ತಿಗೆ ಅಂತ ಅವ್ರು ಕೇಳ್ತಾ ಇರ್ಲಿಲ್ಲ. ಅವ್ರು ಕೇಳ್ತಾ ಇದ್ದದ್ದು ಗುಡಿಗೆ ನಾವು ಎಷ್ಟೊತ್ತಿಗೆ ಹೋಗೋಣ ಅಂದ್ರೆ, ಅದು ದೇವಸ್ಥಾನ ಅವರಿಗೆ. ಅವರು ಗುಡಿಗೆ ಎಷ್ಟೊತ್ತಿಗೆ ಹೋಗೋಣ, ಊಟಕ್ಕೆ ಅವರು ಪ್ರಸಾದ ಯಾವಾಗ ಸಿಗುತ್ತೆ ಅಂದ್ರೆ, ಆ ರೀತಿಯ ಒಂದು ಗೌರವ ನನ್ನ ಅಪ್ಪ ಅಮ್ಮನ ಮೇಲೆ ಅವಾಗ ಇತ್ತು. ಇದು ಇನ್ನು ಹುಟ್ಟು ಹಬ್ಬ ಅಂತ ನೀವು ಹೇಳಿದ್ಮೇಲೆ ಒಂದು ನಮ್ಮ ಅಪ್ಪನ ವೈಖರಿ ನನ್ಗೆ ನೆನಪಿಗೆ ಬರುತ್ತೆ. ನಮ್ಮ ಅಪ್ಪನ ಆತಿಥ್ಯ ಅದೊಂದು ಅಭೂತಪೂರ್ವವಾದ್ದು. ಮನೆಗೆ ಯಾರಾದ್ರೂ ಬರ್ಲಿ, ಒಂದು ಪಂಚ ಪಕ್ವಾನದ ತರ 2 ಸಿಹಿ, 2 ಖಾರ ತಿಂಡಿ, ಒಂದು ಸಿಹಿ ಪಾನೀಯ, ಒಂದು ತಣ್ಣಗಿನ ಪಾನೀಯ, ಒಂದು ಬಿಸಿ ಪಾನೀಯ, ಆ ರೀತಿ ಪ್ರತಿಯೊಬ್ಬರಿಗೂ ಅಪ್ಪ ಕೊಡ್ತಾ ಇದ್ದ. ಊಟದ ಸಮಯದಲ್ಲಿ ಬಂದವರಿಗೆ ಬನ್ನಿ ಆಚೆ ಹೋಗೋಣ, ಊಟ ಮಾಡೋಣ ಅಂತಿದ್ದ. ಕೆಲವರು ಹಲವಾರು ಕಾರಣಗಳಿಂದ, ಸಮಯದ ಅಭಾವ ಏನಾದ್ರೂ ಇರ್ಬೋದು, ಒಪ್ಕೊಳ್ತಾ ಇರ್ಲಿಲ್ಲ. ಕೊನೆಗೆ ನಮ್ಮಪ್ಪ ಒಂದು ಉಪಾಯ ಹುಡುಕಿದ. ಅಂಥವ್ರು ಇಲ್ಲ ಅಂದಾಗ, ಅಯ್ಯೋ ಇವತ್ತು ನನ್ನ ಹುಟ್ಟು ಹಬ್ಬ, ನಾನ್ ನಿಮ್ಗೆ ಟ್ರೀಟ್ ಕೊಡ್ಬೇಕು, ನೀವು ಬನ್ನಿ ಅನ್ನೋನು. ಅವರು ಒಂದ ಸಂಕೋಚ, ಸಂತೋಷನ, ಸಿಟ್ಟ, ಒಟ್ಟು ಅವರು ಒಪ್ಕೊಂಡು ಬರ್ತಾ ಇದ್ರು. ಅದು ನಡೀತು. ಕೊನೆಗೆ ಒಂದ್ಸಲ ವಿದ್ಯಾರ್ಥಿ ಬಂದ, ಅಪ್ಪನ ಹತ್ರ ಏನೋ ಕೆಲಸ ಇತ್ತು. ಅಪ್ಪ ಯಥಾ ಪ್ರಕಾರ ತಮ್ಮ ಕಥೆ ಹೇಳಿದ್ರು. ಬನ್ನಿ ಸರ್ ಹೋಗೋಣ ಅಂದ. ಹೋಗಿ ಊಟ ಆಯ್ತು. ಬಿಲ್ಲು ಇನ್ನೇನಪ್ಪ ಕೊಡ್ಬೇಕು. ಅವನು ವಿದ್ಯಾರ್ಥಿ ತನ್ನ ಕೈಯಲ್ಲಿ ತಗೊಂಡು, ಸರ್ ಇವತ್ತು ನೀವು ನನ್ನ ಹುಟ್ಟು ಹಬ್ಬ ಅಂತ ತಿಳ್ಕೊಳ್ಳಿ, ಯಾಕೆಂದ್ರೆ 6 ತಿಂಗಳ ಹಿಂದೆ ನೀವು ಇದೇ ಕತೆ ಹೇಳಿ ನನ್ಗೆ ಊಟ ಹಾಕಿದ್ರಿ, ಅದಕ್ಕೆ ಇವತ್ತು ಇದು ನನ್ನ ಸರ್ತಿ ಅಂತ. ನಮ್ಮಪ್ಪ ಮನೆಗೆ ಬಂದು, ಅಯ್ಯೋ ವಿದ್ಯಾರ್ಥಿಯ ದುಡ್ಡು ನಾನು ಹಾಳು ಮಾಡಿದ್ದೆ, ನಾನೊಂದು ಬೇರೆ ಡೈರಿ ಮಾಡಿ ಯಾರಿಗೆ ಈ ಕತೆ ಹೇಳಿ ಯಾವತ್ತು ಊಟ ಹಾಕಿದೀನಿ ಅದ್ರ ಲಿಸ್ಟ್ ಇಟ್ಕೋಬೇಕು, ಇನ್ನೊಂದ್ಸಲ ಈ ರೀತಿ ಆಗ್ಬಾರ್ದು ಅಂತ ನನ್ನಪ್ಪ ಪೇಚಾಡಿದ್ರು. ಇದು ಅವ್ರದ್ದು ಒಂದು ಜನರಿಗೆ ಕರೆದು ಒಂದು ಔತಣ ಕೊಟ್ಟು ಊಟ ಹಾಕ್ಸೋದು ಅವ್ರದ್ದೊಂದು ಹೃದಯದ ಒಂದು ದೊಡ್ಡ ಮನಸ್ಥಿಕೆ ನನ್ನಪ್ಪಂದು. ನನ್ನ ತಂದೆ ತಾಯಿ ಬಗ್ಗೆ ಹೇಳ್ಬೇಕು ಅಂದ್ರೆ ಸ್ವಲ್ಪದೇ. ಅವರದ್ದು ಪ್ರೇಮ ವಿವಾಹ. ಅವರು ಮೊದಲ ಸಲ ಭೇಟಿಯಾಗಿದ್ದು ಒಂದು ಫಿಲ್ಮಿ ಸ್ಟೈಲ್ ಅಲ್ಲೇ. ನಮ್ಮ ತಾಯಿ ವಡಾಲದಲ್ಲಿ NKES ಶಾಲೆ ಇದೆ ಅಲ್ವಾ, ನಮ್ಮ ತಾಯಿ ಅಲ್ಲಿ ಕಲಿತಾ ಇದ್ರು. ನಮ್ಮ ತಂದೆ ಸಾಂಗ್ಲಿಯಿಂದ BA ಮುಗಿಸ್ಕೊಂಡು 21 ವರ್ಷ ಆ ಶಾಲೆಯಲ್ಲಿ ಕನ್ನಡ ಮೇಷ್ಟ್ರಾಗಿ ಬಂದಿದ್ರು. ಮೊದಲನೇ ದಿನ ಬಸ್ಸಲ್ಲಿ ಅಮ್ಮ ಕೂತದ್ದು ನೋಡಿ, ಇವಳ ಯೂನಿಫಾರ್ಮ್ ಅದೇ ಶಾಲೆದಿದೆ, ಅವಳನ್ನು ಫಾಲೋ ಮಾಡಿದ್ರೆ ನಾನು ಸೀದಾ ಶಾಲೆಗೆ ಮುಟ್ತೇನೆ, ಯಾರಿಗೂ ಕೇಳೋ ಗೋಚಿಲ್ಲ ಅಂತ ಅಪ್ಪ ಅಮ್ಮನ ಫಾಲೋ ಮಾಡಿದ್ದಾರೆ. ಅರ್ಧ ಹಾದಿ ಹೋದ್ಮೇಲೆ ನಮ್ಮಮ್ಮ ಹಿಂದೆ ತಿರುಗಿ ಜೋರಲ್ಲಿ ಮರಾಠಿಯಲ್ಲಿ, ಯಾಕೆ ನನಗೆ ಫಾಲೋ ಮಾಡ್ತಿದ್ದೀಯಾ ಅಂತ ದಬಾಯಿಸಿದ್ದಾರೆ.
ನಮ್ಮಪ್ಪ ಅತ್ಯಂತ ಶಾಂತ ರೀತಿಯಿಂದ ಕನ್ನಡದಲ್ಲಿ, ನಾನು ನಿಮ್ಮನ್ನು ಫಾಲೋ ಮಾಡ್ತಾ ಇಲ್ಲ, ನಿಮ್ಮ ಯೂನಿಫಾರ್ಮ್ ಅನ್ನು ಹಿಂಬಾಲಿಸ್ತಿದ್ದೇನೆ, ಯಾಕೆಂದ್ರೆ ನಾನು ಅದೇ ಶಾಲೆಗೆ ಹೊರಟಿದ್ದೇನೆ ಅಂತ. ಇದು ನಮ್ಮ ತಂದೆ ತಾಯಿಯ ಮೊದಲ ಭೇಟಿ. ಆಮೇಲೆ ತುಂಬಾ ವರ್ಷ ಸಂಸಾರ ಮಾಡಿದವರು, ಬಾಳ್ವೆ ಮಾಡಿದವರು ಒಟ್ಟಿಗೆ. ಇವಾಗ ನಮ್ಮ ಅಪ್ಪ ಅಮ್ಮ ಧಾರವಾಡದಲ್ಲಿ ಇರುವಾಗ ನಮ್ಮ ತಂದೆಗೆ TIFR ಅಲ್ಲಿ ಲೈಬ್ರೇರಿಯನ್ ಅಂತ ಹುದ್ದೆ ಸಿಕ್ಕಿತ್ತು. ಆವಾಗಲೇ ಅಪ್ಪ ತಮ್ಮ PhD ಮಹಾಪ್ರಬಂಧದ ಸಂಶೋಧನೆ ನಡೆಸಿದ್ರು, ಇನ್ನು ಬರೆದಿರ್ಲಿಲ್ಲ. ಆವಾಗ ಈ ಲೈಬ್ರೇರಿಯನ್ ಹುದ್ದೆ ಸಿಕ್ಕಿದಾಗ ನಮ್ಮ ತಾಯಿ ಹೇಳಿದ್ದು, ನಾನು ಮತ್ತೆ ಮಕ್ಕಳು ಬಂದ್ರೆ ನಿಮ್ಗೆ ಕಾಲ್ ತೊಡಕಾಗತ್ತೆ, ನಿಮ್ಮ ಸಂಶೋಧನೆಗೆ ವಿಳಂಬ ಆಗ್ಬಹುದು, ಅದಕ್ಕೆ ನಿಮ್ಮ ಸಂಶೋಧನೆ ಮುಗಿಯೋವರೆಗೂ ನಾನು ಮಕ್ಕಳನ್ನು ಕರ್ಕೊಂಡು ಧಾರವಾಡದಲ್ಲಿಯೇ ಇರ್ತೇನೆ, ನಿಮ್ಮ ಸಂಶೋಧನೆ ಕೊನೆ ಘಟ್ಟಕ್ಕೆ ಮಾತ್ರ ನಾವು ಮುಂಬೈಗೆ ಬರ್ತೇವೆ. ಇದಲ್ದಲ್ಲೇ ನಮ್ಮ ತಂದೆಯ ಇಬ್ಬರು ತಮ್ಮಂದ್ರಿಗೆ ನಮ್ಮ ತಂದೆ ತಾಯಿಯೇ ಹಳ್ಳಿಯಿಂದ, ನಮ್ದು ಹವನೂರು ಹಳ್ಳಿ, ಅಲ್ಲಿಂದ ಧಾರವಾಡಕ್ಕೆ ಕರ್ಕೊಂಡು ಬಂದು ಇಂಜಿನಿಯರಿಂಗ್ ಓದಿಸ್ತಾ ಇದ್ರು. ಸೊ ಅವರಿಬ್ಬರ ಓದಿಗಾಗಿ ಅಪ್ಪನಿಗೆ ತೊಂದರೆ ಆಗ್ಬಾರ್ದು ಅಂತ ನಮ್ಮಮ್ಮ ಧಾರವಾಡದಲ್ಲೇ ಅಪ್ಪನ PhD ಆಗೋವರೆಗೂ ನಾವು ಧಾರವಾಡದಲ್ಲೇ ಇದ್ದದ್ದು. ಇನ್ನು ಅಪ್ಪನ PhD ವಿಷಯ ಉಪಾಧ್ಯಾಯ ಸರ್ ಆಗ್ಲಿ, ವಿದ್ಯಾ ಅವರಾಗ್ಲಿ ತುಂಬಾ ಚೆನ್ನಾಗಿ ಅದರ ವಿವರಣೆ ನೀವು ಕೊಟ್ಟಿದ್ದೀರಾ. ಉಪಾಧ್ಯಾಯ ಸರ್ ಹೇಳಿದಂತೆ 19ನೇ ಶತಮಾನ ಇದು ಕನ್ನಡಕ್ಕೆ ಕರಾಳ ಶತಮಾನ ಅಂತ ಎಲ್ಲರಿಗೂ ಅದೊಂದು ಪ್ರತೀತಿ. ಅದು ಅಲ್ಲ, ಅದು ಪರ್ವಕಾಲ, ಹೊಸಗನ್ನಡದ ಅರುಣೋದಯದ ಪರ್ವಕಾಲ ಅಂತ ಸಾಕ್ಷಿ ಸಮೇತ ತೋರಿಸಿಕೊಟ್ಟವರು ನನ್ನಪ್ಪ. ನನ್ನಪ್ಪ ಸಂಶೋಧಕರಾಗಿದ್ದರಿಂದ ಅವರದ್ದು ಒಂದು ಧೋರಣೆ ಇತ್ತು, ಸಂಶೋಧಕನಾಗಿ ನನ್ನ ಕಣ್ಣಿಗೆ ಸಹ ಅದು ಕಂಡ್ರು ನನ್ನ ಕಣ್ಣು ಒಪ್ಪಕೂಡದು, ಬೇರೆ 2-3 ಆಧಾರಗಳಿಂದ ಅದನ್ನು ಸಿದ್ಧಿಸಿ ತೋರಿಸಿದರೆ ಮಾತ್ರ ಅದು ನಿಜ ಅಂತ ನನ್ನ ತಂದೆ ಅದು ಒಪ್ಕೊಂಡು ಅವರು ಅದೇ ರೀತಿ ಸಂಶೋಧನೆ ಮಾಡ್ತಾ ಇದ್ರು. ಹೊಸಗನ್ನಡ ಅರುಣೋದಯ ಕೊನೆಗೆ ಮುಗಿಯೋಕೆ ಬಂದು ಹಸ್ತಪ್ರತಿ ಪುನಾ ಯೂನಿವರ್ಸಿಟಿಯಿಂದ ಅಪ್ಪನಿಗೆ ಇಬ್ಬರು ಪರೀಕ್ಷಕರು, ಹಾಮಾನಾಯಕರು ಮತ್ತೆ ಮರಿಯಪ್ಪ ಭಟ್ರು, ಯೂನಿವರ್ಸಿಟಿಯಿಂದ ಹಾಮಾನಾಯಕರಿಗೆ ಹಸ್ತಪ್ರತಿ ಕಳಿಸಿದ್ರು. ತುಂಬಾ ದಿನ ಆದ್ರೂ ಅದು ಬರಲೇ ಇಲ್ಲ ಹಸ್ತಪ್ರತಿ. ಕೊನೆಗೆ ರಿಜಿಸ್ಟ್ರಾರ್ ಆಫ್ ಇವ್ಯಾಲ್ಯೂಯೇಷನ್ ಪುಣೆ ವಿಶ್ವವಿದ್ಯಾಲಯದವರು ಹಾಮಾನಾಯಕರಿಗೆ ಪತ್ರ ಬರೆದ್ರು, ಸರ್ ಇದು ಪೆಂಡಿಂಗ್ ಅಮೌಂಟ್ ನಿಮ್ಮ ಹೆಸರಲ್ಲಿ ಇಟ್ಕೊಂಡಿದ್ದೇವೆ, ನೀವು ಆ ಹಸ್ತಪ್ರತಿ ನಮ್ಗೆ ಕಳಿಸಿದ ತಕ್ಷಣ 100-200 ಏನೋ ಇತ್ತು, ಅದು ನಾನು ಅಮೌಂಟ್ ನಿಮ್ಗೆ ಕಳಿಸಿ ಇದನ್ನ ಕ್ಲೋಸ್ ಮಾಡ್ತೇವೆ, ಇದು ಪೆಂಡಿಂಗ್ ಅಕೌಂಟ್ ಉಳಿದಿದೆ ಅಂತ. ಹಾಮಾನಾಯಕರು ಅದಕ್ಕೆ ಬರೀತಾರೆ, ನಿಮ್ದು 100-200 ನನ್ಗೆ ಬೇಕಿಲ್ಲ, ಅದಕ್ಕಿಂತ ಅತ್ಯಂತ ಅಮೂಲ್ಯವಾದ ಅಪೂರ್ವವಾದ ವಿಷಯಗಳು ಈ ಹಸ್ತಪ್ರತಿಯಲ್ಲಿ ಇವೆ, ಇದು ನನಗೆ ಬೇಕು, ಸ್ವಲ್ಪ ದಿನ ನಾನೇ ಇಟ್ಕೊಳ್ತೀನಿ, ಆಮೇಲೆ ಕಳಿಸ್ತೇನೆ ಅಂತ ಹಾಮಾನಾಯಕರು ತಿರ್ಗಾ ಪತ್ರ ಹಾಕಿದ್ರಂತೆ. ಅದಾದ್ಮೇಲೆ ಅದು ಮುದ್ರಣಕ್ಕೆ ಹೋಯ್ತು, ಹೊಸಗನ್ನಡದ ಅರುಣೋದಯ. ನನ್ನ ಅಪ್ಪ ಮೊದಲನೇ ಪ್ರತಿಯನ್ನು ನಮಸ್ಕಾರ ಮಾಡಿ ಹಾಮಾನಾಯಕರಿಗೆ ಕೊಟ್ಟು ಬರಬೇಕು ಅಂತ ಯೋಚನೆ ಮಾಡಿದ್ರು. ಆದ್ರೆ ಅಷ್ಟರಲ್ಲೇ ಹಾಮಾನಾಯಕರು ತೀರ್ಕೊಂಡ್ರು. ಅದಕ್ಕೆ ನನ್ನಪ್ಪ ಮುನ್ನುಡಿಯಲ್ಲಿ ಮುದ್ರಣ ಆದ್ಮೇಲೆ ಒಂದೇ ಪ್ರತಿಯನ್ನು ಅವರಿಗೆ ಕೊಟ್ಟು ಬರಬೇಕು ಅಂತ ಯೋಚನೆ ಮಾಡಿದ್ದೆ. ಇವಾಗ ಈ ಎಲ್ಲ 1,000 ಪ್ರತಿಗಳನ್ನು ಹಾಮಾನಾಯಕರಿಗೆ ಅರ್ಪಣೆ ಮಾಡ್ತೇನೆ ಅಂತ ನಮ್ಮಪ್ಪ ತನ್ನ ಮೊದಲನೇ ಆವೃತ್ತಿಯನ್ನು ಹಾಮಾನಾಯಕರಿಗೆ ಅರ್ಪಣೆ ಮಾಡಿದ್ರು. ಅಂಡ್ ನಮ್ಗೆಲ್ಲರಿಗೂ ಒಂದು ಅಭಿಮಾನದ ಸಂಗತಿ ಅಂದ್ರೆ, ಬಹುಶಃ ಅದು ಒಂದು ರೆಕಾರ್ಡ್ ಇದೆ. ಇವಾಗ 15 ದಿನದ ಕೆಳಗೆ ಸರ್ಕಾರ ನನಗೆ ಪತ್ರ ಹಾಕಿ ನಮ್ಮ ಅಪ್ಪನ ಹೊಸಗನ್ನಡದ ಅರುಣೋದಯದ 5ನೇ ಆವೃತ್ತಿಯನ್ನು ಮರುಮುದ್ರಣ ಮಾಡ್ತಾ ಇದೆ. ಇನ್ನೊಂದು ವಾರಕ್ಕೆ ಅದು ಆಚೆ ಬರ್ತಾ ಇದೆ. ಅವರು ಹೇಳೋ ಪ್ರಕಾರ ಪ್ರತಿ ಸಲ ಸರ್ ಪುಸ್ತಕನೇ ಎಲ್ಲರೂ ಕೇಳೋದು ಮೇಡಮ್, ಹೀಗಾಗಿ ನಾವು ಮರುಮುದ್ರಣ ಮಾಡ್ತಾನೆ ಇರಬೇಕು. ಅದು ನಮ್ಮ ಹೊಸಗನ್ನಡದ ಅರುಣೋದಯದ ಒಂದು ವಿಶಿಷ್ಟ, ಅದಕ್ಕೊಂದು ರೂಪ ಇದೆ. ಇನ್ನೊಂದು ಅದ್ರ ಬಗ್ಗೆ ಹೇಳ್ಬೇಕು ಅಂದ್ರೆ, ಇದನ್ನ ನನ್ನ ಅಪ್ಪ ಸುಮಾರು 50 ವರ್ಷಕ್ಕಿಂತ ಜಾಸ್ತಿ ಮೊದಲು ಇದನ್ನಪ್ಪ ಮಾಡಿದ್ದು, ಬರೆದದ್ದು, ಸಂಶೋಧನೆ ಮಾಡಿದ್ದು. ಇವತ್ತಿನವರೆಗೂ ಅಪ್ಪ ಅದರಲ್ಲಿ ಬರೆದದ್ದು ಇದು ತಪ್ಪು, ಇದು ಸರಿ ಇಲ್ಲ ಅಂತ ಈವರೆಗೆ ಯಾರಿಗೂ ಹೇಳೋಕ್ಕಾಗಿಲ್ಲ. ಅಂದ್ರೆ ನನ್ನ ಅಪ್ಪನ ಸಂಶೋಧನೆ ಅಷ್ಟು ಒಂದು ಅದು ಪರಿಪಕ್ವವಾದದ್ದು. ಈಗ ಸಂಶೋಧನೆ ಮೇಲೆ ನಿಷ್ಠೆ ನಮ್ಮ ಅಪ್ಪನಿಗೆ ನಿರಂತರವಾದದ್ದು, ಅದು ಸಾಹಿತ್ಯಿಕ ಇರ್ಲಿ ಅಥವಾ ವೈಜ್ಞಾನಿಕ ಇರಲಿ.
TIFR ಅಲ್ಲಿ ಅಪ್ಪ ಇದ್ರು. ಅವಾಗ ದೇಶ ವಿದೇಶಗಳಿಂದ ಅಲ್ಲಿ ವಿಜ್ಞಾನಿಗಳು, ನಾವೇ ನೋಡಿದ್ದೇವೆ, ರಷ್ಯಾದಿಂದ, ಜರ್ಮನಿಯಿಂದ, ಫ್ರಾನ್ಸ್ ಇಂದ ಎಲ್ಲ ವಿದೇಶದ ಹಲವಾರು ವಿಜ್ಞಾನಿಗಳಲ್ಲಿ ಕೆಲಸ ಮಾಡೋರು. ಅವರಿಗೆ ರೆಫರೆನ್ಸ್ ಮಟೀರಿಯಲ್ ಕೆಲವೊಂದ್ಸಲ TIFR ಲೈಬ್ರರಿಯಲ್ಲಿ ಸಿಗ್ತಾ ಇರಲಿಲ್ಲ. ಅವರು ಅದಕ್ಕೆ ಹುಡುಕೊಂಡು ಪೆಟಿಟ್ಟು, ಏಷ್ಯಾಟಿಕ್ಕು, ಬ್ರಿಟಿಷ್ ಕೌನ್ಸಿಲ್ಲು ಅಲ್ಲೆಲ್ಲ ಅವರು ಹುಡ್ಕೊಂಡು ಹೋಗ್ಬೇಕಿತ್ತು. ಅಷ್ಟೇ ಅಲ್ಲ, ಬೇರೆ ಬೇರೆ ದೇಶಗಳಿಂದ ವೈಜ್ಞಾನಿಕ ಪತ್ರಿಕೆಗಳೇನ್ ಬರ್ತಾ ಇದ್ವು ಅದನ್ನ ನಮ್ಮಪ್ಪ ಬೈಂಡ್ ಮಾಡಿ ಇಡಿಸ್ತಾ ಇದ್ರು. ಬೈಂಡಿಂಗ್ಗೆ ಹೋದದ್ದು 15 ದಿನ ಅದು ಬರ್ತಾ ಇರ್ಲಿಲ್ಲ. ಇವರಿಗೆ ಅದು ರೆಫರೆನ್ಸ್ ಮೆಟೀರಿಯಲ್ ತುರ್ತಾಗಿ ಬೇಕಾಗಿರೋದು. ಕೊನೆಗೆ ಅಪ್ಪ ಒಂದು ಯೋಚನೆ ಮಾಡಿ TIFR ಮ್ಯಾನೇಜ್ಮೆಂಟ್ ಜೊತೆ ಸಾಕಷ್ಟು ಗುದ್ದಾಡಿ, ಯಾಕೆಂದ್ರೆ ಅವರು ಇಂಥ ಪ್ರಪೋಸಲ್ಲೇ ಕೇಳಿರ್ಲಿಲ್ಲ. ನನ್ನಪ್ಪ ಮಾಡಿದ್ದು TIFR ಲೈಬ್ರರಿಗೆ ಅಂತ ಒಂದು ಅಫಿಷಿಯಲ್ ಸ್ಕೂಟರ್ ಪರ್ಚೇಸ್ ಮಾಡಿಸಿ, ಅದಕ್ಕೆ ಒಬ್ಬ ಅಸಿಸ್ಟೆಂಟ್ ಅನ್ನು ಇಟ್ಟು, ದಿನ ಬೆಳಗಾದ್ರೆ ಅವನ ಕೆಲಸ ಅಂದ್ರೆ ಹಿಂದಿನ ದಿನ ಯಾವ ವಿಜ್ಞಾನಿ ಎಲ್ಲಿಂದ ಏನು ತಗೊಂಡ್ ಬರ್ಬೇಕು ರೆಫರೆನ್ಸ್ ಮಟೀರಿಯಲ್ ಅಂತ ಹೇಳಿರ್ತಾನೆ, ಅವರು ತಕ್ಷಣ ಸ್ಕೂಟರ್ ಅಲ್ಲಿ ಹೋಗಿ ಅದನ್ನ ತಂದ್ಕೊಡ್ಬೇಕು. ನೀವು ನಂಬ್ತೀರಾ ಇಲ್ಲ, ಭಾರತದ ಲೈಬ್ರರಿ ಸೈನ್ಸ್ ಇತಿಹಾಸದಲ್ಲಿ ಇದು ಮೊದಲ ಯಶಸ್ವಿ ಪ್ರಯೋಗ ನನ್ನ ಅಪ್ಪ ಆರಂಭಿಸಿದ್ದು. ಅಷ್ಟೇ ಅಲ್ಲ, ಬೇರೆ ಬೇರೆ ಕಡೆಯಿಂದ ಬರುವ ನೂರಾರು ವೈಜ್ಞಾನಿಕ ಪತ್ರಿಕೆಗಳು, ಅದರಲ್ಲಿ ನನ್ನ ಅಪ್ಪನೇ ನೋಡ್ಬಿಟ್ಟು ಕೀ ಪಾಯಿಂಟ್ಸ್ ಏನಿರುತ್ತೆ ಅದನ್ನ ಹೈಲೈಟ್ ಮಾಡಿ ಅದನ್ನ ಟೈಪ್ ಮಾಡಿಸಿ ಲೈಬ್ರರಿ ನೋಟಿಸ್ ಬೋರ್ಡ್ ಅಲ್ಲಿ ಪ್ರತಿದಿನ ಅಪ್ಪ ಹಾಕ್ತಿದ್ರು. ಆಮೇಲೆ ಅದ್ರ ಕೆಳಗೆ ಇದು ಯಾವ ಪತ್ರಿಕೆ, ಯಾವ ವಾಲ್ಯೂಮು ಅದನ್ನು ಸಹ, ಅಂದ್ರೆ ಒಂದು ವಿಜ್ಞಾನಿಗೆ ಹೊಸತು ಏನಾದ್ರೂ ಕೇಳ್ಬೇಕು ಅಂದ್ರೆ ಇಡೀ ಪತ್ರಿಕೆ ತಿರುವಿ ಹಾಕುವ ಅವಶ್ಯಕತೆ ಇಲ್ಲ, ಹೈಲೈಟ್ಸು ನೋಟಿಸ್ ಬೋರ್ಡ್ ಅಲ್ಲೇ ಇರೋದು. ಅವರು ಅದರ ಪ್ರಕಾರ ಅದು ಸಹ ಸಾಕಷ್ಟು ವಿಜ್ಞಾನಿಗಳಿಗೆ ಅದು ಉಪಯೋಗ ಆಗಿತ್ತು. ತಾವೆಲ್ಲ ಹೇಳಿದಂತೆ ಅಪ್ಪ 20 ವರ್ಷಕ್ಕಿಂತ ಜಾಸ್ತಿ ಕಾಲ TIFR ಅಲ್ಲಿ ಇದ್ರು. ಪ್ರೊಫೆಷನಲಿ ಅದು ಒಂದು ಸುಖದ ನೌಕರಿ ಅಂತಲೇ ನಾವು ಹೇಳ್ಬಹುದು. ಆದರೆ ಅಪ್ಪನಿಗೆ ತೃಪ್ತಿ ಇರಲಿಲ್ಲ. ಮನಸ್ಸು ಸದಾ ಕನ್ನಡ ಸಾಹಿತ್ಯ, ಕನ್ನಡದ ಭಾಷೆ ಕಡೆಗೆ ಯಾವಾಗ್ಲೂ ಆ ಕಡೆನೆ ಹೋಗ್ತಾ ಇತ್ತು. ಹೀಗಾಗಿ ಕೊನೆಗೆ ಒಂದಿನ ಅಪ್ಪ ರಾಜೀನಾಮೆ ಕೊಟ್ಟು ಮಂಗಳೂರಿಗೆ ಬಂದ್ರು. ಮಂಗಳೂರು ವಿಶ್ವವಿದ್ಯಾಲಯ ಅವಾಗ ಹೊಸದಾಗಿ ಆರಂಭವಾಗಿದ್ದು, ಚಿಕ್ಕ ಕನ್ನಡ ವಿಭಾಗ. ಉಪಾಧ್ಯ ಸರ್ ಹೇಳಿದಂತೆ ನಾವು ಹೇಗೆ ಒಂದು ಚಿಕ್ಕ ಮಗುವನ್ನ ಜೋಪಾನವಾಗಿ ಅಂತಃಕರಣದಿಂದ ಬೆಳೆಸ್ತೇವೆ, ಹಾಗೆ ನನ್ನಪ್ಪ ಮಂಗಳೂರು ಕನ್ನಡ ವಿಭಾಗವನ್ನು ಅಪ್ಪ ಬೆಳೆಸಿದವರು. ಆ ಅವಧಿ ಮುಗಿಯೋ ಅಷ್ಟೊತ್ತಿಗೆ ಅಪ್ಪನಿಗೆ ಪುನಃ ಮುಂಬೈ ವಿಶ್ವವಿದ್ಯಾಲಯಕ್ಕೆ ಕರೆ ಬಂತು. ಅಪ್ಪ ಆಕ್ಚುಲಿ ಹೇಳಿದ್ದು, ನನ್ಗೆ ಮುಂಬೈ ಜೀವನ ಬೇಡ, ನಾನು ಇದನ್ನ ಒಪ್ಕೊಳ್ಳಲ್ಲ ಅಂತ. ಹಾಮಾನಾಯ್ಕರು ಅವಾಗ ತುಂಬಾ ನಿಷ್ಠುರದಿಂದಲೇ ನಮ್ಮಪ್ಪನಿಗೆ ನಿಷ್ಠುರವಾಗಿ ಹೇಳಿದ್ರು ಅವರು, ಅವನೂರ್ರೆ, ಇದು ನಿಮಗೆ ಬೇಕು ಬೇಡದ ಪ್ರಶ್ನೆ ಅಲ್ಲ, ಇದು ಮುಂಬೈ ವಿಶ್ವವಿದ್ಯಾಲಯದ ಕನ್ನಡ ವಿಭಾಗ ಬದುಕಿ ಬೆಳೆಯಬೇಕು ಅಂದ್ರೆ ಒಬ್ಬ ಗಟ್ಟಿಯಾದ ಒಂದು ಮನುಷ್ಯ ಆ ಕುರ್ಚಿಯಲ್ಲಿ ಕುತ್ಕೊಳ್ಬೇಕು. ಅರ್ಜಿ ಹಾಕುವ ಕೊನೆ ದಿನ ಮುಗಿದು ಹೋಗಿದೆ, ಆದ್ರೂನೇ ನೀವು ಅರ್ಜಿ ಹಾಕಿ ಅಲ್ಲಿ ನೀವು ಹೋಗ್ಲೇಬೇಕು ಅಂತ ಹಾಮಾನಾಯ್ಕರು ಅಪ್ಪನಿಗೆ ಒತ್ತಾಯ ಮಾಡಿದ್ರು. ಅವರ ಮಾತು ಮೀರೋ ಸ್ಥಿತಿಯಲ್ಲಿ ಯಾರು ಇರಲ್ಲ ಸಾಮಾನ್ಯವಾಗಿ. ಅದಕ್ಕೆ ಅಪ್ಪ ಒಪ್ಕೊಂಡು ಪುನಃ ಮುಂಬೈಗೆ ಬಂದ್ರು. ಮುಂಬೈಯಲ್ಲಿ ಉಪಾಧ್ಯ ಸರ್ ಹೇಳಿದಂತೆ ಅವರು ಎಳೆ ಎಳೆಯಾಗಿ ಬಿಡಿಸಿ ಅಪ್ಪ ಮಾಡಿದ ಎಲ್ಲಾ ಕೆಲಸಗಳನ್ನು ಹೇಳಿದ್ದಾರೆ. ನಾನು 2 ಹೇಳ್ತೇನೆ ಅದರಲ್ಲಿ. ಮುಂಬೈ ವಿಶ್ವವಿದ್ಯಾಲಯದ ಸೆನೇಟು ಪ್ರತಿಯೊಂದು ಭಾಷೆಗೆ ಪ್ರತಿ ವರ್ಷ 10,000 ರೂಪಾಯಿ ಮಂಜೂರು ಮಾಡೋದು. ಅದು ಯಾಕೆ ಅಂದ್ರೆ ಅದು ನಿಮ್ಮ ಗ್ರಂಥಾಲಯಕ್ಕೆ. ನಮ್ಮಪ್ಪ ಸೇರಿದಾಗ 1984 ಅಲ್ಲಿ 2 ಸ್ಟೂಡೆಂಟ್ಸ್ ಇದ್ರು. ಕೊನೆಗೆ ಅಪ್ಪನ ಪ್ರಯತ್ನದಿಂದ ಮುಂದಿನ ವರ್ಷ 15 ಸ್ಟೂಡೆಂಟ್ಸ್ ಆದ್ರು. ಸುಮಾರು 6-7 ಸಾವಿರ ಪುಸ್ತಕಗಳ ಒಂದು ಗ್ರಂಥಾಲಯ ಅಪ್ಪ ಅಲ್ಲಿ ಸ್ಥಾಪಿಸಿದ್ರು. ಈ 10,000 ಪ್ರತಿ ಭಾಷೆಗೆ ಕೊಡೋದು, ಒನ್ಸ್ ಅಗೇನ್ ನಂಬೋಕ್ಕಾಗಲ್ಲ ನಿಮ್ಗೆ, ನನ್ನ ಅಪ್ಪ 1 ವರ್ಷ 58,000 ರೂಪಾಯಿಗಳನ್ನ ತಮ್ಮ ಗ್ರಂಥಾಲಯಕ್ಕೆ ಮಂಜೂರು ಮಾಡಿಸ್ಕೊಂಡಿದ್ರು. 10 20 30 ಅಲ್ಲ, 58,000. ಅದು ನಮ್ಮಪ್ಪನ ನಿಷ್ಠೆ, ಕಾರ್ಯತತ್ಪರತೆ ಏನಾದ್ರೂ ಇರ್ಬೋದು. ಅಷ್ಟೇ ಅಲ್ಲದೆ VC ಅವರ ಅಪ್ಪನ ಕರೆದು
ಗುಡ್ ವರ್ಕ್ ಡಾಕ್ಟರ್ ಹವನೂರ್ ಅಂತ ಅಪ್ಪನ್ನ ಪ್ರಶಂಸಿಸಿ ಅವರು ಕೊನೆಯವರೆಗೂ ಅಪ್ಪ ನನ್ಗೆ ಸಮಾಧಾನ ಆಯ್ತು ನಾನಿಲ್ಲಿ ಶ್ರಮ ಪಟ್ಟಿದ್ದಕ್ಕೂ ಅಂತ. ಅಪ್ಪ ಮಾಡಿದ ಇನ್ನೊಂದು ಕೆಲಸ ಅಲ್ಲಿ ಅಂದ್ರೆ MPhil ಕ್ಲಾಸಸ್ ಸ್ಟಾರ್ಟ್ ಮಾಡಿದ್ರು. ಅಪ್ಪ ಸ್ಟಾರ್ಟ್ ಮಾಡಿ ಅದನ್ನ ಬೇಸಿಗೆ ರಜೆಯಲ್ಲಿ, ದೀಪಾವಳಿ ರಜೆಯಲ್ಲಿ ಕ್ಲಾಸಸ್ ನಡೆಸ್ತಾ ಇದ್ರು. ಅಂದ್ರೆ ರಜೆಯಲ್ಲಿ ಜನಗಳಿಗೆ ಬಂದು ಹೋಗೋಕೆ ಅನುಕೂಲ ಆಗ್ಲಿ ಅಂತ. ಒಂದು ದಿನ ಒಬ್ಬಳು ಮಹಿಳೆ ಅಪ್ಪನ ರೂಮಿಗೆ ಬಂದ್ಬಿಟ್ಟು ಯೂನಿವರ್ಸಿಟಿಯಲ್ಲಿ, ಸರ್ ನಾನು ಗುಲ್ಬರ್ಗಾದಿಂದ ಬಂದಿದ್ದೇನೆ, ನನ್ಗೆ MPhil ಮಾಡಬೇಕು. ಅಪ್ಪ ಬನ್ನಿ ಕೂತ್ಕೊಳ್ಳಿ, ಎಲ್ಲ ವಿಚಾರಣೆ ಅಂದ್ರೆ ಏನೇನು ನಿಮ್ಮ ವಿಚಾರ ಏನು ಕೇಳುತ್ತಾ ಇರುವಾಗ ಒಂದು ಚಿಕ್ಕ ಎಳೆ ಮಗುವಿನ ಅಳೋ ಧ್ವನಿ ಕೇಳೋದು. ಆ ಮಗು ಅತ್ತಾಗ್ಲೆಲ್ಲ ಈ ಲೇಡಿ ಕಾತರದಿಂದ ಹಿಂದೆ ನೋಡ್ತಾ ಇದ್ರಂತೆ. ಅವರು 1-2 ಸಲ ನೋಡಿದ್ಮೇಲೆ ಅಪ್ಪ ತುಂಬಾ ನಯವಾಗಿ ಕೇಳಿದ್ರಂತೆ, ಮಗುವಿನ ಅಳೋ ಧ್ವನಿ ಕೇಳಿದ ತಕ್ಷಣ ನಿಮ್ಗೆ ಕಳವಳ ಆಗ್ತಾ ಇದೆ, ಏನು ಕಾರಣ ಇರಬಹುದು ಅಂತ. ಆ ಲೇಡಿ, ಸರ್ ನಾನು 3 ತಿಂಗಳ ಬಾಣಂತಿ, ಆದ್ರೂ MPhil ನಿಮ್ಮ ಕೈ ಕೆಳಗೆ ಮಾಡ್ಬೇಕು ಅಂತ ನಾನು ಗುಲ್ಬರ್ಗಾದಿಂದ ಮುಂಬೈಗೆ ಬಂದಿದ್ದೇನೆ. ಹೊರಗೆ ನನ್ನ ಸಂಬಂಧಿ ನನ್ನ ಮಗು ಎತ್ಕೊಂಡು ಕೂತಿದ್ದಾಳೆ, ಅದಕ್ಕೆ ಮಗು ಅಳ್ತಾ ಇದೆ ಅಂತ ಹೇಳಿದ್ರಂತೆ. ಅಪ್ಪ ಏನೂ ಮಾತಾಡ್ಲಿಲ್ಲ. ತಮ್ಮ ಕುರ್ಚಿ ಬಿಟ್ಟು ರೂಮಿಂದ ಆಚೆ ಬಂದು ಹೊರಗಡೆ ಕೂತ ಹೆಂಗಸನ್ನ ಮಗುನ ಒಳಗೆ ಕಳಿಸಿ ಬಾಗ್ಲಿಂದಲೇ ನೋಡ್ದಲ್ಲೇ, ಮೊದಲು ನೀವು ನಿಮ್ಮ ಮಗುನ್ನ ಶಾಂತ ಮಾಡಿ ಮಲಗಿಸಿ, ನಾವು ಆಮೇಲೆ ಮಾತಾಡೋಣ, ನಾನು ರೂಮಿಂದ ಹೊರಗಿರ್ತೇನೆ ಅಂತ ಅಪ್ಪ ಹೊರಗೆ ನಿಂತ್ಕೊಂಡು ಮಗು ಅವರು ಸಮಾಧಾನ ಮಾಡಿ ಮಲಗಿದ್ಮೇಲೆ ಒಳಗ್ ಬಂದು ತಾನೇ ಅವರ MPhil ಫಾರ್ಮ್ ಫಿಲ್ ಮಾಡಿ ನನ್ನ ಮಾತನ್ನು ನೀವು ನಿಜವಾಗಿ ನಂಬಿ ಅಕ್ಷರಶಃ ನಮ್ಮ ಅಪ್ಪ ಆ ಲೇಡಿಯ ಬಾಣಂತನ ಮಾಡಿದ್ದಾರೆ. ಅದು ಎಷ್ಟರ ಮಟ್ಟಿಗೆ ಅಂದ್ರೆ ಅವರು ಕ್ಲಾಸಿಗೆ ಹೋದಾಗ ಮಗು ಹತ್ರೆ ಅಥವಾ ಅವರು ಪರೀಕ್ಷೆ ಬರೆಯುವಾಗ ನನ್ನ ಅಪ್ಪ ಆ ಮಗುನ ತನ್ನ ತೊಡೆ ಮೇಲೆ ಮಲಗಿಸ್ಕೊಂಡು ತನ್ನ ಕೆಲಸ ಮಾಡ್ಕೊಂಡು ಹೋಗಿದ್ದಾರೆ. ಅಷ್ಟೇ ಅಲ್ಲ, ಅಮ್ಮನ್ನ ಕೇಳ್ಕೊಂಡು ಬಾಣಂತಿಗೆ ಏನು ತಿನ್ನೋಕ್ ಕೊಡ್ಬೇಕು ಅದೆಲ್ಲ ತನ್ಗೆ ಗೋಚಿದ್ದು ಹಣ್ಣು ಹಂಪ್ಲು ಹಾಲು ಎಲ್ಲ ಆಕೆಗೆ ತಂದು ಕೊಡೋದು. ಅಷ್ಟೇ ಅಲ್ಲ, ಎಷ್ಟೊಂದು ಸಲ ಮುದ್ದೆ ಬಿಸಿ ಅನ್ನ ಮಾಡಿ ಅದಕ್ಕೆ ತುಪ್ಪ ಹಾಕಿ ಗೊಡ್ಸಾರ್ ಹಾಕಿ ಆಕೆಗೆ ಬಡಿಸಿದ್ದಿದೆ. ಇದು ನಾನು ಹೇಳ್ತೇನೆ ಅಂತಲ್ಲ, ಇದು ಆ ಲೇಡಿ ಸ್ವತಃ ಅವರು ಹೇಳ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಆಕೆ ಕೆಲ ವರ್ಷಗಳ ನಂತರ ಅವರು ಗುಲ್ಬರ್ಗಾ ಕ್ಷೇತ್ರದಿಂದ MLC ಆಗಿದ್ರು. ನನ್ನ ಅಪ್ಪ ತೊಡೆ ಮೇಲೆ ಮಲಗಿಕೊಂಡ ಆ ಮಗು ದೊಡ್ಡವಳಾದ್ಮೇಲೆ ಹೆಣ್ಣು ಹುಡುಗಿ ಅವಳನ್ನು ಕರ್ಕೊಂಡು ಬಂದು ಅಪ್ಪನಿಗೆ ನಮಸ್ಕಾರ ಮಾಡಿಸಿ ಆಕೆ ಕರ್ಕೊಂಡು ಹೋಗಿದ್ದು. ಇಂಥ ಬಹುಶಃ ಒಂದು ವಿಶ್ವವಿದ್ಯಾಲಯದಲ್ಲಿ ಬಾಣಂತನ ಮಾಡಿದವರು ಒಂದು HOD ತೀರಾ ನನ್ಗೆ ಕಡಿಮೆ ಅನ್ಸುತ್ತೆ. ಅದು ನನ್ನಪ್ಪ ಮಾಡ್ತಾ ಇದ್ರು. ಇನ್ನು ವಿದೇಶ ಪ್ರಯಾಣ ಅಪ್ಪಂದು. ಹಲವಾರು ವಿದೇಶಿ ಗ್ರಂಥಾಲಯಗಳಲ್ಲಿ ಪತ್ರ ವ್ಯವಹಾರ ನಡೆಸಿ ಅಪ್ಪನಿಗೆ ಕಂಡು ಬಂದದ್ದು ಅಂದ್ರೆ ಕನ್ನಡ ಭಾಷೆಯ ತೀರ ವಿರಳವಾದ ಅಪರೂಪದ ಮಾಹಿತಿ ಅವ್ರ ಹತ್ರ ಇದೆ, ಆದ್ರೆ ಅವ್ರಿಗೆ ಅದರ ಬೆಲೆ ಇಲ್ಲ. ಏನೋ ಭಾರತದಿಂದ ತಂದು ಒಂದು ಮೂಲೆಯಲ್ಲಿ ಒಂದು ಟ್ರಂಕ್ ಅಲ್ಲಿ ಹಾಕಿ ಇಟ್ಟಿದ್ದಾರೆ. ನಾನು ಹೋಗಿ ನನ್ನ ನೆಲಕ್ಕೆ ಇದನ್ನ ತೆಗೆದುಕೊಂಡು ಬರಬೇಕು, ಅದೊಂದು ಉತ್ಕಟವಾದ ಹಂಬಲ. ಅಪ್ಪನ ಹತ್ರ ದುಡ್ಡು ಇರ್ಲಿಲ್ಲ, ಸ್ವಂತ ತಾನೇ ದುಡ್ಡು ಕೊಟ್ಟು ಹೋಗೋಕೆ. ಅದು ಏನೇನೋ ಪ್ರಯತ್ನ, ಆ ಫೌಂಡೇಶನ್ ಅದು ಇದು ಏನೋ ಸೇರಿಸ್ಕೊಂಡು ಕೊನೆಗೆ 1975 ಅಲ್ಲಿ ಮೊದಲ ಬಾರಿಗೆ ಅಪ್ಪ ಲಂಡನ್ ಹೋಗಿದ್ದು. ಸಾಹಿತಿ ಪ್ರಾಣಿ ಪ್ಲೇನ್ ಹತ್ತಿದ ತಕ್ಷಣ ಕನ್ನಡ ಪುಸ್ತಕ ತಗೊಂಡು ಬರೆಯೋಕೆ ಆರಂಭ ಮಾಡಿದ್ದಾರೆ ಅಪ್ಪ. ಅದು 8-9 ಗಂಟೆಯ ಪ್ರಯಾಣ. ನಮ್ಮ ಅಪ್ಪನ ಪಕ್ಕ ಒಂದು ಯುವಕ ಕೂತಿದ್ದ. ಅವನು, ಸರ್ ನಾನು ಕನ್ನಡದವನು ಅನ್ನಂತೆ. ತುಂಬಾ ಸಂತೋಷ ಆಗೋಯ್ತು, ಪಕ್ಕದಲ್ಲಿ ಕನ್ನಡದವನು ಕೂತಿದ್ದಾನೆ ಅಂತ. ಏನ್ ಮಾಡ್ತೀಯಾ ಹಾಗೆ ಹೀಗೆ ಕೇಳಿದ್ದಾರೆ ಅಪ್ಪ. ಅವರು ಚಿಕ್ಕ ಕಲಾವಿದ ಸರ್, ಸಣ್ಣ ಪುಟ್ಟ ರೋಲ್ ಮಾಡ್ತಾ ಇರ್ತೀನಿ. ಇವರು ತಕ್ಷಣ ತಮ್ಮ ಕಲೋದ್ಧಾರಕ ಸಂಘದ ಅನುಭವಗಳನ್ನು ಹೇಳ್ಕೊಂಡು ನಾಟಕ ಯಾವ ದೃಷ್ಟಿಯಿಂದ ಒಳ್ಳೆಯದು, ಸಿನಿಮಾ ಹೇಗೆ, ಇಬ್ಬರ ಅಂತರ ಏನು, ಆಮೇಲೆ ಇವಾಗ ಒಂದು ನಾಟಕದ ಕಲೆ ಅದು ಹೇಗೆ ಕಮರ್ಷಿಯಲ್ ಆಗಿದೆ ಲೆಕ್ಚರ್ ಹೊಡೆದಿದ್ದಾರೆ ನಮ್ಮಪ್ಪ. ಕೊನೆಗೆ ಲಂಡನ್ ಬಂತು, ಇಬ್ರು ತಮ್ಮ ಪಾಡಿಗೆ ತಮ್ಮ ದಾರಿಯಲ್ಲಿ ಹೋದ್ರು. ಆಯ್ತು, ತಿರ್ಗಾ ಬಂದ್ರು ಅಪ್ಪ. ಇದು ನಾನ್ ನಿಮ್ಗೆ ಹೇಳ್ಬೇಕು, ಮೊದಲನೇ ಬಾರಿಗೆ ಅಪ್ಪ ತಿರ್ಗಾ ಬಂದಾಗ
ಮುಂಬೈ ಏರ್ಪೋರ್ಟ್ ಅಲ್ಲಿ 2 ದೊಡ್ಡ ಬ್ಯಾಗ್ ಹೊತ್ಕೊಂಡು ಅಪ್ಪ ಬರ್ತಾ ಇದ್ರು. ಖಂಡಿತ ಕಸ್ಟಮ್ಸ್ ಅಧಿಕಾರಿಗಳು ಅಪ್ಪನ್ನ ಹಿಡ್ಕೊಂಡು ಒಂದು ಬ್ಯಾಗ್ ಓಪನ್ ಮಾಡಿದ್ದಾರೆ. ಅದರಲ್ಲಿ ಹೊಸ ಪುಸ್ತಕ ಬಿಡಿ, ನೀವು ಬರೇ ಹಳೆ ಪುಸ್ತಕ, ಒಂದು ಚಿಂದಿ ಕಾಗದ ಪೇಪರ್ ಕಾಣೋ ತರ ಹಳೆ ಕಾಗದ ಪತ್ರಗಳು ಇಡೀ ಬ್ಯಾಗ್ ಅಲ್ಲಿ ಅದೇ ತುಂಬಿತ್ತು. ಅವರಿಗೆ ಪುಸ್ತಕದ ಮಧ್ಯೆ ಏನಾದ್ರೂ ಈ ಮನುಷ್ಯ ಏನಾದ್ರೂ ಸ್ಮಗ್ಲಿಂಗ್ ಮಾಡಿ ತಂದಿದಾನ ಅಂತ ಪ್ರತಿಯೊಂದು ಪುಸ್ತಕ ಜಾಲಾಡ್ಸಿ ಬೆನ್ನೆಲುಬಲ್ಲಿ ಪೆನ್ ಹಾಕಿ ಅಲ್ಲೇನಾದ್ರೂ ಸಿಕ್ಸಿದಾರಾ ಅಂತ ಅಷ್ಟೆಲ್ಲ ಇಡೀ ಬ್ಯಾಗು ಕಷ್ಟಪಟ್ಟು ನೋಡಿದ್ದಾರೆ. ಏನು ಸಿಕ್ಕಿಲ್ಲ. ಕೊನೆಗೆ ಆ ಕಸ್ಟಮ್ ಅಧಿಕಾರಿ ಇನ್ನೊಂದು ಬ್ಯಾಗ್ ಇತ್ತಲ್ವಾ ಅದೇ ತರ, ಅವನ್ಗೆ ಸುಸ್ತಾಗಿ ಹೋಗಿದೆ. ಆ ಬ್ಯಾಗ್ ಅಲ್ಲಿ ಏನಿದೆ ಅಂತ ಕೇಳಿದ್ದಾರೆ ನಮ್ಮಪ್ಪಗೆ, ಜೋರಲ್ಲೇ ಕೇಳಿದ್ದಾರೆ. ನಮ್ಮಪ್ಪ ಶಾಂತವಾಗಿ ಇದರಲ್ಲಿ ಏನಿತ್ತೋ ಅದರಲ್ಲೂ ಅದೇ ಇದೆ, ಅದೇ ತರದ ಪುಸ್ತಕಗಳು ಕಾಗದ ಪತ್ರಿಕೆಗಳು ಅಂತ. ಅವ್ರಿಗೆ ಮೊದಲೇ ಸಾಕಾಗಿ ಹೋಗಿತ್ತು. ಕೊನೆಗೆ ಅವರು ಯು ಆರ್ ಇನ್ಕೇಪಬಲ್ ಆಫ್ ಸ್ಮಗ್ಲಿಂಗ್ ಅಂತ ಅಪ್ಪನಿಗೆ ಬೈದು ಇನ್ನೊಂದು ಬ್ಯಾಗ್ ಓಪನ್ ಮಾಡ್ದಲ್ಲ ಅಪ್ಪನ್ನ ಹಾಗೆ ಹೊರಗೆ ಕಳಿಸಿದ್ರಂತೆ. ನಮ್ಮಪ್ಪ ಸಾಕಷ್ಟು ಸಲ ಹೋಗಿದ್ರು. ನೀವು ನಂಬ್ತೀರಾ ಇಲ್ಲ, ಮೊದಲು 2-3 ಸಲ ಸಾಮಾನ್ಯವಾಗಿ ವಿದೇಶಕ್ಕೆ ಹೋದವರು ಚೀಸು, ಚಾಕ್ಲೇಟು, ಪರ್ಫ್ಯೂಮು ಅಂತದೆಲ್ಲ ತಗೊಂಡ್ ಬರ್ತಾರೆ. ನಮ್ಮಪ್ಪ 2-3 ಸಲ ಹೋದಾಗಲೂ ಒಂದು ಸಲ ಇಂಥದ್ ಏನೂ ತರ್ಲಿಲ್ಲ. ಪುಸ್ತಕ ಹೊತ್ಕೊಂಡು ಹೋಗೋದು, ಇನ್ನೊಂದು ರೌಂಡ್ ಪುಸ್ತಕ ಹೊತ್ಕೊಂಡು ಬರೋದು, ಅಷ್ಟೇ ನನ್ನಪ್ಪ ಮಾಡಿದ್ದು. ಇವಾಗ ಅಪ್ಪನ ಪಕ್ಕ ಕೂತ ಯುವಕನ ಬಗ್ಗೆ ಹೇಳಿದೆ. ನಮಗೆ ಯಾವಾಗ ಟಿವಿ ಬಂದಿತ್ತು ಮನೆಯಲ್ಲಿ, ಒಂದು ಅಡ್ವರ್ಟೈಸ್ಮೆಂಟ್ ಬರ್ತಾ ಇತ್ತು. ಅದು ಮಂಥನ ಸಿನಿಮಾತು. ಅದರಲ್ಲಿ ಅನಂತ್ ನಾಗ್, ಗಿರೀಶ್ ಕಾರ್ನಾಡ್, ಸ್ಮಿತಾ ಪಾಟೀಲ್ ಎಲ್ಲ ಇದ್ರು. ಅದನ್ನ ನೋಡ್ಬಿಟ್ಟು ನಮ್ಮಪ್ಪ, ಅಯ್ಯೋ ಇವನ್ನೆಲ್ಲ ನೋಡಿದೇನಲ್ವಾ ನಾನು ಅಂತ ಅನಂತ್ ನಾಗ್ ಅವ್ರನ್ನ ನೋಡಿ ಕೊನೆಗೆ ಒಮ್ಮೆಲೆ ನೆನ್ಪಾಯ್ತು, ಅಯ್ಯೋ ಲಂಡನ್ ಪ್ಲೇನ್ ಅಲ್ಲಿ ಇವ್ರು ತಾನೇ ನನ್ನ ಪಕ್ಕಕ್ಕೆ ಕುತ್ಕೊಂಡಿದ್ದು ಅಂತ. ಸಂಕೋಚ ಆಗಿದೆ, ಏನೇನೋ ಹೇಳ್ಬಿಟ್ಟಿದ್ದೀನಿ ಅಂತ. ಆಮೇಲೆ ತನ್ನ ಒಬ್ಬ ಪತ್ರಕರ್ತರ ಮಿತ್ರರ ಜೊತೆ ಮಾತಾಡಿ ಅವರ ಫೋನ್ ನಂಬರ್ ತಗೊಂಡು ಅನಂತ್ ನಾಗ್ ಅವ್ರಿಗೆ ಫೋನ್ ಮಾಡಿದ್ದಾರೆ ನಮ್ಮಪ್ಪ. ನೀವು ಇಷ್ಟು ದೊಡ್ಡ ಕಲಾವಿದರು, ಆರ್ಟಿಸ್ಟ್ ಅಂತ ನನ್ಗೆ ಗೊತ್ತಿರ್ಲಿಲ್ಲ ರೀ, ನಿಮ್ಗೆ ನೆನ್ಪಿದೆಯಾ, ನಾನು ಏನೇನೋ ಹೇಳಿದ್ದೆ ನಿಮ್ಗೆ ಪ್ಲೇನ್ ಅಲ್ಲಿ. ಅನಂತ್ ನಾಗ್ ಪರಮ ಸಜ್ಜನರು, ಅವರು ತುಂಬಾ ಸಭ್ಯತೆಯಿಂದ, ಇಲ್ಲ ಸರ್ ನೀವು ಹೇಳಿದ್ದು ಎಲ್ಲವೂ ನೆನ್ಪಿದೆ, ಮರ್ತಿಲ್ಲ. ಆ 8 ಗಂಟೆಯಲ್ಲಿ ನೀವು ನನಗೆ ಸಾಕಷ್ಟು ಹೇಳಿಕೊಟ್ರಿ ಅಂತ ಅವ್ರು ಉತ್ತರಿಸಿದ್ರಂತೆ. ಇದು ನಮ್ಮಪ್ಪನ ಅನಂತ್ ನಾಗ್ ಕಥೆ. ಆಮೇಲೆ ತುಂಬಾ ವರ್ಷ ನಮ್ಮಪ್ಪ ತನ್ನ ದೈಹಿಕ ಆರೋಗ್ಯಕ್ಕೆ ಯಾವುದೇ ರೀತಿಯ ಕಾಳಜಿ ಮಾಡ್ತಾ ಇರ್ಲಿಲ್ಲ. ಹಳ್ಳಿ ಅಲ್ಲಿ ಅದು ವಿಶೇಷ ಮಾಹಿತಿ ಇದೆ, ಇಲ್ಲಿ ಇದು ಇದೆ. ಅಂಡ್ ಪ್ರತಿ ಸಲ ಹೋಗುವಾಗ ನನ್ನ ಅಪ್ಪನಿಗೆ ಕನಿಷ್ಠ ಜೋಳಿಗೆಯಲ್ಲಿ ಒಂದು 10-12 kg ಪುಸ್ತಕಗಳು. ಅವನು ಹೊತ್ತುಕೊಂಡೇ ತಿರುಗುವವನು. ಸಾಹಿತಿ ಬಡಪ್ರಾಣಿ, ಕಾರು, ಟ್ಯಾಕ್ಸಿ ಅದೆಲ್ಲ ಆಗ್ತಾ ಇರ್ಲಿಲ್ಲ. ಎಲ್ಲಿ ಹೋದ್ರು ಕೆಂಪಸ್ಸು, ಎತ್ತಿನ ಗಾಡಿ, ಟಾಂಗಾ ಅಥವಾ ರಿಕ್ಷಾ ಬಿಟ್ರೆ ಅವು ಹೊತ್ತುಕೊಂಡು ನಮ್ಮ ಪಪ್ಪ ಓಡಾಡಿದ್ದು. ತುಂಬಾ ವರ್ಷ ಈ ರೀತಿ ಮಾಡಿದ್ರು ಅಪ್ಪ. ಆರೋಗ್ಯ ತೀರಾ ಹದಗೆಟ್ಟು ಭಾನುವಾರ ಒಂದು ದಿನ ಸಾಯಂಕಾಲ ರಾತ್ರಿ ಅಪ್ಪನಿಗೆ ಮೈಲ್ಡ್ ಹಾರ್ಟ್ ಅಟ್ಯಾಕ್ ಆಯ್ತು. ಆಸ್ಪತ್ರೆಗೆ ಕರ್ಕೊಂಡು ಹೋದ್ವಿ. ನಾನು ಇದ್ದೆ, ಕಾರ್ಡಿಯಾಲಜಿಸ್ಟ್ ಬಂದ್ರು. ನನ್ನಪ್ಪ, ಡಾಕ್ಟ್ರೇ ಜೀವನದಲ್ಲಿ ನಾನು ಬಹಳಷ್ಟು ಸುಖ ಉಂಡೇನೆ, ಈಗ ನನಗೆ ಸಾವು ಬಂದ್ರೆ ಅದು ಬಹುಶಃ ಒಂದು ಇರ್ಬೇಕಾದಷ್ಟು ನನಗೆ ಫೀಲ್ ಆಗ್ಬಹುದು ಅಷ್ಟೇನೆ ಅಂದ್ರು ನನ್ನಪ್ಪ. ಅವರು ನಗ್ತಾ, ಅಂಥದ್ದೇನಾಗಲ್ಲ ಸರ್, ನಿಮ್ಗೆ ಆಗಿರೋದು ಮೈಲ್ಡ್ ಅಟ್ಯಾಕು, ನಾವು ಟ್ರೀಟ್ಮೆಂಟ್ ಕೊಡ್ತಾ ಇದ್ದೇವೆ ಅಂದ್ರು. ನಮ್ಮ ಪುಣ್ಯಕ್ಕೆ ಅವರು ಮೈಲ್ಡ್ ಹಾರ್ಟ್ ಅಟ್ಯಾಕ್ಗೆ ಟ್ರೀಟ್ಮೆಂಟ್ ಕೊಡುವ ಮೊದಲೇನೆ ಅಪ್ಪನಿಗೆ ಮ್ಯಾಸಿವ್ ಮೇಜರ್ ಹಾರ್ಟ್ ಅಟ್ಯಾಕ್ ಆಯ್ತು. ಅವ್ರ ಎದುರುಗಡೆನೆ ಮಧ್ಯರಾತ್ರಿ ತಕ್ಷಣ ಎಮರ್ಜೆಂಟ್ ಸರ್ಜರಿ ಮಾಡಿ ಸ್ಟೆಂಟ್ ಹಾಕಿ ಅಪ್ಪನಿಗೆ ಅದೆಲ್ಲ ಆಯ್ತು. ಇದು ಆಗಿದ್ದು ಸೋಮವಾರ ಅರ್ಲಿ ಮಾರ್ನಿಂಗ್. ಮಂಗಳವಾರ ಈ ಕಾರ್ಡಿಯಾಲಜಿಸ್ಟ್ ICU ರೌಂಡ್ಸ್ ಅಲ್ಲಿ ಇರುವಾಗ ಸಾಮಾನ್ಯವಾಗಿ ಎಲ್ಲಾ ಪೇಷಂಟ್ಗಳಿಗೂ ಕೇಳ್ತಾರೆ, ಚೆನ್ನಾಗಿದ್ದೀರಾ, ಏನಾದ್ರೂ ಬೇಕಾ ಅಂತ. ನನ್ನ ಅಪ್ಪನ್ ಕೇಳಿದ್ದಾರೆ. ನನ್ನಪ್ಪ ಏನ್ ಹೇಳಿರ್ಬೋದು, ಡಾಕ್ಟ್ರೇ ಇಲ್ಲಿಯ ವಾತಾವರಣ ತುಂಬಾ ಪ್ರಶಾಂತವಾಗಿದೆ, ತುಂಬಾ ಅನುಕೂಲವಾಗಿದೆ, ನನಗೆ ಇಲ್ಲಿ ಪುಸ್ತಕ ಓದೋಕೆ ಅನುಕೂಲ ಮಾಡಿಕೊಡಿ. ಇದು ಸರ್ಜರಿ ಆದ 1 ದಿನದ ನಂತರ ನಮ್ಮಪ್ಪನ ಬೇಡಿಕೆ ಇದು.
ಆಶ್ಚರ್ಯ ಅಂದ್ರೆ ಆ ಕಾರ್ಡಿಯಾಲಜಿಸ್ಟ್ ಒಪ್ಕೊಂಡ್ರು. ಅವ್ರು ಹೇಳಿದ ಮಾತಿದು, ನಾವು ಕೊಡೋ ಮಾತ್ರೆಗಳಿಗಿಂತಲೂ ಬಹುಶಃ ನಿಮಗೆ ನಿಮ್ಮ ಪುಸ್ತಕವೇ ಗುಣ ಮಾಡುತ್ತೆ ಬೇಗ, ಅದಕ್ಕೆ ನಾನು ಪರ್ಮಿಷನ್ ಕೊಡ್ತಾ ಇದ್ದೀನಿ ಅಂತ ಹೇಳಿ ಪುಸ್ತಕ ನಾನು ತಂದ್ಕೊಟ್ಟೆ. 2ನೇ ದಿನ ಅಪ್ಪನಿಗೆ ಸರ್ಜರಿ ಆದ. ಕೊನೆಗೆ ಅವತ್ತು ಸಾಯಂಕಾಲ ನಮ್ಮ ಅಪ್ಪನ ಪಟ್ಟದ ಶಿಷ್ಯ ಡಾಕ್ಟರ್ ಶ್ರೀನಿವಾಸ್ ಮೂರ್ತಿ ಅಂತ, ಅವರು ವಿಸಿಟಿಂಗ್ ಅವರ್ಸ್ ಅಲ್ಲಿ ಅಪ್ಪನ ಭೇಟಿ ಆಗೋಕ್ ಬಂದ್ರು. ತುಂಬಾ ಒಂದು ಕ್ಷೀಣ ಧ್ವನಿಯಲ್ಲಿ, ನನ್ನಪ್ಪ, ಆ ಪೇಪರ್ಗೆ ನಾನು ಲೇಖನ ಕೊಡ್ತೇನೆ ಅಂದಿದ್ದೆ, ಲೇಟ್ ಆಗುತ್ತೆ ಅಂತ ತಿಳಿಸ್ಬಿಡಿ. ಆಮೇಲೆ ಇಂಥವರಿಗೆ ಅವರೊಂದು ಪುಸ್ತಕ ಕೇಳಿದ್ರು, ತಂದು ಮನೆಯಲ್ಲಿ ಇಟ್ಟಿದ್ದೇನೆ, ಅವರು ಕಾಯ್ತಾ ಇರಬಹುದು, ಅದಕ್ಕೆ ಅವರಿಗೆ ಅದನ್ನು ಮುಟ್ಸುವ ಜವಾಬ್ದಾರಿ ನಿಮ್ದು ಅಂತ. ಆ ಕ್ಷಣದಲ್ಲೂ ತನಗೆ ಮ್ಯಾಸಿವ್ ಅಟ್ಯಾಕ್ ಆಗಿದೆ, ಬದುಕಿ ಉಳಿದಿದ್ದೇನೆ, ಅದರ ಕಡೆಗೆ ನನ್ನ ಅಪ್ಪನ ಗಮನವೇ ಹೋಗ್ತಾ ಇರ್ಲಿಲ್ಲ. ಸಾಹಿತ್ಯ ಸಂಶೋಧನೆ ಅಂದ್ರೆ ಅವರು ಒಂದು ಕುದುರೆಯ ದೃಷ್ಟಿ, ಒಂದೇ ನೇರ ದೃಷ್ಟಿ, ಎಡಬಲ ಏನು ದೃಷ್ಟಿ ಇರ್ಲಿಲ್ಲ ನನ್ನ ಅಪ್ಪಂಗೆ. ಆ ರೀತಿ ಆಮೇಲೆ ಅವರನ್ನು ಮನೆಗೆ ಕರ್ಕೊಂಡ್ ಬಂದ್ವಿ. ಮೊದ್ಲೇ ಹೇಳಿದೆ ನನ್ನಪ್ಪ ನನ್ನ ಗುರು ಅಂತ. ಒಂದು 100 ಉದಾಹರಣೆ ಇವೆ, ಬಟ್ ನಿಮ್ಗೆ ಒಂದ್ 2-3 ಕೊಡ್ತೇನೆ. ಮೊದ್ಲೇ ಹೇಳಿದೆ, ಅಪ್ಪ ಮುಂಬೈಯಲ್ಲಿದ್ರು, ನಾವು ಧಾರವಾಡದಲ್ಲಿದ್ವಿ. ನನಗೆ ಒಂದು 10 ವರ್ಷ ಇರ್ಬಹುದು, ರಜೆ ಇತ್ತು. ತುಂಬಾ ಹಠ ಮಾಡಿದೆ, ನಾನು ಅಪ್ಪನ ಜೊತೆನೆ ಇರ್ಬೇಕು, ರಜೆಯಲ್ಲಿ ನಾನು ಮುಂಬೈಗೆ ಹೋಗ್ಬೇಕು, ನಾನೇ ಹೋಗ್ಬೇಕು, ತುಂಬಾ ಹಠ ಮಾಡಿದೆ. ಅಪ್ಪ ಆಮೇಲೆ ನನ್ನನ್ನು ಕರ್ಕೊಂಡ್ ಬರೋಕೆ ಬಂದು ಹೋಗಕ್ಕೆ 5 ದಿನ ಆಗುತ್ತೆ. 5 ದಿನ ಸಂಶೋಧನೆ ಬಿಟ್ಟು ನಮ್ಮಪ್ಪ ಬರೋಕ್ಕಾಗಲ್ಲ, ಅದು ಖಂಡಿತ ಆಗ್ತಾ ಇರ್ಲಿಲ್ಲ. ನನ್ನ ತಾಯಿ, ನಿನ್ನ 2 ಚಿಕ್ಕಪ್ಪ ಇದ್ದಾರೆ, ನನ್ನ ಮೈದ್ನಂದ್ರು, ನಿನ್ನಿಬ್ರು ಅಣ್ಣಂದ್ರಿದ್ದಾರೆ, ಅವ್ರನ್ನ ಬಿಟ್ಟು ನೀನ್ ಒಬ್ಬಳನ್ನ ಕಳ್ಸೋಕ್ ನನ್ಗೆ ಬರೋಕ್ಕಾಗಲ್ಲಮ್ಮ, ನೀನ್ ಒಬ್ಬಳೇ ನಿನಗ್ ಹೋಗೋಕ್ಕಾಗಲ್ಲ ಅಂದ್ರು. ನಾನು ಹಠ ಮಾಡಿ, ಇಲ್ಲ ನಾನು ಒಬ್ಳೆ ಹೋಗ್ತೇನೆ, ಬಟ್ ಅಪ್ಪನ ಹತ್ರ ನಾನು ಹೋಗ್ಬೇಕು, ಅಷ್ಟು ನಾನು ಹಠ ಮಾಡಿದೆ. ಮತ್ತೆ ಆವಾಗ ಕೆಲವು ಜನಕ್ಕೆ ಗೊತ್ತಿರ್ಬಹುದು, ನಾವು ಮೀರಾಜಲ್ಲಿ ಮೀಟರ್ ಗೇಜ್ ಇಂದ ಬ್ರಾಡ್ ಗೇಜಿಗೆ ಟ್ರೈನ್ ಚೇಂಜ್ ಮಾಡ್ಬೇಕಿತ್ತು, ಅದು ಇತ್ತು. ಅದು ಅಮ್ಮ ನನ್ಗೆ ಹೆದರ್ಸೋಕ್ ನೋಡಿದ್ರು, ಅದೆಲ್ಲ ನಿನ್ಗಾಗಲ್ಲ ಅಂತ. ಒಂದೇ ಹಠ, ಅಪ್ಪನ ಹತ್ರ ನಾನು ಹೋಗ್ಬೇಕು ಅಂತ. ಕೊನೆಗೆ ಅಪ್ಪ ಅಮ್ಮ ಏನೋ ಮಾತಾಡ್ಕೊಂಡ್ರ ಅನ್ಸತ್ತೆ, ನನ್ನ ಟಿಕೆಟ್ ತೆಗೆದು ಪ್ಲಾಟ್ಫಾರ್ಮ್ ಇರೋ ಎಲ್ಲಾ ಫ್ಯಾಮಿಲಿಗಳಿಗೂ, ನನ್ನಮ್ಮ ನನ್ನ ಮಗಳು ಒಬ್ಳೆ ಹೋಗ್ತಿದ್ದಾರೆ, ದಯವಿಟ್ಟು ನೋಡ್ಕೊಳ್ಳಿ ಅಂತ ಹೇಳಿ ಟ್ರೈನ್ ಬಂದ್ಮೇಲೆ ಕಂಪಾರ್ಟ್ಮೆಂಟ್ ಹತ್ತಿ ಅಲ್ಲಿರೋ ಎಲ್ಲಾ ಫ್ಯಾಮಿಲಿಗಳಿಗೂ, ಒಬ್ಳೆ ಹೋಗ್ತಿದ್ದಾಳೆ, ಹಠ ಮಾಡ್ತಿದ್ದಾಳೆ, ಅಪ್ಪನ ಹತ್ರ ಹೋಗೋಕೆ ಎಲ್ಲ ಕಥೆ ಹೇಳಿ ನನ್ಗೆ ಕಳಿಸ್ಕೊಟ್ರು. ಊಟ ಗೀಟ ಎಲ್ಲ ಕಟ್ಕೊಟ್ಟಿದ್ರು. ಮಿರಾಜಲ್ಲಿ ಇವರೆಲ್ಲಾ ಫ್ಯಾಮಿಲಿಗಳು ನನ್ನನ್ನು ಈ ಕಡೆಯಿಂದ ಆ ಕಡೆಗೆ, ಸೇಮ್ ಕಂಪಾರ್ಟ್ಮೆಂಟ್ ಆಪೋಸಿಟ್ ಸೈಡ್ ಅಲ್ಲೇ ನಿಲ್ತಿತ್ತದು ಪ್ಲಾಟ್ಫಾರ್ಮು, ಅಲ್ಲಿ ಹತ್ತಿ ಮುಂಬೈ VT ಸ್ಟೇಷನ್ ಹತ್ರ ಬಂದ ಕತ್ತು ಹೊರಗಿಟ್ಕೊಂಡು, ಅಪ್ಪ ಕಾಣಿಸ್ತಾನೆ, ಅಪ್ಪ ಇವ್ ನನ್ಗೆ ಕಾಣಿಸ್ತಾನೆ ಅಂತ ಅಷ್ಟು ನನಗೆ ಒಂದು ಉತ್ಸಾಹ ಅಪ್ಪನ್ನ ನೋಡೋಕೆ. ಟ್ರೈನ್ ನಿಂತ ತಕ್ಷಣ ಪುಟ್ಟ ಬ್ಯಾಗ್ ಇತ್ತು, ಅದನ್ನ ಹಿಡ್ಕೊಂಡು ಇಳಿದೆ, ಅಪ್ಪನ ಹತ್ರ ಓಡ್ ಹೋದೆ. ಆವಾಗ ಹಿಂದಿನಿಂದ ಒಂದು ಧ್ವನಿ ಬಂತು, ಅವನವ್ರೆ ನಿಮ್ ಮಗಳನ್ನ ಸುರಕ್ಷಿತವಾಗಿ ನಾನು ಕರ್ಕೊಂಡು ಬಂದಿಲ್ವಾ ಅಂತ. ಯಾರಪ್ಪ ಅಂತ ನೋಡ್ತೇನೆ, ಒಂದು ಗೋಧಿ ಬಣ್ಣದ ಸ್ವಲ್ಪ ಬೊಕ್ಕು ತಲೆ ಒಬ್ಬ ವ್ಯಕ್ತಿ. ಅವರು ನನ್ನ ಜೊತೆನೆ ಧಾರವಾಡದಲ್ಲಿ ಟ್ರೈನ್ ಹತ್ತಿದ್ರು, ನನ್ನ ಎದುರಿಗೆ ಕೂತಿದ್ರು, ಇಡೀ ಜರ್ನಿಯಲ್ಲಿ ನನ್ನ ಯೋಗಕ್ಷೇಮ ನೋಡ್ಕೊಂಡಿದ್ದಾರೆ. ಅವರು ಯಾರು ಅಂದ್ರೆ ನಮ್ಮಪ್ಪನ ಆಪ್ತ ಮಿತ್ರ. ನಮ್ಮಪ್ಪ ಅವ್ರ ಮುಂದೆ ಗೋಳಾಡಿದ್ರಂತೆ, ಮಗಳು ಬರ್ತೇನೆ ಅಂತಾಳೆ, ನನಗೆ ಹೋಗಕ್ ಆಗ್ತಾ ಇಲ್ಲ. ಆವಾಗ ಅವರು, ಅಯ್ಯೋ ಅದಕ್ಕೆ ಯಾಕೆ ಚಿಂತೆ, ನಾನ್ ಕರ್ಕೊಂಡ್ ಬರ್ತೀನಿ ಅಂತ ಬಂದು ಅವರು, ಆಮೇಲೆ ನನ್ನ ಅಪ್ಪ ಅಮ್ಮ ಅವರು ಸೇರಿ ಈ ಪ್ಲಾನ್ ಮಾಡಿದ್ದು. ಅಂದ್ರೆ ಪಾಠ ಅಂದ್ರೆ ಧೈರ್ಯ ಇರಬೇಕು, ಆದರೆ ನಮ್ಮ ಅಪ್ಪನ ಅಂತಃಕರಣ ಅಂಧವಾಗಿರ್ಲಿಲ್ಲ. ಇದು ನನಗೆ ಬಹಳ ಅಪರೂಪದ್ದು. ಅಂಧವಾದ ಅಂತಃಕರಣ ಇರ್ಲಿಲ್ಲ, ಅದರಲ್ಲಿ ದಕ್ಷತೆ ಇತ್ತು, ಜವಾಬ್ದಾರಿ ಇತ್ತು, ನಿಷ್ಠೆ ಇತ್ತು. 10 ವರ್ಷದ ಮಗಳನ್ನ ಹೇಗೆ ಒಬ್ಬಳನ್ನೇ ಕಳಿಸೋದು, ಅಷ್ಟು ಮತ್ತೆ ಅವಳಿಗೆ ಧೈರ್ಯನೂ ಬರಬೇಕು. ಹೀಗಾಗಿ ಈ ತನ್ನ ಆಪ್ತ ಮಿತ್ರನ ಕಳಿಸ್ಕೊಟ್ಟಿದ್ರು. ಮುಂಬೈಯ ಸಾಕಷ್ಟು ಜನತೆಗೆ ಈ ನನ್ನ ತಂದೆಯ ಆಪ್ತ ಮಿತ್ರರು ನಿಮಗೆ ಪರಿಚಿತರು. ಅವರ ಹೆಸರು ರಾಮಚಂದ್ರ ಉಚ್ಚೀಲ್ ಅಂತ. ನನ್ನ ಅಪ್ಪನ ಆಪ್ತ ಮಿತ್ರರು, ರೂಮ್ಮೇಟ್ಸು, ಹೀಗೆ ಉಚ್ಚಿಲ್ರು ನನ್ನ ಮುಂಬೈಗೆ ಕರ್ಕೊಂಡು ಬಂದಿದ್ರು. ಇನ್ನೊಂದು, ನಮ್ಮ ಅಪ್ಪನ ದಾರಿ ಹೇಳುವ ಅಥವಾ ಒಂದು ಪಾಠ ಕಲಿಸುವ ಒಂದು ಶೈಲಿ ಏನಿತ್ತು, ನಮ್ಮಲ್ಲಿ ನಾವು ಫ್ಯಾಮಿಲಿ ಸಮೇತ ಪಿಕ್ಚರ್ ನೋಡೋಕೆ, ಸಿನಿಮಾ ನೋಡ್ಬೇಕು ಅಂದ್ರೆ ಅದು ಒಂದು ಸಂತೋಷದ್ದು, ಎಲ್ರು ಹೋಗೋದು,
ಇಂಟರ್ವಲ್ ಅಲ್ಲಿ ಇದು ಪಾಪ್ಕಾರ್ನ್ ತಿನ್ನೋದು, ಆಮೇಲೆ ಜೂನ, ಚೌಪಾಟಿನ, ಪಾನಿಪುರಿ, ಬೇಲ್ಪುರಿ, ಅದು ನಮ್ದು ಒಂದು ಸ್ಟ್ಯಾಂಡರ್ಡ್ ಪ್ರೊಸೀಜರು. ನನ್ನ ಅಪ್ಪನಿಗೆ ಹಾಗಿರ್ತಾ ಇರ್ಲಿಲ್ಲ. ನನ್ನ ಅಪ್ಪನಿಗೆ ಸಿನಿಮಾ ತೋರಿಸೋದು ಅಂದ್ರೆ ಅದು ನಮಗೆಲ್ಲ ಒಂದು ಎಕ್ಸ್ಪೆಡಿಷನ್ ಇದ್ದಂಗೆ. ಯಾಕೆ ಅಂದ್ರೆ ಅಂಥಿಂಥ ಸಿನಿಮಾ ಅವರು ಹುಡುಕ್ತಾ ಇರ್ಲಿಲ್ಲ. ಈ ಸಲ ಅವರು ನಮಗೆ ಒಂದು ಸಿನಿಮಾ ತೋರ್ಸಕ್ಕೆ ಹುಡುಕಿದ್ದು ದ ಬ್ರಿಡ್ಜ್ ಆನ್ ದ ರಿವರ್ ಕ್ವಾಯ್ ಅಂತ. ತೀರಾ ಒಂದು ಅದು ಕ್ಲಾಸಿಕ್ ನಾವೆಲ್ಲು, ಅದರದ್ದು ಒಂದು ಸಿನಿಮಾ ಬಂದಿತ್ತು. ನಾನು ಹೇಳ್ದಂಗೆ ಹಾಗೆ ನಾವು ಮುಂಬೈಯಲ್ಲಿ ಇರ್ತಾ ಇದ್ವಿ. ಗೇಟ್ವೇ ಆಫ್ ಇಂಡಿಯಾ, ತಾಜ್ ಮಹಲ್ ಪಕ್ಕ ಸ್ಯಾಂಡರ್ಸ್ಟ್ ಹೌಸ್ ಅಲ್ಲಿ ನಮ್ಗೆ TIFR ಕ್ವಾರ್ಟರ್ಸ್ ಇತ್ತು. ಅಲ್ಲಿಯೇ ಕೊಲಾಬಾ ಕಾಸ್ವೇ ಹತ್ತಿರ ರೀಗಲ್ ಥಿಯೇಟರ್ ಅಂತ ಇದ್ದೆ, ಇನ್ನೂ ಇದೆ ಅದು. ಅಲ್ಲಿ ಆ ಸಿನಿಮಾ ನಡೀತಾ ಇತ್ತು. ನಮ್ಮಪ್ಪ ಆ ನಾವೆಲ್ ಮನೆಗೆ ತಂದು 5 ಜನ ಓದಿ ಅದನ್ನ, ಆಮೇಲೆ ಆ ಸಿನಿಮಾಕ್ಕೆ ಹೋಗಿ ನೋಡಿ, ತೀರಾ ಹತ್ತಿರ ನಮ್ಮ ಮನೆಗೆ, ಅಲ್ಲಿಂದ ನಡ್ಕೊಂಡು ಬಂದು ಅಡಿಗೆ ಮಾಡಿ ಊಟ ಮಾಡಿ ಕೈ ಒಣಗೋವರೆಗೂ ನಮ್ಮ ಮನೆಯಲ್ಲಿ ಆ ಸಿನಿಮಾದ ವಿಮರ್ಶೆ. ಪುಸ್ತಕದಲ್ಲಿ ಏನಿತ್ತು, ಇಲ್ಲಿ ಅದನ್ನ ಕೆಲವೊಂದು ಸೀನು ಯಾಕೆ ತೋರಿಸಿಲ್ಲ, ಅವರ ನಟನೆ ಅದು ಎಷ್ಟರ ಮಟ್ಟಿಗೆ ಅಂದ್ರೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್, ಈ ಸೀನಲ್ಲಿ ಇದೇ ಮ್ಯೂಸಿಕ್ ಯಾಕೆ ಇತ್ತು, ಇದು ನಮ್ಮ ಮನೆಯಲ್ಲಿ ವಿಮರ್ಶೆ. ಅಂದ್ರೆ ನಮ್ಮ ಅಪ್ಪ ಸಿನಿಮಾ ಒಂದು ನೋಡುವ ಒಂದು ಏಸ್ಥೆಟಿಕ್ ಸೆನ್ಸ್ ಏನಿತ್ತು, ಅದನ್ನ ನಮ್ಮೆಲ್ಲರಿಗೂ ಅವರು ತುಂಬಾ ಮೃದುವಾಗಿ ಅಪ್ಪ ಈ ರೀತಿಯಾಗಿ ನಮ್ಗೆ ಹೇಳಿಕೊಡ್ತಾ ಇದ್ರು. ಇನ್ನೊಂದು ಕೊನೆದು ಹೇಳ್ತೇನೆ ನಿಮ್ಗೆ. ನನ್ನ ಮದುವೆ ಆಗಿತ್ತು ಆವಾಗ. ನನ್ಗೆ 2 ಮಕ್ಕಳು, ಒಂದು ಗಂಡು ಮಗು, ಒಂದು ಹೆಣ್ಮಗು. ನನ್ನ ಗಂಡ ಚೆನ್ನಾಗಿ ಸಂಪಾದನೆ ಮಾಡುವ ಒಬ್ಬ ಡಾಕ್ಟ್ರು. ಹೀಗಾಗಿ ನಂದು ಸುಖದ ಸಂಸಾರ. ನನ್ನ ಅಪ್ಪ ಯಾವಾಗ್ಲೂ ಬರುವಾಗ ಫೋನ್ ಮಾಡ್ತಿರ್ಲಿಲ್ಲ, ಅದು ಸಮಯ ಹಾಳಾಗತ್ತೆ ಅಂತ. ಪೋಸ್ಟ್ ಕಾರ್ಡ್ ಅಲ್ಲಿ ಗೀಚವ್ರು, ನಾನು ಇಷ್ಟನೇ ತಾರೀಕು ಇಷ್ಟು ಹೊತ್ತಿಗೆ ಬರ್ತೇನೆ, ಇಷ್ಟು ಹೊತ್ತು ಇರ್ತೇನೆ, ಊಟ ಬೇಡ, 1 ಕಪ್ಪು ಚಹಾ, ಸಾಧ್ಯವಾದರೆ ಅವಲಕ್ಕಿ ಅಂತ ನಮ್ಮಪ್ಪ ಪೋಸ್ಟ್ ಕಾರ್ಡ್ ಕಳಿಸ್ತಾ ಇದ್ರು. ಸರಿ, ಕಳಿಸಿದ್ರು, ಬಂದ್ರು. ಸಾಮಾನ್ಯವಾಗಿ ನೋಡಿ, ತಂದೆ ತಾಯಿ, ಅದು ಮಗಳು ವಿಶೇಷವಾಗಿ ಸುಖವಾಗಿದ್ರೆ ಅವರಿಗೆ ತಮ್ಮ ಕೊನೆಯ ಜೀವನದಲ್ಲಿ ಚಿಂತೆ ಇಲ್ಲ, ನನ್ನ ಮಗಳು ಸುಖವಾಗಿದ್ದಾಳೆ ಅಂತ ಅನ್ಕೊಳ್ಳೋದು. ಸುಖದ ನಂದ ಸಂಸಾರ. ಅಪ್ಪ ಬಂದ್ರು, ಎಲ್ಲಿಯೂ ಏನು ಕಣ್ಣಳಿಸಿ ಹಾ ಹೂ ಅಂತ ನೋಡ್ಲಿಲ್ಲ. ಬಂದ್ರು, ಮೊಮ್ಮಕ್ಕಳನ್ನ ಮಾತಾಡ್ಸಿದ್ರು, ಅರ್ಧಂಬರ್ಧ ತಮ್ಮ ಯಥಾ ಪ್ರಕಾರ ಓದಿ ಬರಹ ಎಲ್ಲ ಮಾಡಿದ್ರು. ಅವರು ಟೈಮ್ ಆದ್ಮೇಲೆ ಇನ್ನೊಂದು ಹಳ್ಳಿಗೆಲ್ಲ ಹೊರಟೋದ್ರು. ಅದಾಗಿ ಕೆಲ ದಿನಗಳಾದ್ಮೇಲೆ ಅಪ್ಪ ನನಗೆ ದೂರವಾಣಿ ಕರೆ ಮಾಡಿದ್ರು. ಗಂಡು ಹೆಣ್ಣು ಹುಟ್ಟುತ್ತಾರೆ, ಎಲ್ರೂ ಸಂಸಾರ ಮಾಡ್ತಾರೆ, ನೀನು ಹೆಣ್ಣಾಗಿ ಹುಟ್ಟಿದೀಯಾ, ಮದ್ವೆ ಆಯ್ತು, ಮಕ್ಕಳಾಯ್ತು, ನಾಳೆ ಅತ್ತೆ ಆಗ್ತೀಯ, ಅಜ್ಜಿ ಆಗ್ತೀಯ, ಏನೇನೋ ಅದೆಲ್ಲ ಅದೊಂದು ಸಂಸಾರದ ಒಂದು ಸೃಷ್ಟಿ ನಿಯಮ, ಅದು ನೀನ್ ಮಾಡ್ಕೊಂಡು ಹೋಗ್ತೀಯ. ಆದ್ರೆ ಇವತ್ತಿಲ್ಲ ನಾಳೆ ಎಲ್ರು ಮೇಲೆ ಹೋಗ್ಬೇಕು, ಹೌದಾ? ಮೇಲೆ ಹೋದಾಗ ದೇವರು ಕೇಳ್ತಾನಂತೆ, ನಿನ್ನನ್ನು ಆ ಕೆಳಗಿನ ಕರ್ಮಭೂಮಿಗೆ ನಾನು ಕಲ್ಲು, ಮಣ್ಣು, ಗಿಡ, ಗಂಟಿ, ಪಕ್ಷಿ, ಅದು ಏನನ್ನು ನಾನು ಮಾಡಿ ಕಳಿಸ್ಲಿಲ್ಲ, ಮನುಷ್ಯನನ್ನಾಗಿ ಮಾಡಿ ಕಳಿಸಿದ್ದೆ. ಏನು ಸಾಧನೆ ಮಾಡಿದಿ ಅಂತ ದೇವರು ನಮಗೆ ಕೇಳಿದಾಗ 1-2 ನಮಗೆ ಹೇಳಲಿಕ್ಕೆ ಬರಬೇಕು ಅಂದ್ರು ನನ್ನಪ್ಪ. ಅಂದ್ರೆ ಅವರಿಗೆ ಸುಖ ಇದೆ, ಆಳು ಹೋಳು ತಿನ್ಕೊಂಡು ಹಾಯಾಗಿ ಮಗಳಿದ್ದಾಳೆ, ಅದು ನನ್ನ ಅಪ್ಪನಿಗೆ ಅದ್ರ ಬಗ್ಗೆ ಗಮನನೇ ಇರ್ಲಿಲ್ಲ. ಸಾಧನೆ ಏನ್ ಮಾಡ್ತಾ ಇದ್ದೀಯಾ, ಏನು ಮುಂದೆ ಮಾಡ್ತೀಯ, ಅದನ್ನ ಹೇಳು ಅಂತ. ಅಂದ್ರೆ ಒಂದು ಬಹಳ ಮೃದುವಾಗಿ ನನ್ನ ಕೈ ಹಿಡಿದು, ಇದು ದಾರಿ ನಿಂದು, ಇದು ನಿನಗೆ ಯೋಗ್ಯ ದಾರಿ, ನೀನು ಇಲ್ಲಿಗೆ ಹೋಗು ಅಂತ ಒಂದು ತುಂಬಾ ಚೆನ್ನಾಗಿ ಮನಸ್ಸಿಗೆ ನೋವಾಗ್ಲಾರ್ದಂಗೆ ನನ್ನಪ್ಪ ನನಗೆ ಹೇಳಿಕೊಟ್ಟದ್ದು. ಇಂಥದ್ದು 100 ಉದಾಹರಣೆಗಳಿವೆ, ಎಲ್ಲ ನಿಮ್ಮ ಹತ್ರ ನಾನು ಹೇಳಾರೆ ಇವತ್ತು. ಇದಾದ್ಮೇಲೆ ನಮ್ಮ ಅಪ್ಪನ ಸ್ವಭಾವದ ಬಗ್ಗೆ ನನಗೆ ಕೆಲವೊಂದು ವಿಷಯ ಹೇಳಬೇಕು. ನಾನು ಹುಟ್ಟಿದ ಮೇಲೆ ನಮ್ಮ 3 ಮಕ್ಕಳು ಹೊಡೆಯೋದಂತೂ ದೂರನೇ, ನನ್ನ ಅಪ್ಪ ಧ್ವನಿ ಎತ್ತಿ ಒಂದು ದಿನ ಮಾತಾಡ್ಲಿಲ್ಲ. ನನ್ನ ಅಪ್ಪನ ಬಾಯಿಯಿಂದ ಒಂದೇ ಒಂದು ಅವಾಚ್ಯ ಶಬ್ದ ಬರಲಿಲ್ಲ. ಇದು ನಾನ್ ಹೇಳ್ತಾ ಇಲ್ಲ, ನಮ್ಮ ತಂದೆಯ ಜೊತೆಗೆ ಹುಟ್ಟಿದ ಅವರ ಸಹೋದರರು, ಉಳಿದ ಸಂಬಂಧಿಕರು ಎಲ್ಲರೂ ಇದು ಹೇಳೋ ಮಾತು.
ಒಂದು ಮನುಷ್ಯ ಹುಟ್ಟಿ 82 ವರ್ಷ ಆಗೋವರೆಗೂ ಒಂದು ದಿನಾನು ಸಿಟ್ಟು ಬರ್ಲಾರ್ದ, ಇನ್ನೊಬ್ಬರ ಬಗ್ಗೆ ದ್ವೇಷ ಅಥವಾ ಅಸೂಯೆ ಬರ್ಲಾರ್ದೆ ಒಂದು ಮನುಷ್ಯ ಇರೋಕ್ ಸಾಧ್ಯನಾ? ನಾವು ಅನ್ಕೋಬಹುದು, ಅವ್ರದ್ದು ತುಂಬಾ ಸುಖದ ಜೀವನ, ಅವರಿಗೆ ಯಾರ ಮೇಲೂ ಸಿಟ್ಟು ಮಾಡೋದು ಅಥವಾ ಬೇಸರ ಆಗೋದು ಅದು ಚಾನ್ಸ್ ಅಪ್ಪನಿಗೆ ಬೇಕಿರ್ಲಿಲ್ಲ ಅಂತ. ಅದು ಶುದ್ಧ ತಪ್ಪು. ನನ್ನಪ್ಪ ಒಂದು ಕುಗ್ರಾಮದಲ್ಲಿ ಹುಟ್ಟಿ ಕಡು ಬಡತನದಲ್ಲಿ ನನ್ನಪ್ಪ ಬೆಳೆದವನು. ವಾರಾನ್ನ ಅಂದ್ರೆ ಪ್ರತಿಯೊಂದು ವಾರಾನ್ನ ಮನೆಯಲ್ಲಿ ಅಪ್ಪನಿಗೆ ಒಳ್ಳೆ ಆಹಾರ ಕೊಡ್ತಾ ಇರ್ಲಿಲ್ಲ. ತಂಗಳು, ಹಳಸಿದ್ದು ಎಲ್ಲ ಸಿಗೋದು. ಅಷ್ಟೇ ಅಲ್ಲ, ನೀವು ನೋಡಿ, ಒಂದು ಮನೆಯಲ್ಲಿ ನನ್ನ ಅಪ್ಪನಿಗೆ ವಾರಾನ್ನದ ಊಟ ಕೊಡೋ ಮೊದ್ಲು, ನಮ್ಮಪ್ಪನಿಗೆ ಅವಾಗ 5 ಏನೋ 6 ವರ್ಷ, 1 kg ಮೆಣಸಿನಕಾಯಿ ಒನಕೆಯಿಂದ 6 ವರ್ಷದ ನನ್ನಪ್ಪ ಕುಟ್ಬೇಕಿತ್ತು. ಅದಾದ್ಮೇಲೆನೆ ಅವ್ರು ಊಟ ಹಾಕ್ತಿದ್ರು ನನ್ನಪ್ಪನಿಗೆ. ಅದು ಒಂದು ಮೆಣಸಿನಕಾಯಿ ತುಂಬ ತೆಗೆದ್ರೆ ಕೈ ಉರಿಯುತ್ತೆ. ನನ್ನ ಅಪ್ಪನಿಗೆ ಇಡೀ ದಿನ ಆ ಮೆಣಸಿನ ಘಾಟ್, ಅದರ ಪುಡಿ ಎಲ್ಲ ನೋಡಿ, ಇಡೀ ಮೈ, ಕೈ, ಕಣ್ಣು, ತಲೆ, ಕಿವಿ, ಬಾಯಿ ಎಲ್ಲವೂ ಭಗಭಗ ಅಂತ ಉರಿಯೋದು. ಅಂದ್ರೆ ಅಂಥ ಕಡು ಬಡತನ ನನ್ನ ಅಪ್ಪಂದು. ಪರೀಕ್ಷೆ ಬಿಟ್ಬಿಡಿ, ಶಾಲೆ ಫೀಸ್ ಕಟ್ಟೋಕೆ ದುಡ್ಡು ಇರ್ತಾ ಇರ್ಲಿಲ್ಲ. ಆವಾಗ ಅಪ್ಪನ್ನ ಹೊರಗಡೆ ಕೂಡಿಸ್ತಾ ಇದ್ರು, ಕ್ಲಾಸ್ ರೂಮ್ ಹೊರಗಡೆ. ಫೀಸ್ ಕಟ್ಟಿದ್ಮೇಲೆ ನೀನು ಒಳಗ್ ಬಾ ಅಂತ. ಅಂಥ ಸಮಯದಲ್ಲಿ ಹೊರಗಡೆನೆ ಕುತ್ಕೊಂಡು ಅಧ್ಯಾಪಕರು ಹೇಳಿದ್ದು ಕೇಳಿ ಫಸ್ಟ್ ರ್ಯಾಂಕ್ ಬಂದವನು ನನ್ನಪ್ಪ. ಅಷ್ಟೇ ಅಲ್ಲ, ನೋಟ್ ಬುಕ್ ತಗೊಳಕ್ಕೆ ದುಡ್ಡು ಇರ್ತಾ ಇರ್ಲಿಲ್ಲ. ತಾನು ಹೋದ ವರ್ಷ ಬಳಸಿದ ನೋಟ್ ಬುಕ್ ಕಚ್ಚಾ ಮಗ್ಗಲು ಇನ್ನೊಂದು ಸೈಡು ಖಾಲಿ ಇರುತ್ತಲ್ಲ, ಅದನ್ನ ತಿರುಗಿಸಿ ಅದಕ್ಕೆ ಇನ್ನೊಂದು ಸೈಡು ದಾರ ಕಟ್ಕೊಂಡು, ಅಷ್ಟು ಅಲ್ಲದೆ ಶಾಲೆ ಉಳಿದ ಮಕ್ಕಳು ಅರ್ಧಂಬರ್ಧ ಬರೆದು ವರ್ಷದ ಕೊನೆಗೆ ಬಿಸಾಕಿದ ಆ ನೋಟ್ಬುಕ್ಗಳನ್ನು ಎತ್ತಿಕೊಂಡು ಅದರಲ್ಲಿ ಖಾಲಿ ಪುಟಗಳನ್ನು ಹರಿದು ಅದನ್ನ ತಾನು ಮುಂದಿನ ವರ್ಷ ಬಳಸಿದ ಇಂಥ ಕಡು ಬಡತನ ನನ್ನ ಅಪ್ಪಂದು. ಮುಂದೆ ದೊಡ್ಡವರಾದ್ಮೇಲೆ ಫೈನಾನ್ಷಿಯಲಿ ಸುಖ ಇತ್ತು. ಆದರೆ ನಮ್ಮ ಎಲ್ಲರ ಜೀವನದಲ್ಲಿ, ಪ್ರೊಫೆಷನಲ್ ಲೈಫ್ ಇರ್ಬೋದು, ಪರ್ಸನಲ್ ಲೈಫ್ ಇರ್ಬೋದು, ನಮ್ಮ ಎಲ್ಲರ ಜೀವನದಲ್ಲಿ ಎಷ್ಟೊಂದು ಜನ ಮೋಸ ಮಾಡ್ತಾರೆ, ನಮ್ಗೆ ನೋವು ಕೊಡ್ತಾರೆ, ಸಂಕಟ ಮಾಡ್ತಾರೆ, ಬೆನ್ನಿಗೆ ಚೂರಿ ಹಾಕ್ತಾರೆ. ಎಲ್ರಿಗೂ ಆಗೋದೇ ಅದು. ನಮ್ಮ ಅಪ್ಪನಿಗೂ ಅದು ಬೇಕಾದಷ್ಟಾಯ್ತು. ಇಷ್ಟು ಆಗಿಯೂ ನಮ್ಮ ಅಪ್ಪ ಯಾರ ಬಗ್ಗೆಯೂ ಒಂದು ದ್ವೇಷ ಸಾಧನೆ ಮಾಡ್ಲಿಲ್ಲ. ಇದು ಅಕ್ಷರಶಃ ನಿಜ. ನೀವು ಅನ್ಕೋಬಹುದು, ಅದ್ ಹೆಂಗೆ ಸಾಧ್ಯ, ಅವರು ಮನುಷ್ಯರೇ ತಾನೇ, ಅವ್ರೇನ್ ಮಹಾ ದೊಡ್ಡವರು ಅಂತ. ಇದಕ್ಕೆ ನನಗೆ ನನ್ನ ಅಲ್ಪ ಬುದ್ಧಿಗೆ ಹೊಳೆದದ್ದು 2 ಕಾರಣ ಇರಬಹುದು. ಒಂದು, ನಮ್ಮಪ್ಪ ತೀರ್ಕೊಂಡಾಗ ಭೈರಪ್ಪನವರು ಮೈಸೂರಿಂದ ಬಂದಿದ್ರು. ಒಂದು ಮಾತು ಭೈರಪ್ಪನವರು ಎಲ್ಲರೂ ಕೂತಾಗ ಎದ್ದು ನಿಂತ್ಕೊಂಡು ಹೇಳಿದ್ದು, ಜೀವನವಿಡೀ ಕಸವನ್ನು ರಸವನ್ನಾಗಿ ಮಾಡಿದ ರಸಜೀವಿ ಈ ನನ್ನ ಮಿತ್ರ ಅಂತ. ನನ್ನ ಅಪ್ಪ ಅಪ್ಪಟ ಆಶಾವಾದಿ. ಅವರಿಗೆ ಯಾವುದ್ರಲ್ಲೂ ತಪ್ಪು ಕಾಣ್ತಾ ಇರ್ಲಿಲ್ಲ, ಯಾವುದು ಕೆಟ್ಟದಲ್ಲ. ನನ್ನ ಬುದ್ಧಿಗೆ ನಾನು ನೋಡಿದ್ದು, ಈಗ ನಾವು, ಇದು ನನಗೆ ಕೆಟ್ಟ ಅನುಭವ, ಇದು ನನಗೆ ಸಿಹಿ ಅನುಭವ, ನಾವು ನಮ್ಮ ಅನುಭವಗಳನ್ನ ವಿಂಗಡಿಸ್ತೇವೆ. ನನ್ನ ಅಪ್ಪ ಯಾವತ್ತೂ ವಿಂಗಡಿಸ್ತಾ ಇರ್ಲಿಲ್ಲ. ಎಲ್ಲವೂ ಜೀವನ ಅಂದ್ಮೇಲೆ ಇವೆಲ್ಲ ಅನುಭವ ನಮಗೆ ಆಗ್ಬೇಕು, ಇದರಲ್ಲಿ ಸಿಹಿ ಕಹಿ ಯಾವುದೂ ಇಲ್ಲ ಅಂತ ಇದು ನಮ್ಮ ಅಪ್ಪನ ವಾದ. ಬಹುಶಃ ಇವೆರಡು ಕಾರಣಗಳಿಗೆ ಅವ್ರಿಗೆ ಇನ್ನೊಬ್ಬರ ಮೇಲೆ ದ್ವೇಷ ಸಾಧಿಸೋದಕ್ಕಾಗ್ಲಿ, ಸಿಟ್ಟು ಮಾಡೋದಕ್ಕಾಗ್ಲಿ ಅವ್ರ ಮನಸ್ಸೇ ಆ ಥರ ಅಪ್ಪನದು. ಹೀಗಾಗಿ ಅವ್ರಿಗೆ ಆ ಭಾವನೆಗಳು ಬರ್ತಾ ಇರ್ಲಿಲ್ವಾ ಅಂತ ನನ್ನ ಒಂದು ಅನಿಸಿಕೆ. ಇದಾದ್ಮೇಲೆ ನಮ್ಮ ಅಪ್ಪನ ಅಂತಃಕರಣ ಸಮಂಜಸವಾಗಿ ಹೇಳ್ಬೇಕು ಅಂದ್ರೆ ಅದೊಂದು ಗುಪ್ತಾಮಿನಿ ನದಿ, ಸರಸ್ವತಿ ಇದ್ದಂಗೆ ನಮ್ಮ ಅಪ್ಪನ ಅಂತಃಕರಣ. ಯಾರಿಗೂ ಕಾಣಲ್ಲ, ಕೇಳಿಸಲ್ಲ, ಅದು 1000 ಮೈಲಿ ಅದು ತನ್ನ ಪಾಡಿಗೆ ಹರಿದು ಹೋಗ್ತಾ ಇರುತ್ತೆ ಭೂಮಿ ಕೆಳಗಡೆ. ನಮಗೆ ಯಾವಾಗ ಬೇಕು ಅಥವಾ ನಮ್ಗೆ ಕಾಣಿಸ್ಬೇಕು ಅಂದಾಗ ಅದು ತಾನೇ ಕಾಣಿಸ್ಕೊಳ್ಳುತ್ತೆ. ನಮ್ಮ ಅಪ್ಪನ ಅಂತಃಕರಣ ಇದೇ ರೀತಿ. ಈಗ ನೀವು ಅನ್ಕೋಬಹುದು, ಮಗಳಾಗಿ ಬರೇ ಹೊಗಳ್ತಾ ಇದ್ದಾಳೆ ಅವರ ಅಪ್ಪನ್ನ, ಕೆಟ್ಟ ಏನಾದ್ರೂ ಇದ್ದಿರಬಹುದು, ಹೇಳ್ಬಹುದಲ್ಲ ಆಕೆ ಅಂತ. ನಿಮಗೆ ಆ ಪ್ರಶ್ನೆ ಬರ್ದೆ ಹೋದ್ರು ಸ್ವತಃ ನನಗೆ ಆ ಪ್ರಶ್ನೆ ಬರ್ತಾ ಇದೆ. ನಮ್ಮ ಅಪ್ಪನ 1-2 ಧೋರಣೆಗಳು ನನ್ಗೆ ಇಷ್ಟ ಆಗ್ತಾ ಇರ್ಲಿಲ್ಲ. ನಾನು ಅದ್ರ ಬಗ್ಗೆ ಮಾತು ಆಡಿದ್ದೇನೆ ಅಪ್ಪನ ಜೊತೆ. ಅಪ್ಪನ
ಉತ್ತರ, ಅದು ತರ್ಕದ ಉತ್ತರವೂ ನನಗೆ ಇಷ್ಟ ಆಗಿಲ್ಲ. ಅದನ್ನ ನಿಮ್ಮ ಹತ್ರ ನಾನು ಹಂಚಿಕೊಳ್ತೇನೆ. ಹೊರಗಿನವರು, ಈಗ ಸಾಹಿತಿಗಳಲ್ಲಿ ಚಿಕ್ಕ ಪುಟ್ಟ ದ್ವೇಷ, ತಿಕ್ಕಾಟ ಮಾಮೂಲೆ, ಎಲ್ರಿಗೂ ಗೊತ್ತಿದ್ದಿದೆ ಅದು, ನಾನು ಅದ್ರ ಬಗ್ಗೆ ಹೇಳೋದ್ ಬೇಕಿಲ್ಲ. ಬೆಂಗಳೂರಿನಲ್ಲಿ ಕೆಲವು ಸಾಹಿತಿಗಳು ಹಾವನೂರು ಹಾಗೆ, ಅವರು ಹೀಗೆ, ನಮ್ಮಪ್ಪ ಹೇಳದೇ ಇರೋ ಮಾತುಗಳನ್ನೇ ಹಾವನೂರರು ಹೀಗೆ ಹೇಳಿದ್ರು, ಅವರು ಹೇಳಿದ ಮಾತು ಹೀಗೆ ಅರ್ಥ, ಅದು ಮಾಮೂಲು ಕೆಲವೊಂದು ಸಾಹಿತಿಗಳು ಮಾಡೋರು. ನಮ್ಮ ಅಪ್ಪ ಯಾವುದೇ ರೀತಿಯ ಪ್ರತಿಕ್ರಿಯೆ ತೋರಿಸ್ತಾ ಇರ್ಲಿಲ್ಲ. ಅಷ್ಟೇ ಅಲ್ಲ, ಅವರು ಫಂಕ್ಷನ್ಗಳಲ್ಲಿ ಸಿಕ್ಕರೆ ಅವರು ಏನು ತನ್ನ ಬಗ್ಗೆ ಮಾತೇ ಆಡಿಲ್ಲ ಅನ್ನೋ ತರ ಒಂದು ಬಹಳ ಆತ್ಮೀಯತೆಯಿಂದ ಅವ್ರ ಜೊತೆ ಹೋಗಿ ಮಾತಾಡೋರು. ಅವರ ದುರದೃಷ್ಟಕ್ಕೆ ಸಂಗತಿಗಳು ಹೀಗೆ ಅಂದ್ರೆ, ನನ್ನ ಅಪ್ಪ ಒಂದು 10,000ಕ್ಕಿಂತೂ ಹೆಚ್ಚಿನ ಅಪರೂಪದ ಮಾಹಿತಿ ಇರುವ ಖಾಸಗಿ ಗ್ರಂಥಾಲಯ ನನ್ನ ಅಪ್ಪಂದು. ಅದರಲ್ಲಿ ನನ್ನ ತಂದೆ ಒಂದು ಬೋರ್ಡ್ ಹಾಕೊಂಡಿದ್ರು. ಇದು ಬಹಳ ಮಜವಾದ ಬೋರ್ಡು. ನಮ್ಮ ತಂದೆ ಬರ್ಕೊಂಡಿದ್ರು, ಇಲ್ಲಿ ಇಲ್ಲ ಎಂಬುವ ವಸ್ತು ಸಿಗುವುದಿಲ್ಲ. ಅಂದ್ರೆ ನೀವು ಏನ್ ಕೇಳಿದ್ರು ನಾನು ಇಲ್ಲ ಅನ್ನಲ್ಲ, ನಾನು ಕೊಟ್ಟೇ ಕೊಡ್ತೀನಿ ಅಂತ. ಅದು ನಮ್ಮ ಅಪ್ಪನ ಧೋರಣೆ. ಅಷ್ಟೇ ಅಲ್ಲ, ನಮ್ಮ ಅಪ್ಪನಿಗೆ ನಕಾರಾತ್ಮಕ ಉತ್ತರ ಸ್ವಲ್ಪನೂ ಅವರಿಗೆ ಸಹನೆ ಆಗ್ತಿರ್ಲಿಲ್ಲ. ಅದು ಎಷ್ಟರ ಮಟ್ಟಿಗೆ ಅಂದ್ರೆ, ನಿಮ್ಗೆ ಉದಾಹರಣೆ ಕೊಡ್ಬೇಕು ಅಂದ್ರೆ, ಈಗ ನಾವು ಯಾರ್ದಾದ್ರೂ ಮನೆಗೆ ಹೋಗ್ತೇವೆ, ಏನೋ 2ನೇ ಸಲ ಬಡಿಸೋಕೆ ಬರ್ತಾರೆ, ಹೌದಾ, ನಾವೇನ್ ಹೇಳ್ತೀವಿ, ಅಯ್ಯೋ ಸಾಕು ಸಾಕು, ನನ್ಗೆ ಸಾಕು, ಇಷ್ಟೇ ಸಾಕು, ಹೊಟ್ಟೆ ತುಂಬಿದೆ, ಬೇಡ. ನನ್ನಪ್ಪ ಹಾಗೆ ಹೇಳ್ತಿರ್ಲಿಲ್ಲ. ನನ್ನಪ್ಪ ತಂದಾಗ 2ನೇ ಸಲ, ಒಂದ್ ಕೆಲ್ಸ ಮಾಡ್ತೇನೆ, ಇದನ್ನ ನಾನು ಮುಂದಿನ ಸಲ ಬಂದಾಗ ತಿಂತೇನೆ ಅನ್ನೋರು. ಅವ್ರು ಅವಾಗ ಅದನ್ನ ತಿಳ್ಕೋಬೇಕು, ಓ ಇದರ ಅರ್ಥ ಅಂದ್ರೆ ಈ ಸಲ ಇವರಿಗೆ ಬೇಡ ಅಂತ. ಅಂದ್ರೆ ಅಷ್ಟು ನನ್ನ ಅಪ್ಪನಿಗೆ ನಕಾರಾತ್ಮಕದ ಬಗ್ಗೆ ಅಲರ್ಜಿ ಇತ್ತು. ಇವರುಗಳಿಗೆ ಅಪರೂಪದ ಮಾಹಿತಿ ಬೇಕು ಅಂದ್ರೆ ನನ್ನ ಅಪ್ಪನ ಹತ್ರನೇ ಬರ್ಬೇಕು. ಅಂಡ್ ಅವರು ಯಾವ ಮುಖ ತೋರಿಸ್ಕೊಂಡು ಬರ್ತಿದ್ರು ನನಗ್ ಗೊತ್ತಿಲ್ಲ. ಅಷ್ಟು ನನ್ನ ಅಪ್ಪನಿಗೆ ಬೈದವರು ಅಪ್ಪನ ಗ್ರಂಥಾಲಯಕ್ಕೆ ಬರೋರು. ಬಂದ್ಮೇಲೆ ನಮ್ಮ ಅಪ್ಪ ಯಥಾ ಪ್ರಕಾರ ಅವನು ಪಂಚಪಕ್ವಾನ್ನ ಬಂದವರಿಗೆ 2 ಸಿಹಿ 2 ಖಾರ ಅದೆಲ್ಲವನ್ನು ಕೊಟ್ಟು, ಅವರಿಗೆ ಬೇಕಾದ ಮಾಹಿತಿ ತನಗಿದ್ರೆ ಕೊಡುವ, ಇಲ್ಲ ಅಂದ್ರೆ ನಾನು ನಿಮ್ಗೆ ಇದನ್ನ ದೊರಕಿಸಿ ಕೊಡ್ತೀನಿ ಅಂತ ಆಶ್ವಾಸನೆ ಕೊಟ್ಟು, ಆಮೇಲೆ ತಾನೇ ಆಕಾಶ ಪಾತಾಳ ಒಂದು ಮಾಡಿ ಅದೆಲ್ಲೋ ಹುಡುಕಿಸಿ ತಂದು ಕೊಡುವ. ನನಗೆ ಇದನ್ನ ನೋಡಿ ಬಹಳ ಬೇಸರ ಆಗೋದು. ನನ್ನ ಲಾಜಿಕ್ಕು, ಅಪ್ಪ ಸ್ವಾಭಿಮಾನ ಬಿಟ್ಟು ಬೇರೆ ಏನಿದೆ, ಹೌದಾ? ನಿನಗೆ ಅವರು ಇಷ್ಟೊಂದು ಬೈದಿದ್ದಾರೆ ಅಂಡ್ ಅದರಲ್ಲಿ ನಿನ್ನ ತಪ್ಪೂ ಇರಲಿಲ್ಲ. ಈಗ ನನ್ನ ಅಪ್ಪ ಏನೋ ಒಂದು ತಪ್ಪು ಬರೆದ್ರೆ ನೀವು ಸಂಶೋಧನೆ ಮಾಡಿ, ಹಾವನೂರ್ರೆ ಇದು ನೀವು ಹೇಳಿದ್ದು ತಪ್ಪು, ಇದಕ್ಕೆ ಬೇರೆ ತರದ ಸಾಕ್ಷಿ ನನ್ನ ಹತ್ರ ಇದೆ ಅಂದ್ರೆ ನನ್ನ ಅಪ್ಪ ಮೊದಲೇ ಒಪ್ಕೊಂಡ್ಬಿಡೋರು. ಅದು ಏನೂ ಇಲ್ಲ, ಅಪ್ಪ ಏನು ಹೇಳಿರಲ್ಲ, ಅಪ್ಪನ ಹೆಸರಲ್ಲಿ ಇವರು ಸುಮ್ಮನೆ ಒಂದು ಸುಳ್ಳು ವದಂತಿ ಏನೋ ಒಂದು ಅರ್ಥ ಕಟ್ಟಿಕೊಂಡು, ನೀನು ಸ್ವಾಭಿಮಾನ ಬಿಟ್ಟು ಅವರನ್ನು ನೀನು ಯಾಕೆ ಈ ರೀತಿ ಎಂಟರ್ಟೈನ್ ಮಾಡ್ತೀಯ? ಅವ್ರಿಗೂ ಗೊತ್ತಾಗುತ್ತೆ ನಾನು ಹಾವನೂರವ್ರಿಗೆ ಬೈದಿದ್ದೆ, ಅದಕ್ಕೆ ಅವರು ನನಗೆ ಸಹಾಯ ಮಾಡ್ಲಿಲ್ಲ, ಅದು ಮನುಷ್ಯನ ಸಹಜವಾದ ಪ್ರಕ್ರಿಯೆ ಅಂತ ಅವರು ಸುಮ್ಮನಾಗ್ತಾರೆ. ನೀನು ಯಾಕೆ ಮಾಡ್ತೀಯ? ನನ್ನ ಅಪ್ಪನ ತರ್ಕ ಕೇಳಿ, ನನ್ನ ಅಪ್ಪ ಅವರು ಬೈದದ್ದು ನನಗೆ ವೈಯಕ್ತಿಕವಾಗಿ, ಇಲ್ಲಿ ಅಪರೂಪದ ಮಾಹಿತಿ ಅವರು ಕೇಳಿಕೊಂಡು ಬಂದಿದ್ದು ಸಾಹಿತ್ಯಿಕವಾಗಿ. ನಾನು ಈ ಅಪರೂಪದ ನಿಧಿ ನನ್ನ ಮನೆಯಲ್ಲಿ ಇಟ್ಕೊಂಡು ಅದು ಸಾಹಿತಿಗಳಿಗೆ ಉಪಯೋಗವಾಗದೆ ಹೋದ್ರೆ ಇದನ್ನ ನಾನು ಇಟ್ಕೊಂಡು ಏನ್ ಪ್ರಯೋಜನ? ನಾನು ಅದಕ್ಕೆ ಅವರಿಗೆ ಸಹಾಯ ಮಾಡ್ತಿದ್ದೇನೆ. ಇಂಥ ತರ್ಕಕ್ಕೆ ನನ್ನ ಹತ್ರ ಉತ್ತರ ಇರ್ತಾ ಇರ್ಲಿಲ್ಲ. ಆದ್ರೂ ನನಗೆ ಬೇಸರ ಆಗೋದು, ಅಪ್ಪನ ಸ್ವಭಾವ ಗೊತ್ತು, ನಾನು ಸುಮ್ಮನಾಗ್ತಿದ್ದೆ. ಇದು ಹೊರಗಿನವರ ಜೊತೆ. ಇನ್ನು ನಮ್ಮ ಅಪ್ಪನ ಆಪ್ತರ ಜೊತೆ ನಾನು ಬರ್ತೇನೆ. ನಮ್ಮ ಅಪ್ಪನಿಗೆ 4 ಜನ ತಮ್ಮಂದ್ರು. ಕಲಿಯುಗದಲ್ಲಿ ಇವರು ಪಂಚಪಾಂಡವರು ಅಂತ ಪ್ರಸಿದ್ಧರು. ಇವರು 5 ಜನ ಗಲಗಲಿ ಬಂಧುಗಳು. ಒನ್ಸ್ ಅಗೇನ್ ಯಾರಿಗೂ ನಂಬೋಕಾಗಲ್ಲ, ನಾನು ಹುಟ್ಟಿಂದ ನೋಡಿದ್ದೇನೆ ಈ 5 ಅಣ್ಣ ತಮ್ಮಂದ್ರಲ್ಲಿ ಒಂದೇ ಒಂದು ದಿನ ವಿರಸ, ಅಸಮಾಧಾನ, ಒಂದು ಕೆಟ್ಟ ಶಬ್ದ, ಒಂದು ಜಗಳ ಆಗಿದ್ದು ನಾ ಕಾಣೆ. 5 ಜನರು ಅದೊಂದು ಅಷ್ಟೊಂದು ಒಗ್ಗಟ್ಟು, ಎಲ್ಲರದು ಒಂದೇ ಮಾತು, ಯಾವುದೇ ವಿಷಯಕ್ಕಾಗ್ಲಿ ಎಲ್ಲರದು ಒಂದೇ ಭಾವನೆ, ಹಾಗೆ ನಡೀತಾ ಇತ್ತು.
ನನ್ನ ಅಪ್ಪನ ಎರಡನೇ ತಮ್ಮ TN ಗಲಗಲಿ ಅಂತ ಬೆಂಗಳೂರಲ್ಲಿ ಇದ್ದಾರೆ. 90 ವರ್ಷ ಅವರಿಗೀಗ. ಕಲಿಯುಗದಲ್ಲಿ ನೀವು ರಾಮ ಲಕ್ಷ್ಮಣರು ಹೇಗೆ ಇದ್ರು ಅಂದ್ರೆ ನನ್ನ ಅಪ್ಪ ಮತ್ತು ನನ್ನ TN ಗಲಗಲಿ ಚಿಕ್ಕಪ್ಪನ ನೀವು ನೋಡ್ಬೇಕು. ಹಿರೇ ಅಣ್ಣ ಒಂದು ಗೌರವ ಇದೆ, ಒಂದು ಪ್ರೀತಿ ಇದೆ, ಅದೆಲ್ಲ ಸರಿ. ಬಟ್ ಈ ನನ್ನ ಚಿಕ್ಕಪ್ಪಗೆ ಮತ್ತು ಅವರು ಒಂದು ದೊಡ್ಡ ಪೊಸಿಷನ್, ಟೌನ್ ಪ್ಲಾನಿಂಗ್ ಡೈರೆಕ್ಟರ್ ಆಫ್ ಕರ್ನಾಟಕ ಇದ್ದವರು, ರಿಟೈರ್ ಆಗಿದ ನನ್ನ ಚಿಕ್ಕಪ್ಪ. ಅವರಿಗೆ ನನ್ನ ಅಪ್ಪನ ಮೇಲೆ ಒಂದು, ನಾವು ಹೇಳ್ತೇವಲ್ಲ, ಒಂದು ದೈವಿಕ ಭಕ್ತಿ ಅಷ್ಟೊಂದು ನನ್ನ ಅಪ್ಪನ ಮೇಲೆ. ಅಪ್ಪ ಹೇಳಿದ್ರೆ ವೇದ ವಾಕ್ಯ, ಅದನ್ನು ಸರಿನಾ ತಪ್ಪ ಮಾಡ್ಬೇಕಾ ಮಾಡಬಾರ್ದ ನೋಡ್ತಾನೆ ಇರ್ಲಿಲ್ಲ ನನ್ನ ಬೆಂಗಳೂರು ಚಿಕ್ಕಪ್ಪ. ಇನ್ನೊಂದು ಚಿಕ್ಕಪ್ಪ ಪುರುಷೋತ್ತಮ ಗಲಗಲಿ ಅಂತ, ನಮ್ಮ ಅಪ್ಪನ 4ನೇ ತಮ್ಮ. ಅವರು ಗುಲ್ಬರ್ಗಾದಲ್ಲಿ PWD ಕಾಂಟ್ರಾಕ್ಟರ್ ಆಗಿ ಕೆಲಸ ಮಾಡ್ತಿದ್ರು. ನಮ್ಮ ಅಪ್ಪನ ಹಳ್ಳಿ ಹವನೂರು, ತುಂಗಭದ್ರಾ ನದಿ ದಂಡೆಯಲ್ಲಿದೆ. ನಮ್ಮ ಮನೆತನದಲ್ಲಿ ವಾದಿರಾಜ ಸ್ವಾಮಿಗಳ ವೃಂದಾವನ ಇದೆ. ಅದು ನಮ್ಮ ಅಜ್ಜ ಪೂಜೆ ಮಾಡ್ತಿದ್ರು. ಅಜ್ಜನಿಗೆ ವಯಸ್ಸಾಯ್ತು, ಅದು ನಮ್ಮ ಅಪ್ಪನಿಗೆ ಚಿಂತೆ. ಮನೆತನದಲ್ಲಿ ಇರೋ ಗುರುಗಳು ಮುಂದೆ ಯಾರು ಪೂಜೆ ಮಾಡೋರು, ದೇವಸ್ಥಾನ ಮುಂದೆ ಹೇಗೆ ನಡೆಯೋದು. ಕೊನೆಗೆ ನಮ್ಮಪ್ಪ ಯೋಚನೆ ಮಾಡಿ ಈ ಗುಲ್ಬರ್ಗಾ ತನ್ನ ತಮ್ಮನಿಗೆ, ನೀನು ಇಲ್ಲಿ ಗುಲ್ಬರ್ಗಾದಲ್ಲಿ ಸುಖದಿಂದ ಇದೆಯಪ್ಪ, ದೊಡ್ಡ ಊರು, ನಿನಗೆ ಒಳ್ಳೆಯ ಜಾಬ್ ಇದೆ, ಸಂಬಳ ಇದೆ, ಆದರೆ ನನ್ನ ಅನಿಸಿಕೆ ಪ್ರಕಾರ ನಮ್ಮ ಹಳ್ಳಿ, ನಮ್ಮ ಗುರುಗಳು, ನಮ್ಮ ಮನೆತನದ ದೇವಸ್ಥಾನ, ನೀನು ಈ ನೌಕರಿಯನ್ನು ಬಿಟ್ಟು ಹಳ್ಳಿಗೆ ತಿರ್ಗಾ ಬರಬೇಕು ಅಂತ. ನೀವು ಯೋಚನೆ ಮಾಡಿ, ಹವನೂರು ಇವತ್ತಿಗೂ ಆಲ್ಮೋಸ್ಟ್ ಕುಗ್ರಾಮನೆ. ಆವಾಗಂತೂ ಬಹಳ ಕುಗ್ರಾಮ. TV ಇದ್ರೆ ಇತ್ತು, ಇಲ್ಲ ದೂರದರ್ಶನ ಚಾನೆಲ್ ನಾವು ತಿರುಗಿಸಿ ಬಂದ್ರೆ ಬಂತು. ಫೋನು ಗೋವಿಂದ, ಇಂಟರ್ನೆಟ್ ಅಂತೂ ಯಾರು ಕೇಳೇ ಇರ್ಲಿಲ್ಲ. ಆಯ್ತಾ, ಕರೆಂಟ್ ಅಂತೂ ದಿನದಲ್ಲಿ ಒಂದು 12 ಗಂಟೆ ಇರ್ತಾ ಇರ್ಲಿಲ್ಲ. ಅಂಥದ್ದೆಲ್ಲ ಹಳ್ಳಿ ಜೀವನ ನಮ್ಗೆಲ್ಲ ಗೊತ್ತಿದ್ದೆ. ಈ ನಮ್ಮ ಅಪ್ಪನ ತಮ್ಮ ಪುರುಷೋತ್ತಮ ಗಲಗಲಿ ಒಂದು ಕ್ಷಣನಾದ್ರೂ ಯೋಚನೆ ಮಾಡ್ಬೇಕಾ? ಅಣ್ಣ ಹೇಳಿದಾನೆ ಅಷ್ಟೇ ಸಾಕು, ಅಣ್ಣ ಯಾವಾಗ್ಲೂ ನನಗೆ ಒಳ್ಳೇದಾಗೋದೇ ಹೇಳ್ತಾನೆ ಅಂತ ಗುಲ್ಬರ್ಗಾದ ಒಳ್ಳೆ ನೌಕರಿ ಬಿಟ್ಟು ತನ್ನ ಕುಗ್ರಾಮ ಸೇರಿದ್ದಾರೆ. ಇವತ್ತಿಗೂ ಅವರಲ್ಲಿ ಅರ್ಚಕರು. ನಾನೇ 2-3 ಸಲ ನಮ್ಮ ಚಿಕ್ಕಪ್ಪನ ಕೇಳಿದ್ದೇನೆ, ಚಿಕ್ಕಪ್ಪ ಎಲ್ಲಾ ಬಿಟ್ಟು ಇಲ್ಲಿ ನೀನ್ ಸೇರ್ಕೊಂಡೆ, ನಿನ್ಗೆ ಯಾವತ್ತಾದ್ರೂ ಅಪ್ಪನ ಮೇಲೆ ಸಹಜವೇ ಬೇಸರ ಆಗೋದು, ನನ್ನ ಅಣ್ಣ ಎಂಥ ನನ್ನ ಕೊಂಪೆಗೆ ತಳ್ಳಿದ, ನಾನು ಈ ಕೊಂಪೆ ಬಿಟ್ಟು ಅಲ್ಲಿ ಸೇರ್ಕೊಂಡನ್ನ ನನ್ನ ತಿರುಗಿ ಇಲ್ಲ ನಿನಗೆ ಯಾವತ್ತಾದ್ರೂ ಅಪ್ಪನ ಹೀಗೆ ಅನಿಸ್ತಾ ಇದೆಯಾ? ಇವರು ಇನ್ನೂ 3 ತಮ್ಮಂದರು ಇದ್ದಾರೆ ನಮ್ಮ ಅಪ್ಪನಿಗೆ. ಅವ್ರ ಎದುರಿಗೆ ನೀವು ನಮ್ಮ ತಂದೆ ತಾಯಿ ಹೆಸರು ತಗೊಂಡ್ರೆ ತಕ್ಷಣ ಅವ್ರ ಕಣ್ಣಲ್ಲಿ ನೀರು ತುಂಬುತ್ತೆ. ಅಷ್ಟು ಅವರಿಗೊಂದು ಅದೊಂದು ಭಾವನೆ, ಉದ್ವೇಗ. ಈ ನನ್ನ ಚಿಕ್ಕಪ್ಪ ಪುರುಷೋತ್ತಮ ಗಲಗಲಿ ನನಗೆ ಹೇಳ್ತಾರೆ, ನನಗೆ ಇಂಥ ಅಣ್ಣ ಇದ್ದ ಅಂತಲೇ ನನಗೆ ಈ ಸಾತ್ವಿಕ ಮಾರ್ಗ ಅವನು ತೋರಿಸ್ಕೊಟ್ಟ. ಬೇರೆ ಯಾವ ಅಣ್ಣ ಆಗಿದ್ರು ಈ ದಾರಿಯನ್ನು ತೋರಿಸೋ ಅವರಿಗೆ ಶಕ್ತಿ ಇರ್ತಾ ಇರ್ಲಿಲ್ಲ. ಹೀಗಾಗಿ ನನ್ನ ಜೀವನ ಇಡೀ ನಾನು ಈ ಅಣ್ಣನಿಗೆ ಚಿರಋಣಿ ಆಗಿದ್ದೇನೆ. ನನ್ನ ಪಾಲಿಗೆ ಈ ಅಣ್ಣ ನನಗೆ ದೇವರ ಸಮಾನ ಅಂತ ತುಂಬಾ ಒಂದು ಉದ್ವೇಗದಿಂದ ಅವರು ಹೇಳ್ಕೊಂಡ್ರು ನನ್ನ ಚಿಕ್ಕಪ್ಪ. ಇನ್ನು ಒಂದು ನಮ್ಮ ಅಪ್ಪನ ಅಂತಃಕರಣ ಫ್ಯಾಮಿಲಿಯಲ್ಲಿ ನನ್ನ ಅಜ್ಜಿ, ನಮ್ಮ ಅಪ್ಪ ಹಿರಿಮಗ, ತುಂಬಾ ಅಪ್ಪನ ಮೇಲೆ ಒಂದು ಅಪರಿಮಿತ ಪ್ರೇಮ ಇತ್ತು. ಯಾವಾಗ್ಲೂ ನಾನು ಸಾಯೋ ಮೊದ್ಲ ನಿನ್ ತೊಡೆ ಮೇಲೇನೆ ಸಾಯ್ತೇನೆ. ನಮ್ಮ ಅಪ್ಪನ ಹೆಸರು ಶ್ರೀನಿವಾಸ, ಇವರೆಲ್ಲ ಶೀನಪ್ಪ ಶೀನಣ್ಣ ಅಂತ ಕರೆಯೋರು. ಸಾಯ್ಬೇಕು ಅನ್ನೋರು ನಮ್ಮ ಅಜ್ಜಿ. ನಮ್ಮ ಅಪ್ಪ ಆವಾಗ ಮುಂಬೈಯಲ್ಲಿ ಇದ್ರು. ಸ್ವಲ್ಪ ಸೀರಿಯಸ್ ಇದ್ದಾರೆ ಅಂತ ಗೊತ್ತಾಯ್ತು. ನಮ್ಮಪ್ಪ ಏನು ಯೋಚನೆ ಮಾಡ್ದಲ್ಲೇ ಬಿಟ್ಟ ಎಲ್ಲಾ ಕೆಲಸಗಳನ್ನು ಬಿಟ್ಟು, ನನಗೆ ಕನಿಷ್ಠ 1 ತಿಂಗಳು ರಜೆ ಬೇಕು, ನಾನು ಜಾಸ್ತಿ ಅದನ್ನ ಎಕ್ಸ್ಟೆಂಡ್ ಮಾಡಬಹುದು, ಆದ್ರೆ ಈ ರಜೆ ನನಗೆ ಬೇಕೇ ಬೇಕು ಅಂತ ನಮ್ಮ ಹಳ್ಳಿಗೆ ಬಂದು ತಮ್ಮ ತಾಯಿ ಜೊತೆ ಇದ್ದು ಅವರ ಕೊನೆಯ ಆಸೆ ನೆರವೇರಿಸಿ ನಮ್ಮಪ್ಪ ತಿರುಗಿ ಮುಂಬೈಗೆ ಹೋಗಿದ್ದಾರೆ. ಇದು ಆಪ್ತರ ಒಂದು ಒಳ್ಳೆಯ ಅನುಭವ. ಕೆಲವರು ಆಪ್ತರು, ದೂರದ ಆಪ್ತರು ಅಪ್ಪನ ಅಂತಃಕರಣ ನೋಡಿ ದುರುಪಯೋಗ ತಗೊಳ್ತಾ ಇದ್ರು. ಅಪ್ಪನಿಗೂ ಆಶ್ಚರ್ಯ ಅಂದ್ರೆ ಗೊತ್ತಿತ್ತು ಇವರು ನನ್ನ ದುರುಪಯೋಗ ತಗೊಳ್ತಾ ಇದ್ದಾರೆ, ಆದ್ರೂನುವೆ ಅವರು ಕೇಳಿದ್ದು ಹೇಳಿದ್ದು ಎಲ್ಲ ಮಾಡಿಕೊಡುವ. ನನಗೆ ಮತ್ತೆ ರೇಗೋದು,
ನಾನು ಹೇಳೋದು, ಅಪ್ಪ ಅವರಿಂದ ದೂರ ಇರು. ನಿನಗೂ ಗೊತ್ತಿದೆ ಅವರು ನನ್ನ ದುರುಪಯೋಗ ತಗೊಳ್ತಾ ಇದ್ದಾರೆ ಅಂತ. ನೀನ್ ಯಾಕೆ ಅವರಿಗೆ ಮೈ ಮೇಲೆ ಬಿದ್ದು ಅವ್ರು ಕೇಳಿದ್ದೆಲ್ಲ ಮಾಡ್ತೀಯ? ನೀನ್ ಮಾಡಬೇಡ. ಒನ್ಸ್ ಅಗೇನ್ ನಮ್ಮ ಅಪ್ಪನ ತರ್ಕ ಕೇಳಿ ನೀವು. ನಮ್ಮಪ್ಪ, ನನ್ಗೆ ಗೊತ್ತು ಅವರಿಗೆ ನನ್ನ ಮೇಲೆ ಅಂತಃಕರಣ, ನಿಜವಾದ ಅಂತಃಕರಣ ಇಲ್ಲ ಅಂತ. ಆದ್ರೆ ನನಗೆ ಅವ್ರ ಮೇಲೆ ಅಂತಃಕರಣ ಇದೆ. ಅದು ಇರೋವರೆಗೂ ನಾನು ಅವರಿಗೆ ಮಾಡ್ತೇನೆ. ಅದಕ್ಕೆ ಕಾರಣ ಕೇಳಿ. ಅಂತಃಕರಣಕ್ಕೆ ತೂಕ ಇಲ್ಲ ಮಗಳೇ, ಹೀಗಾಗಿ ಅದು ಹೇಗೆ ನನಗೆ ಭಾರ ಆಗುತ್ತೆ? ಅದು ನನಗೆ ಆಗಲ್ಲ ಅಂದ್ರು. ಎಂಥ ಒಂದು ದಾರ್ಶನಿಕ ಮಾತು. ನಾವು ಒಂದು ವಾರ ಅದರ ಬಗ್ಗೆ ಯೋಚನೆ ಮಾಡಿದೆ. ಏನಪ್ಪ ನನ್ನಪ್ಪ ಇಂಥ ಮಾತು ಹೇಳ್ಬಿಟ್ಟ ಅಂತ. ಇಷ್ಟೆಲ್ಲ ಆಯ್ತಾ? ನಮ್ಮ ಅಪ್ಪನಿಗೆ ಜೀವನದುದ್ದಕ್ಕೂ ಒಂದು ಕೊರತೆ, ಅದು ಏನಂದ್ರೆ ಸಮಯದ ಅಭಾವ. ನನ್ನ ಅಪ್ಪನಿಗೆ 24 ಗಂಟೆ ಸಾಕಾಗ್ತಿರ್ಲಿಲ್ಲ. ಕೇವಲ ಕೆಲವು ನಿಕಟವರ್ತಿಗಳಿಗೆ ಮಾತ್ರ ಗೊತ್ತಿದ್ದ ವಿಷಯ ಇದು. ನಾವು ಮಕ್ಕಳು ಚಿಕ್ಕವರಿರುವಾಗ ನಮಗೂ ಗೊತ್ತಾಗ್ತಿರ್ಲಿಲ್ಲ. ಅದು ಏನು ಅಂದ್ರೆ, ಎಲ್ರು ಮಲ್ಕೊಳ್ಳೋದು 10ವರೆಗೆ. ನಮ್ಮ ಅಪ್ಪನು ಎಲ್ರ ಜೊತೆ 10ವರೆಗೆ ಮಲ್ಕೊಳ್ತಾ ಇದ್ರು. 12ವರೆಗೆ ಕೇವಲ 2 ಗಂಟೆ ನಿದ್ದೆ ಮಾಡಿ ಅಪ್ಪ ಎದ್ದೇಳೋರು. ಅಲ್ಲಿಂದ ಬೆಳಿಗ್ಗೆ ಮುಂಜಾನೆ 4ವರೆಗೂ ಅಪ್ಪನ ಸಾಹಿತ್ಯ ಸಂಶೋಧನೆ. ಅದಾದ್ಮೇಲೆ ಮಲಗಿ ಅಪ್ಪ ಎಲ್ರ ಜೊತೆ 6-6ವರೆಗೆ ಎದ್ದು ಬಿಡೋರು ನಮ್ಮಪ್ಪ. ಹೀಗಾಗಿ ಈ ಅಪ್ಪನ ದಿನಚರಿ ನಮಗೇನೆ ತುಂಬಾ ದಿನ ಆದ್ಮೇಲೆ ಗೊತ್ತಾಯ್ತು. ಅಪ್ಪ ಹಿಂಗೆ ಮಧ್ಯ ಎದ್ದು ಓದ್ತಾನೆ ಬರಿತಾನೆ ಅಂತ. ಇದನ್ನ ಅಪ್ಪ, ಇದು ನನ್ಗೆ ಅರ್ಜೆಂಟ್ ಪ್ರಾಜೆಕ್ಟ್ ಇದೆ, ಇದನ್ನ ನಾನು 1 ತಿಂಗಳು ಮಾಡ್ತೇನೆ, 6 ತಿಂಗಳು, 1 ವರ್ಷ ಮಾಡ್ಲಿಲ್ಲ ನನ್ನಪ್ಪ. ಹಲವಾರು ದಶಕಗಳ ಕಾಲ ಇದು ನನ್ನ ಅಪ್ಪನ ದಿನಚರಿ. 3-4 ಗಂಟೆ ನಿದ್ದೆ ಮಾತ್ರ, ಉಳಿದ ಎಲ್ಲವೂ ಸಾಹಿತ್ಯದ ಸೇವೆ, ಸಾಹಿತ್ಯದ ಸಂಶೋಧನೆ. ಸಮಯದ ಅಭಾವ ನಮ್ಮ ಅಪ್ಪನಿಗಿತ್ತು ಅಂತ ಹೇಳಿದೆ ನಾನು. ಅದು ಎಷ್ಟರ ಮಟ್ಟಿಗೆ ಅಂದ್ರೆ, ನಾವು ಈಗ ನಿಮ್ಮ ಹತ್ರ ನಾನು ಫೋನ್ ಮಾಡಿದ್ರೆ, ಓ ಚೆನ್ನಾಗಿದ್ದೀರಾ, ಮಳೆ ಇದೆಯಾ ನಿಮ್ಮಲ್ಲಿ, ಮತ್ತೆ ಏನು, ಮಕ್ಕಳು ಏನ್ ಮಾಡ್ತಾರೆ ಅಂತೆಲ್ಲ ಒಂದು ಉಭಯ ಕುಶಲೋಪರಿ ಹೇಳಿ, ನಮ್ಮ ಕೆಲಸ ಆದ್ಮೇಲೆ ಮನೆಗೆ ಬನ್ನಿ ಬೇಗ ಸಿಗೋಣ, ಇಂಥವೆಲ್ಲ ನಾವು ಸಾಮಾನ್ಯವಾಗಿ ಮಾತಾಡ್ತೇವೆ. ನನ್ನಪ್ಪ ಹಲೋ ಹಾಯ್ ಬಾಯ್ ಏನು ಅಂತ ಇರ್ಲಿಲ್ಲ, ಅವ್ರಿಗೆ ಅದು ಸಮಯ ಇರ್ಲಿಲ್ಲ. ಕೊನೆಗೆ ತನ್ನ ಕೆಲಸ ಆದ ತಕ್ಷಣ ಟಕ್ಕಂತ ಫೋನ್ ಇಟ್ಬಿಡ ಅವನು. ನಾನೇ ಎಷ್ಟೊಂದ್ಸಲ, ಅಪ್ಪ ಫೋನ್ ಇಡ್ಬೇಡ, ಇನ್ನು ಮಾತಾಡೋದಿದೆ, ನಾನು ಮಾತಾಡಿದ್ಮೇಲೆ ನಿನ್ಗೆ ಹೇಳ್ತೇನೆ, ನೀನ್ ಆಮೇಲೆ ಫೋನ್ ಇಡು ಅಂತ ಎಷ್ಟೊಂದ್ಸಲ ನಾನೇ ಹೇಳ್ತಾ ಇದ್ದೆ. ಯಾರಿಗೂ ಕಾಯ್ತಾ ಇರ್ಲಿಲ್ಲ. ಇಲ್ಲಿ ಕಾಯ್ದ್ರೆ ನನ್ನ ಮುಂದಿನ ಕೆಲಸ ಈ ದಿನದ್ದು ನಿಂತು ಹೋಗುತ್ತೆ ಅಂತ ದುಡು ಎಲ್ಲ ಓಡ್ಕೊಂಡೇ ಹೋಗವ್ರು. ನನ್ನ ಮಗಳು ಚಿಕ್ಕವಳು, ನನ್ನ ಮಗಳ ಹೆಸರು ನಮ್ರತಾ ಅಂತ. ನನ್ನ ಅಪ್ಪನಿಗೆ 4 ಜನ ಮೊಮ್ಮಕ್ಕಳು, 3 ಜನ ಗಂಡು ಮೊಮ್ಮಕ್ಕಳು, ನನ್ನ ಮಗಳು ಒಬ್ಬಳೆ ಮೊಮ್ಮಗಳು. ಸಹಜವಾಗಿ ಆಕೆ ಮೇಲೆ ಒಂದು ಅಂತಃಕರಣದ ತೂಕ ಜಾಸ್ತಿನೇ. ಚಿಕ್ಕವಳಿದ್ಲು. ಇವನ ನಮ್ಮ ಅಪ್ಪನ ಈ ರೀತಿಯ ಸಮಯದ ಅಭಾವದ ಕಾರಣ ಓಡಾಡೋದು, ಜಿಗಿದಾಡೋದು, ಲಿಫ್ಟಿಗೆ ಕಾಯೋದಿಲ್ಲ, ಸಮಯ ಕಡಿಮೆ ಇದೆ, ದುಡು ಮೆಟ್ಲು ಹತ್ತು ಇಳಿ, ಇಂಥವೆಲ್ಲ ಅಪ್ಪನ ಸಾಹಸಗಳು ನಿತ್ಯವು. ಕೊನೆಗೆ ಅವಳು ಎಲ್ಲೋ ಒಂದು ಪೋಸ್ಟರ್ ನೋಡಿದ್ಲು. ಅದು ಸಾಮಾನ್ಯ ಪೋಸ್ಟರು, ನಮ್ಗೆ ನಿಮ್ಗೆ ಗೊತ್ತಿದ್ದದೆ. ಟೈಮ್ ಅಂಡ್ ಟೈಡ್ ವೇಟ್ಸ್ ಫಾರ್ ನೋ ಮ್ಯಾನ್ ಅಂತ, ಅದು ಎಲ್ಲ ಕಡೆ ಸಮುದ್ರದ ಅದು ಪೋಸ್ಟರ್ ಸಿಗುತ್ತೆ. ಇವಳು ನೋಡಿ, ಅಯ್ಯೋ ಇದು ಅಜ್ಜನಿಗೆ ಚೆನ್ನಾಗಿದೆ ಅಂತ ಅದನ್ನ ತಂದು ಅದರ ಮಧ್ಯ ನನ್ನ ಮಗಳು ಒಂದು ಸ್ಟಿಕ್ಕರ್ ಅಂಟಿಸಿದ್ಲು. ಟೈಮ್ ಟೈಡ್ ಅಂಡ್ ಅಜ್ಜ ವೇಟ್ ಫಾರ್ ನೋ ಮ್ಯಾನ್ ಅಂತ ಅದಕ್ಕೆ ಸ್ಟಿಕ್ಕರ್ ಅಂಟಿಸಿ ಅದನ್ನ ಫ್ರೇಮ್ ಹಾಕಿ, ಅಪ್ಪನ ಹುಟ್ಟುಹಬ್ಬ ಇತ್ತು ಅವಾಗ, ಅಪ್ಪನಿಗೆ ಅದನ್ನ ಕೊಟ್ಟಿದ್ದಾಳೆ. ನಮ್ಮ ಅಪ್ಪನಿಗೆ ಪರಮಾನಂದ, ಅಷ್ಟು ಅಭಿಮಾನ. ಅದನ್ನ ತನ್ನ ರೂಮಲ್ಲಿ ಕೊನೆವರೆಗೂ ಹಾಕೊಂಡಿದ್ದ. ಬಂದವರಿಗೆಲ್ಲ, ನೋಡಿ ನನ್ನ ಮೊಮ್ಮಗಳು ತೀರಾ ಚಿಕ್ಕವಳು, ಅವಳಿಗೆ ಸಹ ನನ್ನ ಸ್ವಭಾವ ಗೊತ್ತಾಗಿದೆ, ಅವಳು ಇದನ್ನ ನನಗೆ ಕೊಟ್ಟಿದ್ದಾಳೆ. ಅವಳ ಹೆಸರು ಹೇಳಿದೆ ನಮ್ರತಾ ಅಂತ. ಅಪ್ಪ ನಾನು ಅಕ್ಕಪಕ್ಕನೇ ಇರ್ತಿದ್ವಿ, ಒಂದು ಅಪಾರ್ಟ್ಮೆಂಟ್ ಅಲ್ಲಿ, ಒಂದು ನಂದ್ ಫ್ಲಾಟ್, ಒಂದು ಅಪ್ಪಂದು. ಇವಳು ದಿನ ಬೆಳಿಗ್ಗೆ ಹೋಗುವಾಗ ಅಜ್ಜ ಅಷ್ಟೇ ಅಂತ ಹೇಳಿ ಕಾಲೇಜು ಸ್ಕೂಲ ಓಡ್ ಹೋಗವಳು. ನನ್ನ ಅಪ್ಪ ಅವಾಗ ಹೇಳ್ತಾ ಇದ್ರು, ಓ ಇದು ನನ್ನ ವಿಟಮಿನ್ N, ನನ್ನ ಮೊಮ್ಮಗಳ ಧ್ವನಿ ನನಗೆ, ನನ್ನ ಇನ್ನು ಇಡೀ ದಿನ ಸುಖವಾಗಿ ಇರ್ತೇನೆ ಅಂತ. ಇದು ನಮ್ಮ
ಅಪ್ಪನ ಒಂದು ಮೊಮ್ಮಗಳಾಗ್ಲಿ, ಮೊಮ್ಮಕ್ಕಳ ಜೊತೆ ಒಂದು ಅವರು ಅಂತಃಕರಣ ತೋರಿಸೋ ಇದು ವೈಖರಿ, ಅದು ಎಷ್ಟರ ಮಟ್ಟಿಗೆ ಅಂದ್ರೆ ಇಬ್ಬರಿಗೂ, ಚಿಕ್ಕ ಮಕ್ಕಳಿಗೆ ಎಲ್ಲರಿಗೂ ಇರೋ ಹಂಗೆ ಒಂದು ಫ್ರೈಡ್ ಚಿಪ್ಸ್ ಆಗ್ಲಿ, ವೇಫರ್ಸ್ ಆಗ್ಲಿ, ಇಬ್ಬರು ಮಹಾಪ್ರಿಯರು, ನಮ್ಮ ಅಪ್ಪ ಮತ್ತು ನನ್ನ ಮಗಳು. ಅಪ್ಪ ಮಂಗಳೂರಿಗೆ ಹೋದಾಗ ಅಲ್ಲಿ ಹಲಸಿನಕಾಯಿಯ ಚಿಪ್ಸು ಅದೆಲ್ಲ ಸಿಗೋದು. ಅದನ್ನ ತೆಗೆದು ಕವರ್ ಓಪನ್ ಮಾಡಿ ಒಂದು ತುಂಡು ತಿಂದು ಅದು ಫ್ರೆಶ್ ಅನ್ಸಿದ್ರೆ ಅದನ್ನ ತಿರ್ಗಾ ಸ್ಟೇಪಲ್ ಮಾಡಿ ಮೊಮ್ಮಗಳಿಗೆ ಕೊರಿಯರ್ ಮಾಡ್ತಿದ್ರು ಬೆಂಗಳೂರಿಗೆ. ನಮ್ಮಪ್ಪ ಅವರು ಅದನ್ನ ತಿಂದ ತಕ್ಷಣ ನನಗ್ ಬಂತಮ್ಮ, ನಿನ್ ಬಿಟ್ಟು ತಿನ್ಲಾರೆ, ಅದಕ್ಕೆ ನಿನಗೆ ಕಳಿಸಿದೀನಿ ಅಂತ. ಅಂದ್ರೆ ಅಷ್ಟೊಂದು ಅವ್ರದೊಂದು ಅಂತಃಕರಣದ ಸೆಳೆ ಎಲ್ರ ಮೇಲೂ ಇತ್ತು. ನನ್ ಮಗಳು ಅಷ್ಟೇ ಅಂತಲ್ಲ, ಎಲ್ರ ಮೇಲೂ ಇತ್ತು. ಇನ್ನೊಂದು ನಿಮಗೆ 2 ವಿಷಯ ಹೇಳ್ಬೇಕು ಅಪ್ಪನ ಬಗ್ಗೆ. ಸಮಯ ಇದೆ ಅಂತ ಅನ್ಕೊಂಡಿದ್ದೇನೆ, ಮಾತಾಡುವಾಗ ಸಮಯ ಗೊತ್ತಾಗಿಲ್ಲ ನನ್ಗೆ. ಸಮಯ ನಂದು ಮುಗಿದ್ರೆ ಉಮಾ ಮೇಡಮ್ ದಯವಿಟ್ಟು ತಕ್ಷಣ ಸಮಯ ಇದೆ ಮೇಡಮ್. ಖಂಡಿತವಾಗ್ಲೂ ಇದೆ ಮೇಡಮ್, ನಾವು ಖಂಡಿತ ಕೇಳ್ತಾ ಇದೀವಿ, ಎಲ್ರು ಕೇಳ್ತಾ ಇದೀವಿ. ನೀವ್ ಆರಾಮಾಗಿ ಮಾತಾಡ್ಬೋದು, ಸಮಯದ ಯಾವ್ದೇ ಮಿತಿ ಇಲ್ಲ. ಅಯ್ಯೋ ತುಂಬಾ ಸಂತೋಷ. ಇನ್ನೊಂದು, ನಾವು ಹಬ್ಬ ಹೇಗೆ ಆಚರಿಸ್ತೇವೆ, ಹೊಸ ಬಟ್ಟೆ ಹಾಕೊಳ್ತೀವಿ, ಪೂಜೆ ಮಾಡ್ತೀವಿ, ಹೋಳಿಗೆ ಕಡುಬು ಅಂತದೆಲ್ಲ ನಾವು ತಿಂದು ನಾವು ಹಬ್ಬ ಆಚರಿಸ್ತೇವೆ. ನಮ್ಮ ಅಪ್ಪ ಹಬ್ಬ ಆಚರಿಸೋ ಶೈಲಿನೇ ಬೇರೆ. ನನ್ನ ಮನೆ ಬೆಂಗಳೂರಲ್ಲಿ ಬಸವನಗುಡಿಯಲ್ಲಿ ಇದೆ. ಇಲ್ಲಿ ಹತ್ತಿರದಲ್ಲೇ ಒಂದು 5-10 ನಿಮಿಷಕ್ಕೆ ಗಾಂಧಿ ಬಜಾರ್ ಅಂತ ದೊಡ್ಡ ಮಾರ್ಕೆಟ್ ರಸ್ತೆ ಇದೆ. ಬೆಳಿಗ್ಗೆ ಪ್ರತಿ ಸಲ ಹಬ್ಬ ಇದ್ದಾಗ ನಮ್ಮಪ್ಪ 2 ಗಂಟೆ ಪತ್ತೆ ಇಲ್ಲ. ಮಾಡೋದೇನು ನಮ್ಮಪ್ಪ ಅಂದ್ರೆ, ಗಾಂಧಿ ಬಜಾರಲ್ಲಿ ಧಾರವಾಡ ಪೇಡ 3-4 ಬಾಕ್ಸ್ ತಗೊಂಡು ಅಲ್ಲಿಂದ ಮನೆವರೆಗೂ ನಡ್ಕೊಂಡು ಬರ್ತಾ ಇದ್ರು. ಬರುವಾಗ ಅಂಗಡಿ ಒಳಗೆ ಕುತ್ಕೊಂಡವ್ರಲ್ಲ, ಬೀದಿ ಮೇಲೆ ಹಣ್ಣು, ಹೂವು, ಲಿಂಬೆ ಹಣ್ಣು ಮಾರವರು, ಚಪ್ಪಲಿ ಅಂಗಡಿ ರಿಪೇರಿ ಮಾಡೋರು, ಅವರಿಗೆ ಎಲ್ಲರಿಗೂ ನನ್ನಪ್ಪ ಹಬ್ಬದ ದಿನ ನೀವು ದಿನಗೂಲಿಗೆ ಬಂದಿದ್ದೀರಾ, ಅದಕ್ಕೆ ಇದು ಚಿಕ್ಕ ರೀತಿಯಲ್ಲಿ ನೀವು ಹಬ್ಬ ಸೆಲೆಬ್ರೇಟ್ ಮಾಡಿ ಅಂತ ಎಲ್ರಿಗೂ ಪೇಡೆ ಕೊಟ್ಕೊಂಡು ಬರೋರು ನನ್ನಪ್ಪ. ಮನೆಯವರೆಗೂ ಬಂದು ನನ್ನ ಬಿಲ್ಡಿಂಗ್ ವಾಚ್ಮನ್ಗೆ ಕೊಟ್ಟು ಆಮೇಲೆ ಮೇಲೆ. ಅಮ್ಮನಿಗೆ ಸ್ವಭಾವ ಗೊತ್ತಿತ್ತಿದ್ದು. ನಮ್ಮಮ್ಮ ಸರಿ ಆಯ್ತು, ಎಲ್ರಿಗೂ ನೈವೇದ್ಯ ಮಾಡಿ ಬಂದಿದ್ದೀರಾ, ಇವಾಗ ನಾವು ಊಟ ಮಾಡೋಣವಾ ಅಂತ ಅಮ್ಮ ಹೇಳೋರು. ಇವರು ಊಟಕ್ಕೆ ಕೂತಾಗ ಮನೆ ಕೆಲಸದವಳು, ಪಾತ್ರೆ ತೊಳೆಯೋಳು ಬಂದ್ರೆ ನಮ್ಮಪ್ಪ ಆಕೆಗೆ ಒಂದು ಟೇಬಲ್ ಮೇಲೆ, ತಾವು ಕುತ್ಕೊಂಡಿರೋ ಟೇಬಲ್ ಮೇಲೆನೆ ಬಾಳೆ ಎಲೆ ಹಾಕಿ, ಹಬ್ಬದ ದಿನ ಇದು, ನಿನ್ಗೆ ಬಿಸಿ ಹೋಳಿಗೆ ಕಡುಬು, ಬಿಸಿ ತುಪ್ಪ ಯಾರು ಹಾಕ್ತಾರೆ, ನಮ್ ಜೊತೆ ಬಂದು ಕುತ್ಕೋ. ಆಕೆ ತುಂಬಾ ಸಂಕೋಚ, ಅಯ್ಯೋ ಬೇಡಿ ತಾತ, ಬೇಡಿ ಅಜ್ಜಿ, ನೀವು ಇಷ್ಟೊಂದು ಹಿರಿಯರು, ಬೇಡ ಅಂತ ತುಂಬಾ ಸಂಕೋಚ. ಕೇಳ್ತಾ ಇರ್ಲಿಲ್ಲ. ಇಬ್ರು ಟೇಬಲ್ ಮೇಲೆ ಅವಳನ್ನ ತಮ್ಮ ಜೊತೆ ಕೂಡಿಸ್ಕೊಂಡು ಅವಳಿಗೆ ಊಟ ಬಡಿಸೋರು. ಇದು ನಮ್ಮ ಅಪ್ಪ ಒಂದು ಹಬ್ಬವನ್ನು ಆಚರಿಸುವ ಇದು ರೀತಿ. ಆಯ್ತಾ? ಇನ್ನೊಂದು ನಿಮ್ಗೆ ಹೇಳ್ಬೇಕು, ನಮ್ಮ ಅಪ್ಪ ಪುಣೆದಲ್ಲಿದ್ದಾಗ 63 ವಯಸ್ಸು ಅವರಿಗೆ. ಅವರು ಒಂದು ಸ್ಕೂಟಿ ತಗೊಂಡಿದ್ರು. ಪುನಃ ಅದೇ ಕಾರಣ, ಸಮಯದ ಅಭಾವ, ಬಸ್ಸು ಆಟೋ ಬೇಡ, ನಾನು ಸ್ಕೂಟಿ ತಗೊಳ್ತೀನಿ ಅಂತ. 63 ವಯಸ್ಸು. ಕೊನೆಗೆ ಪಕ್ಕದವ್ರು ಬಂದು ಕೇಳಿದ್ರಂತೆ, ಸರ್ ನಿಮ್ಗೆ ಎಷ್ಟು ವಯಸ್ಸು? ನನ್ಗೆ 63. ಅವ್ರು ಹೇಳಿದ್ರಂತೆ, ಸರ್ 60 ಆದ್ಮೇಲೆ ಜನರು ರಿಟೈರ್ಡ್ ಲೈಫು, ವಾನಪ್ರಸ್ಥಾಶ್ರಮಕ್ಕೆ ಹೋಗೋ ಹಾದಿಯಲ್ಲಿ ಎಲ್ಲ ಬಿಟ್ಕೊಂಡು ಬರ್ತಾರೆ, ನಿಮ್ದು ಏನು ಕತೆ ಇದು, ನೀವು ರಿವರ್ಸ್ ಹೊರಟಿದ್ದೀರಾ, ಇದು ಏಜಾ ನೀವು ಸ್ಕೂಟಿ ಪರ್ಚೇಸ್ ಮಾಡಿ ನಡೆಸೋದು ಅಂತ ಅವ್ರ ಅಪ್ಪನಿಗೆ ಚೇಷ್ಟೆ ಮಾಡ್ತಾ ಇದ್ರಂತೆ. ಈ ಸ್ಕೂಟಿ ವಿಷಯ ಇನ್ನೊಂದಿದೆ. ಇದೇ ಸ್ಕೂಟಿ ನಮ್ಮಪ್ಪ ಬೆಂಗಳೂರಿಗೆ ತಗೊಂಡ್ ಬಂದ್ರು. ಇಲ್ಲೂ ಅದೇ ಕಾರಣ, ಸಮಯದ ಅಭಾವ, ಎಲ್ಲ ಕಡೆ ಸ್ಕೂಟಿ ತಗೊಂಡು ಹೋಗೋರು. ಒಂದು ಸಲ ಗೊತ್ತಾಗಿಲ್ವೋ ಏನೋ, ಒಂದು ಕೆಂಪು ಸಿಗ್ನಲ್ ಅನ್ನ ಅಪ್ಪ ಜಂಪ್ ಮಾಡಿ ಹೋಗಿದ್ದಾರೆ. ಪೊಲೀಸ್ ಕಾನ್ಸ್ಟೇಬಲ್ ತಕ್ಷಣ ಹಿಡ್ಕೊಂಡು ಪೊಲೀಸ್ ಸ್ಟೇಷನ್ನಿಗೆ ಬನ್ನಿ ಅಂತ ಕರ್ಕೊಂಡು ಹೋಗಿದ್ದಾನೆ. ಅಲ್ಲಿ ಸಬ್ ಇನ್ಸ್ಪೆಕ್ಟರ್ ಯಾರೋ ಇದ್ರು. ಅವರಿಗೆ ಸರಿ ವಯಸ್ಸಾಗಿದೆ ತಾತ, ಆದ್ರೂ ಸಿಗ್ನಲ್ ಜಂಪ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಅಪ್ಪನ್ ನೋಡಿ ಕೂತ್ಕೊಳ್ಳಿ ಅಂತ ಕೈ ಮಾಡಿ, ಅವ್ರು 108 ಕೆಲಸ, ಅವರು ಫೈಲು, ಫೋನುಗಳು ಅದೆಲ್ಲ ನಡೆದಿತ್ತು. ಆಯ್ತಾ? ಒಂದು 5-10 ನಿಮಿಷ ಆಯ್ತು. ನಮ್ಮ ಅಪ್ಪನಿಗೆ ಅಷ್ಟು ಬರವಣಿಗೆ ನಿಂತೋಗುತ್ತಲ್ವಾ, ಅದಕ್ಕೆ ಜೋರಾಗಿ, ಸ್ವಾಮಿ ದಂಡ ಕೊಡೋಂಗಿದ್ರೆ ಹೇಳಿ ಕೊಡ್ತೀನಿ, ಅಥವಾ ಅದು ಬಿಟ್ಟು ಇನ್ನೇನಾದ್ರು ಅಂದ್ರೆ ಲಂಚ ಗಿಂಚ ಕೊಡೋಗಿದ್ರೆ ಹೇಳಿ, ಅದು ಕೊಡ್ತೇನೆ. ಆ ಸಬ್ ಇನ್ಸ್ಪೆಕ್ಟರ್ ತಮ್ಮ ಕಾರ್ಯದಲ್ಲಿ ಅವ್ರ ಮಗ್ನ ಅಪ್ಪನ ಅವ್ರು ಉತ್ತರನೂ ಕೊಡ್ಲಿಲ್ಲ, ಕೇಳಿಸ್ಕೊಂಡು ಏನು ಉತ್ತರ ಕೊಟ್ಟಿಲ್ಲ ಅವರು. ಅದಾಗಿ ಇನ್ನೊಂದು 5-10 ನಿಮಿಷ ಆದ್ಮೇಲೆ ಬಿಸಿ ಬಿಸಿ ಉಪ್ಪಿಟ್ಟು ಚಹಾ ಬಂತಂತೆ. ಬಂದ ಮೇಲೆ ಆ ಸಬ್ ಇನ್ಸ್ಪೆಕ್ಟರ್ ತಾವು ಎದ್ದು ಬಂದು, ಸರ್ ಇದನ್ನ ದಯವಿಟ್ಟು ತಗೊಳ್ಳಿ, ನಿಮ್ಗೆ ನೆನಪಿಲ್ಲ,
ನಾನು ಮಂಗಳೂರಲ್ಲಿ ನಿಮ್ಮ ಸ್ಟೂಡೆಂಟ್ ಆಗಿದ್ದೆ. ನನ್ನ ಹೆಸರು ಸುಬ್ರಾಯ ಶೆಟ್ಟಿ ಅಂತ. ನೀವು ಕನ್ನಡ ಕಲಿಸಿದ ವೈಖರಿ ನೋಡಿ ನಾನು ಕಲಿತು ಪೊಲೀಸ್ ಎಕ್ಸಾಮ್ ಕೊಟ್ಟು ಕನ್ನಡದಲ್ಲಿ ನಾನು ಇವತ್ತು ಸಬ್ ಇನ್ಸ್ಪೆಕ್ಟರ್ ಆಗಿದ್ದೇನೆ ಅಂತ ಅವರು ಹೇಳ್ಕೊಂಡ್ರಂತೆ. ಅದನ್ನ ನಮ್ಮ ಅಪ್ಪನಿಗೆ ತಿನ್ನಿಸಿ ಆಮೇಲೆ ಅದೇ ಕಾನ್ಸ್ಟೇಬಲ್ ಕರೆದು ನನ್ನ ಗುರುಗಳನ್ನ ಅವ್ರ ಸ್ಕೂಟಿ ನೀನೇ ತಗೊಂಡು ಅವ್ರಿಗೆ ಎಲ್ಲಿ ಹೋಗಿ ಬಿಡ್ಬೇಕಾ ಬಿಟ್ಟು ಬಾ ಅಂದ್ರೆ, ನಮ್ಮ ಅಪ್ಪನ ಒಂದು ಅಂತಃಕರಣದ ವ್ಯಾಪ್ತಿ ಎಲ್ಲೆಲ್ಲಿ ಹಬ್ಬಿತ್ತು, ಅದು ಯಾವಾಗ ಅದು ಹೇಗೆ ಬಂತು ಯಾರಿಗೂ ಗೊತ್ತಿಲ್ಲ. ಆ ರೀತಿ ಸಬ್ ಇನ್ಸ್ಪೆಕ್ಟರ್ ಕಥೆ. ಎಲ್ಲರೂ ನಮ್ಮ ಅಪ್ಪನಿಗೆ ಸಾಕಷ್ಟು ಪ್ರಶಸ್ತಿಗಳು ಬಂದಿವೆ, ರಾಜ್ಯೋತ್ಸವ ಬಂದಿದೆ, ನಾಡೋಜ ಬಂದಿದೆ. ನಾನು ರಾಜ್ಯೋತ್ಸವದ ಕಥೆ ಹೇಳ್ತೇನೆ ನಿಮ್ಗೆ. ಮೊದಲನೇ ಸಲ ಅಪ್ಪನಿಗೆ ರಾಜ್ಯೋತ್ಸವ ಕೊಡ್ತೇನೆ ಅಂತ ಹೇಳಿದಾಗ ಸುಮಾರು 100 ಜನರಿಗೆ ಸಂತೆ ಇದ್ದಂಗೆ ಕೊಡ್ತಾ ಇದ್ರು. ನಮ್ಮ ಅಪ್ಪ ತುಂಬಾ ಪೊಲೈಟ್ ಆಗಿ, ಇದಕ್ಕೆ ನಾನು ಯೋಗ್ಯ ಇಲ್ಲ, ನಿಮ್ಮ ಜನಗಳಿಗೆ ನೀವು ಯಾರಿಗೆ ಬೇಕೋ ಅವ್ರಿಗೆ ನೀವು ಕೊಡಿ, ನನಗೆ ಬೇಡ ಅಂತ ಅಪ್ಪ ನಿರಾಕರಿಸಿದ್ರು. ಅದಾದ್ಮೇಲೆ ವೀರಪ್ಪ ಮೊಯ್ಲಿ ಅವರು ಮುಖ್ಯಮಂತ್ರಿಗಳಾದಾಗ ಅವರು ಕಾರಂತಜ್ಜ ಅವ್ರನ್ನ 1 ಮ್ಯಾನ್ ಕಮಿಟಿ ಮಾಡಿದ್ರು. ಕಾರಂತರ ಸ್ವಭಾವ ಎಲ್ಲರಿಗೂ ಗೊತ್ತಿದ್ದಿದ್ದೆ. ಕಾರಂತರು ನಾನು ಒಬ್ಬರನ್ನೇ ಆರಿಸಬಹುದು, 10 ಆರಿಸಬಹುದು, 100 ಆರಿಸಬಹುದು, ನೀವು ಅದಕ್ಕೆ ಕೈ ಹಾಕಂಗಿಲ್ಲ. ಆಮೇಲೆ ನಾನು ಯಾವ ಹೆಸರು ಹಾಕ್ತೇನೆ ನೀವು ತೆಗಿಯಂಗಿಲ್ಲ, ನೀವು ಹೇಳಿದ ಯಾವುದೇ ಹೆಸರು ನಾನು ಹಾಕಲ್ಲ. ಈ ಕಂಡೀಷನ್ಗಳಿಗೆ ನೀವು ಒಪ್ಕೊಂಡ್ರೆ ನಾನು ಸಿಲೆಕ್ಟ್ ಮಾಡ್ತೀನಿ. ಮೊಯ್ಲಿ ಅವರೇ ಖಂಡಿತ ನಾನು ಕೈ ಹಾಕಲ್ಲ ಅಂತ ಹೇಳಿದ ಮೇಲೆ ಕಾರಂತರು ಅಪ್ಪನ್ನ ಸಿಲೆಕ್ಟ್ ಮಾಡಿ ಹೊರನಾಡ ಕನ್ನಡಿಗರ ಕ್ಯಾಟಗರಿಯಲ್ಲಿ ಫೋನ್ ಮಾಡಿದ್ರು ನನ್ನ ಅಪ್ಪಂಗೆ. ಅವನವ್ರೆ ನಾನ್ ಸಿಲೆಕ್ಟ್ ಮಾಡಿದ್ದೇನೆ, ನೀವು ಒಪ್ಕೊಳ್ಳಿ ಅಂತ. ನಮ್ಮಪ್ಪ ಒಂದೇ ಮಾತು ಹೇಳಿದ್ರು, ಇದಕ್ಕಿಂತ ದೊಡ್ಡ ಆಶೀರ್ವಾದ ನನಗೆ ಬೇಕಿಲ್ಲ ಅಂತ. ಆದ್ರೂ ಈ ಪ್ರಶಸ್ತಿಗಳ ಬಗ್ಗೆ ಗಮನ ಇರ್ತಿರ್ಲಿಲ್ಲ ನಮ್ಮ ಅಪ್ಪನಿಗೆ. ಯಾಕೆ ನಿಮ್ಗೆ ಹೇಳ್ತೇನೆ, ಅದು ಸ್ವಲ್ಪ ದಿನ ಆದ್ಮೇಲೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ಇವ್ರು ಯಾವಾಗ್ಲೂ ಪ್ರಶಸ್ತಿ ಕೊಡೋದು, ಅದು ಕೊಡ್ತಾ ಅವತ್ತು ಕೊಡ್ಬೇಕು. ಬೆಳಿಗ್ಗೆ ನನ್ನಪ್ಪ ಬಂದು ಮಗಳೇ ಇದೊಂಚೂರು ಶರ್ಟ್ ಇಸ್ತ್ರಿ ಮಾಡ್ಬೇಕು ಅಂದ್ರು. ತುಂಬಾ ಸರಳ ಸ್ವಭಾವದ ನನ್ನ ವ್ಯಕ್ತಿ ನನ್ನಪ್ಪ. ಇಸ್ತ್ರಿ ಶರ್ಟ್ ಯಾಕೆ ಬೇಕು, ಏನ್ ಕೆಲಸ ಅಂತ ಕೇಳಿದೆ ನಾನು. ಏನ್ ಹೇಳಿರ್ಬಹುದು, ಅದೇನೋ ರವೀಂದ್ರ ಕಲಾಕ್ಷೇತ್ರದಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ಕೊಡ್ತಾರಂತಮ್ಮ, ಹೋಗಿ ತಗೊಂಡ್ ಬರ್ಬೇಕು, ಸ್ವಲ್ಪ ಇಸ್ತ್ರಿ ಆಗ್ಬೇಕು ಅಂದ್ರು. ನಾನು ಹಣೆ ಗಟ್ಟಿಸ್ಕೊಂಡು, ಅಪ್ಪ ಯಾರ ಮುಂದೆ ನೀನ್ ಹೇಳಿಲ್ಲ, ಅದ್ ಏನ್ ಹೇಳೋದಿದೆ ಅಂತ ಹೇಳಿಲ್ವಂತೆ ನನ್ನಪ್ಪ. ಕೊನೆಗೆ ನಮ್ಮ ಅದೇ ಗಲಗಲಿ ಅಂತ ಹೇಳಿದ್ನಲ್ಲ, ನನ್ನ ತಂದೆ ತಮ್ಮ ರಾಜಾಜಿನಗರಲ್ಲಿ ಇರ್ತಾರೆ, ಅವರಿಗೆ ಫೋನ್ ಮಾಡಿ ಅವರಿಗೆ ಹೇಳಿ, ಅಪ್ಪನ ಶಿಷ್ಯ ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಅವರಿಗೆ ಹೇಳಿ, ಅಮ್ಮಗೆ ಹೇಳಿ, ನಾವೆಲ್ಲರೂ ಕೊನೆಗೆ ಹೋಗಿ ಅದನ್ನ ಅಪ್ಪ ಪ್ರಶಸ್ತಿ ಪಡೆದದ್ದು ನಾವು ನೋಡಿ ಬಂದ್ವಿ. ಕೊನೆಗೆ ನಾಡೋಜ ಪ್ರಶಸ್ತಿ ಸಿಕ್ತು. 80ನೇ ವಯಸ್ಸು ಆಗ ಅಪ್ಪನಿಗೆ. ಅಪ್ಪ ಮತ್ತು ಯಾರ್ ಅನಂತಮೂರ್ತಿ ಇಬ್ಬರಿಗೂ ಸೇರಿ ಅದನ್ನ ಕೊಟ್ಟಿದ್ದು. ಆವಾಗ ನನ್ನಪ್ಪ, ಅಲ್ಲ ನನ್ಕಿಂತ ಸಾಧನೆ ಮಾಡಿದವ್ರು ಇನ್ನೂ ಬೇಕಾದಷ್ಟು ಇರ್ಬಹುದಲ್ಲ, ನನಗೆ ಯಾಕೆ ಇಷ್ಟು ಬೇಗ ಕೊಡ್ತಾ ಇದ್ದಾರೆ? ನಮ್ಮಮ್ಮ ಬೈದು 80 ಆಯ್ತು ಇನ್ನೇನು ಬೇಗ, ಆವಾಗ್ಲೇ ಕೊಡ್ಬೇಕಿತ್ತು, ಹೋಗಿ ತಗೊಂಡ್ ಬನ್ನಿ ಅಂತ ಅಮ್ಮನ ಹತ್ರ ಅಪ್ಪ ಬೈಸ್ಕೊಂಡಿದ್ದಾರೆ. ಅಂದ್ರೆ ಸಾಧನೆ ಎಷ್ಟು ಮಾಡಿದರೂ ಅಪ್ಪನಿಗೆ ತೃಪ್ತಿ ಇರ್ಲಿಲ್ಲ. ಅಪ್ಪನಿಗೆ ಸದಾಕಾಲ ಇನ್ನೂ ಎಷ್ಟೋ ಮಾಡ್ಬೇಕು, ನನಗೆ ಸಮಯದ ಅಭಾವ ಇದೆ, ನನಗೆ ಆರೋಗ್ಯದ ಸರಿ ಇಲ್ಲ, ನಾನು ಇದನ್ನ ಮಾಡ್ತೇನೆ ಮುಗಿಸ್ತೇನೆ, ಸದಾ ಅಪ್ಪನಿಗೆ ಅದೇ ಚಿಂತೆ ಇರ್ತಿತ್ತು. ಬೇರೆ ಯಾವುದು ಅವರು ಅಪ್ಪ ಯೋಚನೆ ಮಾಡ್ತಾ ಇರಲಿಲ್ಲ. ಇದೇ ರೀತಿ ಕಲಬುರ್ಗಿಯವರು, MM ಕಲಬುರ್ಗಿಯವರು, ಅವರದ್ದು ಅಭಿನಂದನಾ ಗ್ರಂಥವಂತು ಮಹಾಮಾರ್ಗ ಅಂತ. ಅದರಲ್ಲಿ ಅವರು ದೇಶ ವಿದೇಶದ ಎಲ್ಲಾ ಸಂಶೋಧಕರ ಬಗ್ಗೆ ಬರೆದು ಅವರ ಹತ್ರನೂ ಲೇಖನ ತಗೊಂಡು ಅವರು ಅದನ್ನ ಒಂದು ಸಂಶೋಧನಾ ಗ್ರಂಥ ಮಾಡ್ಬೇಕು ಅಂತ ಅಪ್ಪನಿಗೆ ಫೋನ್ ಮಾಡಿದ್ರು. ಮಿತ್ರರೇ ಇಬ್ರು ಫೋನ್ ಮಾಡ್ಬಿಟ್ಟು ನೀವು ಗ್ರಂಥ ಇದರಲ್ಲಿ ಬರಿಬೇಕು ಅಂತ ಹೇಳಿದ್ರು ಅಪ್ಪನಿಗೆ. ನಮ್ಮಪ್ಪ, ಬೇಡಿ, ನಾನು ಅಷ್ಟೊಂದೇನು ಸಂಶೋಧನೆ ಮಾಡಿಲ್ಲ, ಬೇಡ ನನಗೆ, ನಾನು ಬರೆಯಲ್ಲ ಅಂದ್ರು. ಕಲಬುರ್ಗಿಯವರು ಹಠ ಮಾಡಿ, ಇಲ್ಲ ನೀವು ಬರಿಲೇಬೇಕು ಅಂತ. ಕೇಳಲೇ ಇಲ್ಲ ಕೊನೆಗೆ ಅಪ್ಪ, ನನ್ಗೆ ಅದರ ಯೋಗ್ಯತೆ ಇಲ್ಲ, ನಾನು ಇನ್ನೂ ಸಾಧನೆ ಮಾಡೋದು, ಸಂಶೋಧನೆ ಮಾಡೋದು ಎಷ್ಟೊಂದಿದೆ, ದೊಡ್ಡ ಲಿಸ್ಟ್ ಇದೆ ನನ್ನ ಹತ್ರ, ಇದೆಲ್ಲ ನನ್ಗೆ ಈ ಜನ್ಮದಲ್ಲಿ ಆಗುತ್ತೋ ಇಲ್ಲೋ ನನ್ಗೆ ಅದು ಸಂಶಯ ಇದೆ, ಅದಕ್ಕೆ ನಾನು ಬರೆಯಲ್ಲ ಅಂದ್ರು. ಬರೀಲೇ ಇಲ್ಲ ಕೊನೆಗೆ. ಕಲಬುರ್ಗಿ ಅವರು ಸುಮಾರು 1-2 ವರ್ಷ ಬೇಸರದಿಂದ ಅಪ್ಪನ ಜೊತೆ ಮಾತು ಬಿಟ್ಟಿದ್ರು, ನೀವು ಬರಿಬೇಕಿತ್ತು ಬರೀಲಿಲ್ಲ ಅಂತ. ಕೊನೆಯದಾಗಿ ಒಂದು ಹೇಳ್ತೇನೆ ನಿಮ್ಗೆ. ಪ್ರತಿ ಅಕ್ಕಪಕ್ಕನೇ ಇದ್ವಿ, ಬೆಳಿಗ್ಗೆ ಎದ್ದ ತಕ್ಷಣ ಅಲ್ಲಿ ಹೋಗೋದು, ಇಬ್ರು ಮನೆ ಬಾಗಿಲುಗಳು ತೆಗೆದೇ ಇರೋದು, 10 ಸಲ ಓಡಾಟ ಎಲ್ಲರದು. ರಾತ್ರಿ ಅವ್ರು ಮಲಗುವಾಗನು ಹೋಗಿ ಒಂದು ರೂಢಿ ಗುಡ್ ನೈಟ್ ಅಂತ ಹೇಳಿ ಬರೋದು. ಒಂದು ಭಾನುವಾರ ರಾತ್ರಿ ಯಥಾ ಪ್ರಕಾರ ಹೋಗಿದ್ದೆ.
ಅವ್ರು ಊಟ ಮಾಡ್ತಿರ್ಲಿಲ್ಲ ರಾತ್ರಿ, ಹಣ್ಣು ಹಂಪಲು ಏನೋ ತಿಂದಿದ್ರು. ಅಮ್ಮ ತಮ್ಮ ರೂಮಲ್ಲಿ ಮಲ್ಕೊಂಡಿದ್ರು. ಅಮ್ಮಂಗೆ ಗುಡ್ ನೈಟ್ ಹೇಳಿ ಅಂತ ಲೈಟ್ ಆರಿಸಿ ಬಂದೆ. ಅಪ್ಪ ಈ ಕಡೆ ಮಲಗಿದ್ರು. ಲೈಟ್ ಆರಿಸ್ದೆ. ಇನ್ನೇನು ನಾನು ಗುಡ್ ನೈಟ್ ಹೇಳ್ಬೇಕು ಅಪ್ಪಂಗೆ, ನನ್ನ ಅಪ್ಪ ಒಂದು ಮಾತು ಹೇಳಿದ್ರು ನನಗೆ, ಮಗಳೇ ಸಾಕು, ಇನ್ನ ದೀಪ ತೆಗೆದು ಬಿಡು ಅಂದ್ರು. ನಾನು ಅಲ್ಪ ಬುದ್ಧಿ ನಂದು, ಅಯ್ಯೋ ದೀಪ ನಾನು ಆಫ್ ಮಾಡಿದ್ದೇನೆ, ಬೀದಿ ದೀಪದ ಲೈಟ್ ಬರ್ತಾ ಇದ್ದೇನೋ, ಅದಕ್ಕೆ ನಿದ್ದೆಗಣ್ಣಲ್ಲಿ ಅಪ್ಪನಿಗೆ ಕನ್ಫ್ಯೂಷನ್ ಏನೋ ಆಗಿದೆ ಅನ್ಕೊಂಡು ಗುಡ್ ನೈಟ್ ಅಪ್ಪ ಅಂದೆ. ಗುಡ್ ನೈಟ್ ಮಗಳೇ ಅಂದ್ರು. ಬಾಗ್ಲು ಹಾಕೊಂಡು ನನ್ನ ಮನೆಗೆ ಬಂದೆ. ಬೆಳಿಗ್ಗೆ ಯಥಾ ಪ್ರಕಾರ ಎದ್ದು ಹೋಗಿದ್ದೆ 7-7:30. ಅದು ಡ್ಯೂಪ್ಲೆ ಫ್ಲಾಟು ನಮ್ಮ ಅಪ್ಪಂದು. ಕೆಳಗಡೆ ನಮ್ಮಮ್ಮಂದು ಧಾರ್ಮಿಕ ಹೋಮಿಯೋಪತಿ ಜಗತ್ತು, ಮೇಲೆ ನಮ್ಮ ಅಪ್ಪನ ಸಾಹಿತ್ಯಿಕ ಜಗತ್ತು. ಹೋದೆ. ಅಮ್ಮ ಕೆಳಗಡೆ ತಮ್ಮ ರೂಮ್ ಬಾಗ್ಲ ಹತ್ರ ನಿಂತಿದ್ರು. ದಿನಾಲು 6 ಗಂಟೆಗೆ ನಿಮ್ಮಪ್ಪ ಎದ್ದು ಚಹಾ ಮಾಡ್ಕೊಳಕ್ಕೆ ಬರೋರು, ಇನ್ನು ಬಂದಿಲ್ಲ, ಇನ್ನು ನೋಡ್ಕೊಂಬ ಮೇಲೆ ಅಂದ್ರು. ಮೇಲ್ ಹೋದೆ ನಾನು. ನಮ್ಮ ಅಪ್ಪನಿಗೆ ಒಂದು ಪರಿಚಯ ಇರೋರು ಅಥವಾ ನಮ್ಮ ಅಪ್ಪನ ಒಂದು ಸಲ ಭೇಟಿ ಆದವರು, ಒಂದು ದೃಶ್ಯ ಅವರು ಯಾವತ್ತೂ ಅದನ್ನ ಸದಾಕಾಲ ಮರೆಯೋ ಹಾಗಿಲ್ಲ. ಆ ಒಂದು ಎಲ್ರಿಗೂ ದೃಶ್ಯ. ನೀವು ಮೇಲೆ ಹತ್ತಿದ ತಕ್ಷಣ ನಮ್ಮ ಅಪ್ಪನ ಹತ್ರ ಅದು ಹಳೆ ಕಾಲದ ದೊಡ್ಡ ಟೇಬಲ್ ಇತ್ತು. ಅದಕ್ಕೆ ಅದು ವೆಲ್ವೆಟ್ ಕ್ಲಾತ್ ಹಾಕ್ತಿದ್ರು ನೋಡಿ, ಅದು ಮೇಲೆ ಗ್ಲಾಸು. ಅದು ಹಳೆ ಕಾಲದ ಟೇಬಲ್, ಸೈಡಲ್ಲಿ 3 ಡ್ರಾಯರ್ ಇರೋ ದೊಡ್ಡ ಕಾಲುಗಳು ಇರ್ತಿದ್ವು. ಇದು ನಮ್ಮ ಅಪ್ಪನ ಟೇಬಲ್ಲು. ಇದು ನಮ್ಮ ಅಪ್ಪನ ಜೊತೆ ಮುಂಬೈ, ಪುಣೆ, ಮಂಗಳೂರು ಎಲ್ಲಾ ಕಡೆ ಹೋಗಿ ಬೆಂಗಳೂರಿಗೆ ಬಂದಿತ್ತು. ನಮ್ಮ ಅಪ್ಪನಿಗೆ 2 ಹುಚ್ಚು, ಒಂದು ಕ್ರಿಕೆಟ್, ಆಮೇಲೆ ಇನ್ನೊಂದು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ. ಸೊ ಸದಾಕಾಲ ಟೇಬಲ್ ಒಂದು ಮೂಲೆಯಲ್ಲಿ ಒಂದು ಚಿಕ್ಕ ಟಿವಿ, ಲೈವ್ ಯಾವುದೋ ಕ್ರಿಕೆಟ್ ಮ್ಯಾಚು, ಸೌಂಡ್ ಇರ್ತಾ ಇರ್ಲಿಲ್ಲ. ಯಾಕಂದ್ರೆ ಸೌಂಡು ಹಿಂದೂಸ್ತಾನಿ, ಅದನ್ನು ಕೇಳಬೇಕು ನಮ್ಮಪ್ಪ, ಮ್ಯಾಚು ನೋಡ್ಬೇಕು. ಮಧ್ಯ ಕುತ್ಕೊಂಡು ಹೊಟ್ಟೆ ಇತ್ತು, ತನ್ನ ಹೊಟ್ಟೆ ತಾಳ ತಾನೇ ಬಡ್ಕೊಂಡು ಬರೆಯೋನು. ಯಾರು ಒಳಗೆ ಹೋದ ತಕ್ಷಣ ನೀವು ನೋಡಿ, ಸಣ್ಣವ್ರು ಬಂದ್ರೆ ಅಯ್ಯೋ ಬಾತಮ್ಮ ಅಂತ ಅಂತಃಕರಣದಿಂದ ಕರೆಯವ. ನಾವು ಹೆಂಗಸರು ಹೋದ್ರೆ ಎಸ್ ಮೇಡಮ್ ಅಂತ ಕೇಳೋನು. ಅಂಡ್ ದಿನಾಲು 2 ಸಲ 3 ಸಲ ನಮ್ಮ ಮುಖ ನೋಡಿದ್ರು ಪ್ರತಿ ಸಲ ಅದೇ ಒಂದು ಅಂತಃಕರಣದಿಂದ ನನ್ನ ಅಪ್ಪನ ಮುಖ ಅರಳೋದು. ಅಷ್ಟೇ ಒಂದು ಅಂತಃಕರಣದ ನಗೆ ನನ್ನ ಅಪ್ಪಂದು. ಇದು ನನ್ನ ಕಣ್ಣು ಮುಂದೆ ಅದು ಕಟ್ಟಿದ್ದ, ಅದು ಕೊನೆವರೆಗೂ ಹೋಗಲ್ಲ. ಸರಿ, ಯಾಕೋ ಹಿಂದೂಸ್ತಾನಿ ಹಾಡು ಕೇಳ್ತಾ ಇಲ್ಲ, ಏನಿದು ಅಂತ ಮೇಲ್ ಹೋದೆ. ಬಾಗಿಲು ತೆಗೆದೆ, ನೋಡ್ದೆ, ಗೊತ್ತಾಯ್ತು ಇಲ್ಲ ಅಂತ. ಕೆಳಗೆ ಅಮ್ಮ ಕಾಯ್ತಾ ಇದ್ದಾರೆ. ಕೆಳಗಿಳಿದು ಬಂದೆ. ಹೇಗೆ ಹೇಳಬೇಕು ತಾಯಿಗೆ ಅಂತ ನನಗೆ ಗೊತ್ತಾಗಿಲ್ಲ. ನಮ್ಮ ತಾಯಿ 18ನೇ ವರ್ಷಕ್ಕೆ ಪ್ರೇಮ ವಿವಾಹ ಅಪ್ಪನ ಜೊತೆ, 60-65 ವರ್ಷ ಅವನ ಜೊತೆ ಬಾಳ್ವೆ ಮಾಡಿದವಳು. ಹೌದಾ, ತುಂಬಾ ವರ್ಷ ಬಾಳ್ವೆ ಮಾಡಿದ ದಂಪತಿಗಳಲ್ಲಿ ಚಿಕ್ಕ ಪುಟ್ಟ ಕೋಳಿ ಜಗಳ, ಒಂದ್ ಕ್ಷಣ ವಿರಸ, ಒಂದ್ ಕ್ಷಣ ಸರಸ, ಅದೆಲ್ಲ ಇದ್ದದ್ದೇ. ಕೆಳಗಿಳಿದೆ. ನನ್ನ ಮುಖ ನೋಡಿ, ಹೋಗಿದಾರಲ್ವಾ ಅಂತ ಕೇಳಿದ್ರು ಅಮ್ಮ. ಹೌದು ಅಂತ ಗೋಣಾಡಿಸ್ದೆ ನಾನು. ಏನು ಮಾತಾಡ್ಲಿಲ್ಲ. ತಮ್ಮ ರೂಮಿಗೆ ಒಳಗೆ ಹೋಗ್ಬಿಟ್ರು ಅಮ್ಮ. ಈ ವಿಷಯ ನಾನು ನಿಮ್ಗೆ ಯಾಕೆ ಹೇಳ್ತಿದ್ದೇನೆ ಅಂದ್ರೆ, ನನ್ನ ಅಪ್ಪ ಇಚ್ಛಾಮರಣಿ. ನನ್ನ ಅಪ್ಪಂದು 3 ಷರತ್ತಿತ್ತು ಅಪ್ಪಂದು. ಮೊದಲನೇದು, ಬರವಣಿಗೆ ನಿಂತ ಮೇಲೆ ನಾನು 1 ವಾರನೂ ಬದುಕಲ್ಲ. 2ನೇದು, ಒಬ್ಬನೇ ಬಂದಿದ್ದೇನೆ ಈ ಜಗತ್ತಿಗೆ, ನನ್ನ ಕಾಲ ಮೇಲೆ ನಾನು ಒಬ್ಬನೇ ಮೇಲೆ ಹೋಗ್ಬೇಕು. 3ನೇದು, ಆಸ್ಪತ್ರೆಯ ಬೆಡ್ ಆಗ್ಲಿ, ಮನೆ ಬೆಡ್ ಆಗ್ಲಿ, ನಾನು ಕೊನೆಗಳಿಗೆ ಹೆಂಡತಿ, ಮಕ್ಕಳು, ಮೊಮ್ಮಕ್ಕಳು ಎಲ್ಲರೂ ಹತ್ತುಕೊಂಡು ಅದೇನು ಸೀನ್ ನನಗೆ ಆಗ್ಕೂಡ್ದು. ನಾನು ಸದ್ದಿಲ್ದೆ ಬಂದವನು, ಸದ್ದಿಲ್ದಲೇ ಹೋಗಬೇಕು. ನಮ್ಮ ಅಪ್ಪ ಇಚ್ಛಾ ಮರಣಿ ಅಂದ್ರೆ, ನಮ್ಮಪ್ಪ ಕೊನೆ ಪತ್ರ ಬರೆದದ್ದು ಏಪ್ರಿಲ್ 2ಕ್ಕೆ, ಹೋಗಿದ್ದು ಏಪ್ರಿಲ್ 5ಕ್ಕೆ. ಅದು 2ನೇ ಪತ್ರ, ಅದು 2ನೇ ತಾರೀಕಿಗೆ ನಮ್ಮ ಅಪ್ಪ ಪತ್ರ ಬರೆದದ್ದು. ಈ ಗುಲ್ಬರ್ಗಾ MLC ಕತೆ ಹೇಳಿದೆ. ಅವ್ರದ್ದೊಂದು ಪುಸ್ತಕ ಗುಲ್ಬರ್ಗಾ ಯೂನಿವರ್ಸಿಟಿ ಪ್ರಕಟಣೆ ಮಾಡಿತ್ತು. ಅದಕ್ಕೆ ಅವರು ಯೂನಿವರ್ಸಿಟಿಯಿಂದಲೇ ಅಪ್ಪನಿಗೆ ಪತ್ರ ಹಾಕ್ಸಿದ್ರು. ಸರ್, ನಿಮ್ಮನ್ನ ಮೆರವಣಿಗೆ ಮಾಡಿ ನನ್ನ ಮನೆಯಿಂದ ಯೂನಿವರ್ಸಿಟಿಗೆ ಕರ್ಕೊಂಡು ಹೋಗ್ತೇನೆ, ನೀವು ನನ್ನ ಪುಸ್ತಕ ಬಿಡುಗಡೆ ಮಾಡಬೇಕು ಅಂತ ಆಕೆ ಪತ್ರ ಹಾಕಿದ್ರು. ನಮ್ಮಪ್ಪ 2ನೇ ತಾರೀಕಿಗೆ, ಖಂಡಿತ ನಾನು ಬರಲ್ಲ, ನಿನ್ನ ಶ್ರಮದಿಂದಲೇ ನೀನ್ ಮೇಲೆ ಬಂದವಳು, ಈ ರೀತಿ ನಾನು ಬರಲ್ಲ ಅಂತ ಬರೆದು
ಕೊನೆ ಪತ್ರ ಆಕೆಗೆ ಹಾಕಿದ್ದು. ಮಧ್ಯರಾತ್ರಿ ನಮ್ಮ ಅಪ್ಪ ಯಾವಾಗ ಮೇಲೆ ಹೋಗಿದ್ರು ನಮಗ್ ಗೊತ್ತಿಲ್ಲ, ಯಾರೂ ಇರ್ಲಿಲ್ಲ. ಅಂದ್ರೆ ಡ್ಯೂಪ್ಲೆ ಫ್ಲಾಟ್ ಅಲ್ಲಿ ಕೆಳಗಿಂದ ಮೇಲೆ ಅಷ್ಟೇ ಅಲ್ಲ, ಅದಕ್ಕಿಂತ ಇನ್ನೂ ಮೇಲೆ ನಮ್ಮಪ್ಪ ತಮ್ಮ ಸ್ವಂತ ಕಾಲಿಂದ ತಾವು ಒಬ್ರೇ ನಡ್ಕೊಂಡು ಹೋದ ಒಂದು ಇಚ್ಛಾ ಮರಣಿ ನನ್ನಪ್ಪ. ಒಂದು ವಿಷಯ ಹೇಳ್ತೇನೆ, 2 ನಿಮಿಷ. ನಾನು ಯಾವಾಗ್ಲೂ ಅನ್ಕೊಳ್ಳೋದು, ದೇವರು ನಾಳೆ ನನಗ್ ಬಂದು ಕೇಳಿದ್ರೆ ನಿನಗೆ ನಾನ್ ಬೇಕಾ ನಿನ್ನಪ್ಪ ಬೇಕಾ ಅಂದ್ರೆ ನೀವೆಲ್ಲರೂ ಊಹೆ ಮಾಡಿರ್ತೀರಾ ನನ್ನ ಉತ್ತರ. ಬಟ್ ಅದು ಒಂದು ನಾನು ಭಾವನಾತ್ಮಕವಾಗಿ ಉದ್ವೇಗದಿಂದ ಮಾಡಿದ್ದಲ್ಲ, ಲಾಜಿಕಲ್ ಆಗಿ ನಿಮ್ಗೆ ಕಾರಣ ಕೊಡ್ತೀನಿ. ನಾವು ದೇವರನ್ನ ಯಾಕೆ ನಂಬ್ತೇವೆ? ನಮ್ಗೆ ಒಳ್ಳೆ ದಾರಿ ತೋರಿಸ್ಬೇಕು, ನಮ್ಗೆ ಸಂಕಟ ಇದ್ದಾಗ ನಮ್ಗೆ ಸಹಾಯ ಮಾಡ್ಬೇಕು, ನಮ್ಮ ಕೈ ಹಿಡಿಬೇಕು, ಇವೆಲ್ಲ ನಾವು ದೇವರಿಂದ ಅಪೇಕ್ಷೆ ಮಾಡ್ತೇವೆ. ನನ್ನ ಅಪ್ಪನು ಇದೇ ಕೆಲಸ ಮಾಡ್ತಿದ್ದ, ದಾರಿ ತೋರಿಸೋದು, ಯಾರಿಗಾದ್ರೂ ತೊಂದರೆ ಇದ್ದಾಗ ಅವ್ರ ಕಣ್ಣು ಒರೆಸೋದು, ಇದೆಲ್ಲ ನನ್ನ ಅಪ್ಪನೂ ಮಾಡ್ತಾ ಇದ್ದ. ಇನ್ನೊಂದು ವಿಷಯ ನಾನು ನಿಮ್ಗೆ ಹೇಳ್ಬೇಕು ಅಂದ್ರೆ, ದೇವರದು ನಮ್ದು ಕ್ಯಾಲೆಂಡರ್ ಮ್ಯಾಚ್ ಆಗಲ್ಲ ರೀ. ನಾವು ದೇವರಿಗೆ ಯಾವಾಗೋ ಏನೋ ಕೇಳಿರ್ತೀವಿ, ಸ್ವಾಮಿ ಮತ್ತೆ ಯಾವಾಗೋ ಇನ್ನೇನೇನೋ ಕೊಟ್ಟಿರ್ತಾನೆ, ಹೌದಾ? ನನ್ನಪ್ಪ ಹಾಗಿರ್ಲಿಲ್ಲ. ನನ್ನಪ್ಪ ನಿಮಗೆ ಮುಂದೆ ತೊಂದರೆ ಆಗಬಹುದು ಅಂತ ಊಹಿಸಿ ಅದಕ್ಕೆ ಬೇಕಾದ ಸಲಕರಣೆಗಳನ್ನು ನೀವು ಕೇಳುವ ಮೊದಲೇ ನಿಮಗೆ ಕೊಡೋರು ನನ್ನಪ್ಪ, ಹೌದಾ? ನಾವು 1 ಕೇಳಿದ್ರೆ 10 ಕೊಡೋರು, ಅದು ನನ್ನ ಅಪ್ಪನ ಸ್ವಭಾವ. ಸೊ ಹೀಗಾಗಿ ನಾನು ದೇವರನ್ನು ಬಿಟ್ಟು ಸ್ವಾಮಿ ನನಗೆ ನನ್ನ ಅಪ್ಪನ್ನ ಕೊಡು ಅಂತ ನಾನು ಆಯ್ಕೆ ಮಾಡಿದ್ರಲ್ಲಿ ಏನ್ ತಪ್ಪಿದೆ ನೀವು ಹೇಳಿ, ಅಲ್ವಾ? ಅಪ್ಪನ ಬಗ್ಗೆ ಬೇಕಾದಷ್ಟು ಮಾತಾಡಬಹುದು. ನೀವೆಲ್ಲ ಸಹೃದಯದ ಶ್ರೋತೃಗಳು ನನ್ನ ಒದ್ದಾದ ತೊದಲು ಮಾತುಗಳನ್ನ ತುಂಬಾ ರುಚಿ ಮಾಡಿಕೊಂಡು ಇಂಪಾಗಿ ನೀವೆಲ್ಲ ಕೇಳಿದ್ರಿ. ಇದಕ್ಕೆ ನಾನು ಚಿರಋಣಿಯಾಗಿದ್ದೇನೆ. ಉಮಾ ಮೇಡಮ್ಗಂತೂ ಇಂಥ ದೊಡ್ಡ ಒಂದು ನನಗೆ ಸದವಕಾಶ, ನಮ್ಮ ಅಪ್ಪನ ಜೊತೆ ಕಳೆದ ಕ್ಷಣಗಳನ್ನು ಆಯ್ತಾ ನೆನಪಿಸ್ಕೊಳ್ಳೋಕೆ ನನಗೆ ಅವಕಾಶ ಕೊಟ್ರಿ. ನಿಮಗೆ ಅನಂತ ಧನ್ಯವಾದಗಳು. ಧನ್ಯವಾದಗಳು ಮೇಡಮ್. ನಿಜವಾಗ್ಲೂ ನಾವ್ ಇದು ಇಷ್ಟ ಬೇಗ ಯಾಕೆ ಮುಗೀತು ಅಂತ ಹೇಳಿ ಅನ್ಕೊಳ್ತಾ ಇದೀವಿ, ಹೌದಲ್ವಾ ಉಮಾ ಮೇಡಮ್? ಹಲೋ ದೀದಿ, ಹಾಯ್. ನಮಸ್ಕಾರ. ಇವನು ನನ್ನ ತಮ್ಮ, ಅಮೆರಿಕದಲ್ಲಿ ಇರ್ತಾನೆ. ನನ್ನ ಅಪ್ಪನಿಗೆ ಇವನ ಹೆಂಡತಿಗೆ ಅಂದ್ರೆ ಪರಮ ಅಂತಃಕರಣ ಪ್ರೇಮ. ಹೌದು, ಕರೆಕ್ಟ್. ನಾನು ಒಂದು ನಮ್ಮ ಕಾಕನ ಬಗ್ಗೆ 1-2 ಮಾತು ಹೇಳ್ತೀನಿ. ಖಂಡಿತ. ಹಾಸ್ಯ ಪ್ರವೃತ್ತಿ, ಅದನ್ನ 2 ನೆನಪುಗಳು. ಮೊದಲನೇದಾಗಿ ನನ್ನ ಹೆಸರು ಜಯರಾಜ್ ಗಲಗಲಿ ಅಂತ. ನಮ್ ದಿದಿ ಹೇಳಿದ್ದಲ್ಲ, ನಮ್ಮ ಶ್ರೀನಿವಾಸ್ ಹಾವನವರ ಮೊದಲನೇ ತಮ್ಮ TN ಗಲಗಲಿ 90 ವರ್ಷ ರಾಜಾಜಿನಗರದಲ್ಲಿ ಇರ್ತಾರೆ ಅಂತ ಹೇಳಿದ್ರಲ್ಲ, ಅವ್ರ ಮಗ ನಾನು. ನನಗೆ ಮತ್ತೆ ನನ್ನ ಹೆಂಡತಿ ಕಲ್ಪನಾ ಮೇಲೆ ನಮ್ ಕಾಕಾಗ ಬಹಳ ಅಂತಃಕರಣ, ಪ್ರೀತಿ ಮತ್ತು ಚೇಷ್ಟೆ 3. ಎಷ್ಟರ ಮಟ್ಟಿಗೆ ಅಂದ್ರೆ ನಾವು ಈ ಪುಣೆದಲ್ಲಿ ಇದ್ವಿ, ಆವಾಗ ಮೇಲಿನ ಮೇಲೆ ಅವ್ರ ಮನೆಗೆ ಹೋಗ್ತಾ ಇದ್ವಿ, ಕಾಕನ ಮನೆಗೆ. ಆವಾಗ ನನ್ನ ಹೆಂಡತಿ ಹೇಳ, ಕಾಕಾ ಒಂದ್ ಅರ್ಧ ತಾಸು ಕೂತಾದ್ಮೇಲೆ ಹೋಗ್ ಬರ್ತೀನಿ ಕಾಕಾ ಅಂತ ಹೇಳ್ತಿದ್ಲು. ಆಗ ಕಾಕ ಹೇಳ್ತಿದ್ದ, ಹೋಗ್ ಬರ್ತೀಯಾ, ನೀ ಯಾವಾಗ ಹೋಗ್ತೀಯೋ ಅಂತ ಕಾಯ್ತಿದ್ದೆ ಅಂತ ಹೇಳಿ ಕೆಳಗ್ ಬಂದು ಟಾಟಾ ಹೇಳ್ಲಿಕ್ ಬರಾವ ನನ್ನ ಹೆಂಡತಿ ಹೇಳೋಳು, ಕಾಕ ಯಾಕೆ ಬರ್ತೀರಿ ಕೆಳಗ? ಇಲ್ಲವಾ, ನೀ ಖರೇನೆ ಹೋಗಿ ಅಂತ ಖಾತ್ರಿ ಮಾಡ್ಕೊಳಿಕ್ ಬರ್ತೀನಿ ಅಂತ ಹೇಳ್ತೀನಿ. ಇನ್ನೊಂದು ವಿಚಾರ ಹೇಳ್ಬಿಡ್ತೀನಿ. ಆಗ ಮುಂಬೈಯಿಂದ ಒಬ್ರು ಒಂದ್ ಲೇಡಿ ಹ್ಯಾಡ್ ಕಮ್. ಅವ್ಳು ಎಷ್ಟಪ್ಪ 50-60 ಇದ್ದಿತ್ತು ವಯಸ್ಸವ್ರಿಗೆ. ಬಂದು ಕಾಕನ ಹತ್ರ ಒಂದ್ 2-3 ತಾಸು ರಿಸರ್ಚ್ ಬಗ್ಗೆ, ಅವ್ರು ಕನ್ನಡ PhD ಏನೋ ಮಾಡ್ತಾ ಇದ್ರು, ಅದ್ರ ಬಗ್ಗೆ ಸಾಕಷ್ಟು ಎಲ್ಲ ಚರ್ಚಾ ಮಾಡಿ 2-3 ತಾಸು ಇದ್ದು ಹೋದ್ರು. ಆಮೇಲೆ ನನ್ನ ಹೆಂಡತಿ ಕೇಳಿದ್ರು, ಕಾಕ ಇವ್ರು ಬಂದವ್ರು ಯಾರು? ಕಾಕ ಹೇಳ್ದ, ಇಲ್ಲಮ್ಮ ಅವರು ನನ್ನ ಸ್ಟೂಡೆಂಟು, ಮುಂಬೈಯಿಂದ ಬಂದಿದ್ದಾರೆ. ಅವ್ರಿಗೆ ಎಷ್ಟು ವಯಸ್ಸು? ಇಲ್ಲ 50-60 ಇದ್ದಿತ್ತು. ಅವ್ರಿಗೆ ಎಷ್ಟು ಮಕ್ಕಳು ಅಂತ ಕೇಳಿದ್ರು. ಮಕ್ಕಳು ನೋಡವ, ಅವ್ರ ಲಗ್ನ ಆಗಿಲ್ಲ ಅಂತ ಹೇಳಿದ್ರು. ಕಾಕ ಹಂಗಾದ್ರೆ ಅವ್ರಿಗೆ ಲೋನ್ಲಿ ಅನ್ಸಲ್ವಾ ಅಂತ ಕೇಳಿದ್ರು. ಅದಕ್ಕೆ ನಮ್ ಕಾಕ ಹೇಳ್ದೆ, ನಂಗೆ ಗೊತ್ತಿಲ್ಲವ, ನಾ ಏನ್ ಕೇಳಲಿಕ್ಕೆ ಹೋಗಿಲ್ಲ. ಇಂಥವೆಲ್ಲ ಭಾರಿ ನಾವು ಜಾಸ್ತಿ ಮಾತು ಇವೆಲ್ಲ ನೆನಪಾಗತ್ತೆ. ಆಮೇಲೆ ಎಷ್ಟ್ರ ಮಟ್ಟಿಗೆ ನಮ್ ಕಾಕ ಹೆಮ್ಮೆ ಪಡ್ತಿದ್ದ ಅಂದ್ರೆ, ಇತ್ತೀಚೆಗೆ ನನ್ನ ಹೆಂಡತಿ PhD ಮಾಡಿದ್ಲು.
ಅದು ಇದ್ರ ಬಗ್ಗೆ PhD ಇನ್ ಎಜುಕೇಶನ್ ಫ್ರಮ್ ಸ್ಯಾನ್ ಹೋಸೆ ಸ್ಟೇಟ್ ಯೂನಿವರ್ಸಿಟಿ. ಆ ಕೆಲಸ ಇಡೀ PhD ಥೀಸಿಸ್ ಯಾರು ನಮ್ಮ ಕಾಕಾಗೆ ಸಮರ್ಪಣೆ ಮಾಡಿದ್ದಾಳೆ. ಸೊ ವಿ ಆರ್ ವೆರಿ ಮಚ್ ವಿ ಲವ್ ಹಿಮ್. ಆಮೇಲೆ ಯಾವಾಗ್ಲೂ ಅವರು ಹೆಂಗಿರ್ಬೇಕು ಅಂತ ನಮ್ಮ ಕಾಕಾ ಒಂದು ಸ್ಫೂರ್ತಿ ನಮಗೆ, ಹೌ ಟು ಸ್ಪೆಂಡ್ ದ ಲೇಟರ್ ಪಾರ್ಟ್ ಆಫ್ ಅವರ್ ಇಯರ್ಸ್. ಎನಿವೆ ಇರಿ, ಒಂದು 2-3 ಮಾತು ಹೇಳಿಕೆ ಶೇರ್. ಉಪಾಧ್ಯಾಯ ಸರ್, ಉಪಾಧ್ಯಾಯ ಸರ್, ನಿವೇದಿ ಅಪ್ಪನ ಬಗ್ಗೆ ಹಳೆ ಇವರು ಭೀಮಸೇನ್ ಜೋಶಿ ಅವರ ಅಳಿಯ ರವೀಂದ್ರ ಕುಲಕರ್ಣಿ ಅಂತ ಪುಣೆದಲ್ಲಿ ಇರ್ತಾರೆ. ತುಂಬಾ ಒಳ್ಳೇದಾಗಿತ್ತು. ಮಾಮ ಅವ್ರ ಬಗ್ಗೆ ಒಂದು ಸಣ್ಣ ವಿಷಯ ಹೇಳ್ಬೇಕಂತಂದ್ರೆ, ನಾವು ಅವ್ರ ಜೋಡಿ ಇದ್ದಾಗ ರವಿ, ನಾ ಈಗ ಹೋಗಿ 1 ತಾಸು ಮಲಿಗ್ ಬಂದಿದ್ದೇನೆ ಅಂತ ಹೇಳ್ತಿದ್ರು. 1 ತಾಸು ಆದ್ಮೇಲೆ ಅಲಾರ್ಮ್ ಹಚ್ಚದೆ ಬರೋಬ್ಬರಿ ಎದ್ದು ಬರ್ತಿದ್ರು. ಆದ್ರೆ ಹೋಗಿ 2 ಮಿನಿಟ್ನಾಗ ಅವ್ರಿಗೆ ನಿದ್ದೆ ಹೆಚ್ಚಿರ್ತಿತ್ತು. ಅವ್ರದ್ದು ಒಂದು ಇದು ಅಂತಂದ್ರೆ 7 ಗಂಟೆಗೆ ಮನೆಗೆ ಬರೋರು, 7 ಗಂಟೆಗೆ ಮನೆಗೆ ಬಂದು ಮೊದ್ಲು ಸ್ನಾನ ಮಾಡಿ ಮಂಗಳಾರತಿ, 7:15 ಬರೋಬ್ಬರು ಊಟ, 8-8:30 ತನಕ 8:30 ತನಕ ಇದನ್ನ ಮಾಡಿ 8-9:30 ತನಕ ನಮ್ಮ ಜೋಡಿ ಎಲ್ಲಾರ್ದು ಹರಟಿ ಆಯ್ತು ಅಂತಂದ್ರೆ 10 ಗಂಟೆಗೆ ಮಲೈಲಿಕ್ಕೆ ಹೋಗೋರು. ನಡುವೆ ಯಾವಾಗ ರೀತಂದ್ರೆ ಅವರು ಲೋಕಲ್ನ್ಯಾಗ ಏನ್ ಪುಸ್ತಕ ಓದ್ತಿದ್ರು, ಆ ದೃಶ್ಯವನ್ನು ಯಾರು ಊಹಾ ಮಾಡ್ಲಿಕ್ಕೂ ಶಕ್ಕಿಲ್ಲ. ಇಷ್ಟು ಗದ್ಲು ಇರ್ತಿತ್ತು ಲೋಕಲ್ನ್ಯಾಗ. ತಮ್ಮ ಕೈಯೊಳಗ ಪುಸ್ತಕ ಕೈ ಮ್ಯಾಲ ಮಾಡಿ ಪುಸ್ತಕ ಅಡ್ಡ ಹಿಡಿದು ತಾವ್ ಮ್ಯಾಲ ನೋಡಿ ಆ ಪುಸ್ತಕ ಓದ್ಕೋತಾ ಇರ್ತಿದ್ರು. ಆ ವೇಳೆ ಅಸಟಾಗಿ ಅವ್ರದ್ದು ಓದು ನಡೆದಿರ್ತಿತ್ತು. ಇದನ್ನೆಲ್ಲ ನೋಡ್ಕೋತ ಇರ್ತಿದ್ರು ಅವರು. ಹಿಂಗಾಗಿ ಅವ್ರ ಜೋಡಿ ಮಾತಾಡ್ಬೇಕಾದ್ರೆ ಒಂದ್ ಇದೊಂದು ಬ್ಯಾರೇನೇ ಇರ್ತಿತ್ತು. ಅವ್ರಂದ್ರ ನಮ್ ರವಿ ಬಂದ ಅಂತಂತಿದ್ದಿಲ್ಲ, ನಮ್ಮ ರವಿ ಬಂದ ಅಂದ್ರೆ ಅದು ಅವ್ರು ಹೇಳು ಪದ್ಧತಿ ಅಂತಂದ್ರೆ ಇದೊಂದು ಬ್ಯಾರೇನೆ ಇರ್ತಿತ್ತು. ಅದನ್ನು ಹಿಂಗಾಗಿ ಅವ್ರ ಜೋಡಿ ಇರುದನ್ನು ಒಂದು ಒಂದು ಥರದ ಬೇರೆ ಲೋಕ ಇರ್ತಿತ್ತು ಅದು. ನಿವೇದಿತ ಅವರೇ ನಮಸ್ಕಾರ. ನಮ್ಮ ಅಪ್ಪನ ಪಟ್ಟದ ಶಿಷ್ಯ ಇವರು ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಅಂತ. ತುಂಬಾ ಚೆನ್ನಾಗಿತ್ತು ನಿಮ್ಮ ಮಾತು. ನಾವ್ ಅನ್ಕೊಂಡ ಹಾಗೆ ಇದು 1 ಗಂಟೆ ಮಾತಾಡೋದಲ್ಲ, 1 ದಿವಸ ಮಾತಾಡೋ ಕಾರ್ಯಕ್ರಮ. ಒಂದೇ ಒಂದು ಸಂಗತಿಯನ್ನ ನಾನು ಪ್ರಸ್ತಾಪ ಮಾಡಕ್ ಇಷ್ಟಪಡ್ತೀನಿ. ನೀವು ಮಹಾಮಾರ್ಗದ ವಿಷಯ ಪ್ರಸ್ತಾಪ ಮಾಡಿದ್ರಿಂದ ಆ ಮಹಾಮಾರ್ಗ ಪುಸ್ತಕ ಪ್ರಿಂಟ್ ಆಯ್ತು, ಬಂತು ಪ್ರಜಾವಾಣಿಗೆ, ಅದರದ್ದು ವಿಮರ್ಶೆಗೆ ಅಂತ ಹೇಳಿ ಬಂತು. ಪ್ರಜಾವಾಣಿಯವರು ಅದನ್ನ ಹಾವ್ನವ್ರಿಗೆ ಕಳಿಸಿದ್ರು, ವಿಮರ್ಶೆ ಮಾಡಿ ಕೊಡಿ ಅಂತ ಹೇಳಿ. ಅವ್ರ ಟೇಬಲ್ ಮೇಲೆ ಇತ್ತದು. ಒಂದ್ ದಿವಸ ನಾನು ಅವ್ರ ಮನೆಗೆ ಹೋದಾಗ ನಾನ್ ಸಹಜವಾಗಿ ತಿರುವಾಗ್ತಿದ್ದೆ, ನಿಂಗ್ ಬೇಕಿದ್ರೆ ತಗೊಂಡೋಗಿ ಓದ್ಕೊಡು ಅಂತಂದ್ರು. ಆಯ್ತು ಅಂತ ನಾನು ತೆಗೆದಿಟ್ಕೊಂಡೆ. ದೊಡ್ಡ ಪುಸ್ತಕ ಅದು, ಸಾಧಾರಣ 800-900 ಪೇಜ್ ಇದೆ. ಅದು ದೊಡ್ಡ A4 ಗಿಂತ ದೊಡ್ಡ ಸೈಜಿನ ದೊಡ್ಡ ಪುಸ್ತಕ ಅದು. ಸರಿ, ನಾನು ಇನ್ನೇನು ಹೊರಡಬೇಕು. ಅವಾಗ ಒಂದ್ ಕೆಲಸ ಮಾಡು, ಅದು ಈಗ ನೀನ್ ಓದ್ತಿಯಲ್ಲ, ಏನೇನಾದ್ರೂ ಪಾಸಿಟಿವ್ಸ್ ಅಂಡ್ ನೆಗೆಟಿವ್ಸ್ ಏನೇನಿದೆ ಒಂದ್ ಪಟ್ಟಿ ಮಾಡಿ ಕೊಡು ಅಂತ. ಆಯ್ತು ಅಂತಂದೆ. ಸರಿ, ನಾನೊಂದ್ 15-20 ದಿವಸ ಇಟ್ಕೊಂಡಿದ್ದೆ, ಓದ್ದೆ. ಅದರದಲ್ಲಿ ಏನೇನ್ ನನ್ಗೆ ಅಬ್ಸರ್ವೇಷನ್ಸ್ ಏನೇನಿತ್ತು ಅದನ್ನ ಒಟ್ಟು ಪಟ್ಟಿ ಮಾಡಿ ಅವ್ರಿಗೆ ಕೊಟ್ಟೆ. ಸರಿ, ನೋಡಿದ್ರು, ಆಯ್ತು ಬಿಡು ಅಂತಂದ್ರು. ಬಿಟ್ಟೆ, ಮರ್ತೆ. 1 ವಾರ 1 ತಿಂಗಳು ಸಾಧಾರಣ ಆಯ್ತು. ಒಂದ್ ದಿವಸ ಬೆಳಗ್ಗೆ ಎದ್ದು ನಮ್ಮನೆಗೆ ಪ್ರಜಾವಾಣಿ ಬರ್ತಿತ್ತು. ಭಾನುವಾರ ಪೇಜ್ ತೆಗೆದು ನೋಡ್ತೀನಿ, ಪ್ರಜಾವಾಣಿಯ ಸಾಪ್ತಾಹಿಕ ಪರವಣಿಯಲ್ಲಿ ಒಂದು ಅರ್ಧ ಪುಟದಷ್ಟು ಮಹಾಮಾರ್ಗದ ವಿಮರ್ಶೆ ಬಂದಿದೆ. ಓ, ಯಜಮಾನ್ರು ಬರ್ದಿದ್ದಾರೆ ಅನ್ಕೊಂಡು ತಳಗಡೆ ನೋಡಿದ್ರೆ, ನೀವು ನಂಬ್ರಿ, ಶ್ರೀನಿವಾಸ ಮೂರ್ತಿ ಹಾವನೂರ ಅಂತಿದೆ ಅಲ್ಲಿ ವಿಮರ್ಶಕರ ಹೆಸರು. ನಿಮ್ದು ಅಪ್ಪನ ಹೆಸರು ಕಂಬೈನ್. ನಾನು ತಲೆ ಎಲ್ಲ ತಿರ್ಗೋಯ್ತು. ನನಗೆ ಫೋನ್ ಮಾಡಿದೆ ಬೆಳಗ್ಗೆ, ಅವಾಗಿನ್ನು 7-7:15 ಫೋನ್ ಮಾಡಿದೆ. ಏನಪ್ಪಾ ಲೇಖನ ಬಂದದಾ ಅಂತ ನಕ್ರು. ಹೌದ್ರಿ, ಯಾಕೆ ಹಿಂಗ್ ಮಾಡ್ದಿರಿ ಅಂದೆ. ಏನ್ ಮಾಡ್ದೆ, ಏನ್ ಹಾಕಿರ ಹೆಸರು ಅಂದೆ. ಶ್ರೀನಿವಾಸ ಮೂರ್ತಿ ಹಾವನೂರ. ನನ್ನ ಹೆಸರು ಯಾಕೆ ತೆಗೆದ್ರಿ ಅಂದೆ. ಅಲ್ಲೋ, ನೀನು ನೋಟ್ಸ್ ಮಾಡ್ಕೊಟ್ಟಿ ಅಂತಂದ್ರೆ ನಿನ್ ನೋಟ್ಸ್ ಇಟ್ಕೊಂಡು ನಾನಲ್ಲೇ ವಿಮರ್ಶೆ ಬರ್ಲಿಕ್ಕೆ ನಾನೇನ್ ಅನ್ಕೊಂಡಿ ನೀನು? ಹಿಂಗೆ ಕೇಳ, ನಾನೇನ್ ಅನ್ಕೊಂಡಿ ನೀನು ಅಂದ್ರ. ಆಯ್ತು ಸರಿ, ಈ ಜಾಯಿಂಟ್ ಆಥರ್ ಅಂತ ಅನ್ನೋದಾದ್ರೆ ಮೇಜರ್ ಆಥರ್ ನೀವಿರ್ಬೇಕು, ಶ್ರೀನಿವಾಸ್ ಹಾವನೂರ ಮೂರ್ತಿ ಅಂತ ಇರ್ಬೇಕಿತ್ತು. ಶ್ರೀನಿವಾಸ್ ಮೂರ್ತಿ ಹಾವನೂರ ಯಾಕೆ ಮಾಡಿದ್ರಿ ನೀವು ಅಂದೆ. ಒಂದು ಮಾತು ಹೇಳಿದ್ರು, ನೋಡು, ನಾನು ಜೀವನದಲ್ಲಿ ಬೇಕಾದಷ್ಟು ಕಂಡೀನಿ, ನೀನ್ ಬೆಳೀತಾ ಇರೋ ಹುಡುಗ, ನಿನ್ನ ಹೆಸರು ಮುಂದೆ ಬರ್ಬೇಕು, ಅದಕ್ಕೋಸ್ಕರ ಬರ್ದೀನಿ. ಇವತ್ತು
ಎಷ್ಟೋ ಜನ ವಿದ್ವಾಂಸರುಗಳು ತಮ್ಮ ಶಿಷ್ಯರುಗಳ ಹತ್ರ ಪುಸ್ತಕಗಳನ್ನ ಬರ್ಸ್ಕೊಂಡು ತಮ್ಮ ಹೆಸರಿನಲ್ಲಿ ಪುಸ್ತಕಗಳನ್ನ ಪಬ್ಲಿಷ್ ಮಾಡ್ಕೊಂಡಿರೋದನ್ನ ನಮ್ ಕಣ್ಣಾರೆ ನೋಡಿದೀವಿ ನಾವು. ನಿಜ ನಿಜ. ಅದರಲ್ಲಿ ಇವರು ಈಗಲೂ ಇದೆ ನನ್ನ ಹತ್ರ, ಅದ ಲೇಖನ ಇಟ್ಕೊಂಡಿದೀನಿ ನಾನು. ಅದಾದ್ಮೇಲೆ ಇನ್ನೊಂದು ನೋಡಿ, ಇವಾಗ ವ್ಯವಹಾರಕ್ಕೆ ಬರೋಣ ಅಂತಂದ್ರ ಅವ್ರ ಮಾತಿನ ರೀತಿನೇ ಹೆಂಗೆ, ವ್ಯವಹಾರಕ್ಕೆ ಬರೋಣ ಈಗ ಅಂದ್ರ ಹೇಳ್ರಿ ಅಂತ. ನೋಡು ಆ ಪುಸ್ತಕ ಮತ್ತೆ ನೀ ಬರಕ್ ತಗೊಂಡ್ ಹೋಗಂದ್ರು. ಆತು ಅಂತೆ. ಅದ್ರ ರೊಕ್ಕ ಏನ್ ಬರ್ತದಲ್ಲ, ಆ ರೊಕ್ಕ ನನಗೆ, ಪುಸ್ತಕ ನಿನಗೆ ಅಂದ್ರು. ಆ ಪುಸ್ತಕದ ಬೆಲೆ ಅವತ್ತಿಗೆ 1,000 ರೂಪಾಯಿ. ಇವ್ರು ವಿಮರ್ಶೆಗೆ ಬರ್ತಾ ಇದ್ದಿದ್ 300 ರೂಪಾಯಿ 500 ರೂಪಾಯಿ. ಆಯ್ತಾ? ಇವತ್ತಿಗೂ ಆ ಪುಸ್ತಕ ನನ್ನ ಲೈಬ್ರರಿಯಲ್ಲಿದೆ, ನನ್ನ ಸ್ವಂತ ಕಲೆಕ್ಷನ್ ಅಲ್ಲಿ ಇದೆ. ಆ ಪುಸ್ತಕ ತೆಗೆದು ನೋಡಿದ್ರೆ ನನಗೆ ನೆನಪಾಗುತ್ತೆ. ಅಂಥ ಪುಣ್ಯಾತ್ಮ ಮತ್ ಸಿಗಲ್ಲ, ಖಂಡಿತ ಸಿಕ್ಕಲ್ಲ, ಖಂಡಿತ ಸಿಕ್ಕಲ್ಲ. ನಿವೇದಿತ ಅವ್ರಿಗೆ ಜ್ಞಾಪಿಸ್ಕೊಂಡ ಹಾಗೆ ಆ ಇದು ಎಂತದ್ದು ಮರಗೆಣಸಿನ ಚಿಪ್ಸ್ ಅನ್ನ, ಸೊಂಟೆ ಅಂತ ಕರೀತಾರದನ್ನ, ಅದನ್ನ ಮಂಗಳೂರಿಂದ ನನ್ನ ಮಗಳಿಗೆ ಕೊರಿಯರ್ ಮಾಡೋರು. ಆ ಕೊರಿಯರ್, ನನ್ನ ಮಗಳು ಚಿಕ್ಕವಳುವಾಗ ಕೊರಿಯರ್ ಮಾಡೋರು. ಆ ಕೊರಿಯರ್ ಮೇಲ್ ಪ್ಯಾಕೆಟ್ ನ ಮೇಲೆ ಸ್ಪಷ್ಟವಾಗಿ ಬರೆದಿರ್ತಿದ್ರು, ಕೇವಲ ಅನನ್ಯ ಮಾತ್ರ ತೆರೆಯತಕ್ಕದ್ದು ಅಂತ. ನಿಮ್ಮ ಹೆಸರಿಲ್ಲ, ನೀವು ತಿನ್ನೋ ನಮ್ ಕೋಟ ಇಲ್ಲ ಅದ್ರಲ್ಲಿ. ಅದು ನಮ್ ಮನೆಗ್ ತಲುಪಿದ್ದಾದ್ಮೇಲೆ ನನ್ ಮಗಳಿಗೆ ಫೋನ್ ಮಾಡೋರು, ಲ್ಯಾಂಡ್ ಲೈನ್ ಅವಾಗ ಫೋನ್ ಮಾಡೋರು, ಏನೋವಾ ಕೊರಿಯರ್ ಬಂತೇನು ಅಂತ. ಆಮೇಲೆ ಹೌದು ಅಜ್ಜ ಬಂತು ಅಂತಂದ್ರೆ, ನಿಮ್ಮ ಅಪ್ಪ ತಿಂದಾನ್ ಹೌದಿಲ್ಲೋ? ಇಲ್ರಿ ಇಲ್ರಿ ಅಜ್ಜ. ಹೋಗ್ಕೊಳ್ಳಿ, ಬೇಜಾರ್ ಮಾಡ್ಕೋತಾನೆ, ಅವ್ನಿಗೆ ಒಂದೇ ಒಂದ್ ಪೀಸ್ ಕೊಡು, ನಿಮ್ಮ ಅಮ್ಮಗ್ ಒಂದ್ ಪೀಸ್ ಕೊಡು, ಮಿಕ್ಕಿದ್ ನೀ ತಿನ್ನು. ಇದು ಮಾತು ಮುಂದುವರೆದ್ರೆ ತುಂಬಾ ಮುಂದುವರಿಯುತ್ತೆ. ಕೊನೆಗೆ ಒಂದೇ ಒಂದ್ ಮಾತು ಹೇಳ್ಬಿಡ್ತೀನಿ. ಅವ್ರು ಯಾವ್ದಾರು ಒಂದ್ ಪುಸ್ತಕ ಬರ್ದಿರೋರು ಕರಿಯೋರು, ಬಾಬಾ ಅಂತ ಹೇಳಿ, ನೀನು ಸುಟ್ಸ್ ಮಾಡ್ತಾ ಇದಿ, ತಗೋ ನಿಂಗ್ ಒಂದ್ ಪುಸ್ತಕ ಸಾಕು ಅನ್ನೋರು. ನಾ ಹೇಳ್ತಿದ್ದೆ ರೀ, ನಾಸ್ ಮಾಡ್ತಾ ಇದೀನಿ ಹೌದು, ನೀವು ಮಾಧ್ವರದಿರಿ, ಮಧ್ವಾಚಾರ್ಯರು 2 ತೋರ್ಸಾರ, ನೆನಪಿದೆ ನಿಮಗೆ? ಇನ್ನೊಂದ್ ಪುಸ್ತಕ ಕೊಡ್ರಿ. ಇಲ್ಲ, ನಾ ಹೇಳದ್ನಲ್ಲ, ಈ ತರಹ ಮಾತಾಡ್ತಾ ದಿನಗಳನ್ನ, ವಾರಗಳನ್ನ ಕಳೆದು ಬಿಡ್ಬೋದು. ಇಂಥದ್ದೊಂದು ಅವಕಾಶ ಕಲ್ಪಿಸ್ಕೊಟ್ರಿ, ತುಂಬಾ 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 ಸಂತೋಷ. ನಿವೇದಿತಾ ಅವರಿಗೆ ಮತ್ತೆ ಆಯೋಜಕರಿಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ನಿವೇದಿತಾ ಮೇಡಮ್ ಅವರಿಗೆ ವಿಶೇಷ ಧನ್ಯವಾದಗಳು. ವ್ಯಕ್ತಿ ದೊಡ್ಡವನಾಗದೆ ಅವನ ಸಾಹಿತ್ಯ ದೊಡ್ಡದಾಗುದಿಲ್ಲ ಅಂತ ಒಂದು ಮಾತಿದೆ. ಹಾವನೂರವರು ಕಲ್ಪವೃಕ್ಷದ ಹಾಗೆ ತಾವು ಬೆಳೀತಾ ನೀತಿಯಾಗಿ ಬೆಳೀತಾ ಇತರರನ್ನ, 100 ಮಂದಿ ಲೇಖಕರನ್ನ ಬೆಳೆಸಿದವರು. ಈಗಾಗಲೇ ಶ್ರೀನಿವಾಸ ಮೂರ್ತಿ ಅವರು ಹೇಳಿದ್ರಲ್ಲ, ಆ ತರದ ಅದ್ಭುತ ವ್ಯಕ್ತಿ. ಅಂತಹ ವ್ಯಕ್ತಿ ಬಹುಶಃ ಕನ್ನಡಕ್ಕೆ ಸಿಕ್ಕಿದ್ದು ಕನ್ನಡದ ಭಾಗ್ಯ, ಕನ್ನಡದ ಪುಣ್ಯ ಅಂತ. ಬಹುಶಃ ಅವರ ಶತಮಾನೋತ್ಸವ ಇವತ್ತಿನಿಂದಲೇ ಆರಂಭ ಆಯ್ತು ಅಂತ ನಾನು ಅನ್ಕೊಂಡಿದ್ದೀನಿ. ಬಹಳ ಅದ್ದೂರಿಯಾಗಿ ಅವರ ಶತಮಾನೋತ್ಸವನ್ನ ಎಲ್ಲ ಕೂಡಿ ಒಳ್ಳೆಯ ಕಾರ್ಯಕ್ರಮ. ನಮಸ್ಕಾರ, ಧನ್ಯವಾದ. ತುಂಬಾ ಧನ್ಯವಾದಗಳು ನಿವೇದಿತಾ ಅವ್ರಿಗೆ. ಹೇಗೆ ಕಳೆದ್ವಿ ಸಮಯ ಅಂತ ಗೊತ್ತಾಗ್ಲಿಲ್ಲ. ನಾವು ಇದೀವೇನೋ, ಹಾವನೂರವ್ರ ಜೊತೆನೆ ಇದೀವೇನೋ ಅನ್ನೋ ಹಾಗೆ ಮಾತಾಡಿದ್ರಿ. ಮೊದ್ಲಿಗೆ ಹೇಳಿದ್ರಿ 2 ಇಂಗ್ಲಿಷ್ ಪದ ಬೆರೆಸ್ತೀನಿ ಅಂತ, ಪದವನ್ನು ಬೆರೆಸ್ಲಿಲ್ಲ ನೀವು. ಅಷ್ಟು ನಿರರ್ಗಳವಾಗಿ ಮಾತಾಡಿದ್ರಿ. ಮೇಡಮ್, ನಿಮಗೆ ತುಂಬಾ ಆಶೀರ್ವಾದ, ಅದೆಲ್ಲ ತುಂಬಾ ಧನ್ಯವಾದ. ನೀವು ಆ ಅಪ್ಪನ ಮಗಳು ಅಂತ ಇವತ್ತು ನೀವು ತೋರಿಸ್ಬಿಟ್ರಿ ನಮಗೆ. ಬಹಳ ಸಂತೋಷ ಆಯ್ತು, ಬಹಳ ಸಂತೋಷ ಆಯ್ತು. ಅವನ ಆಶೀರ್ವಾದ, ಎಲ್ಲವೂ ಅಪ್ಪನ ಆಶೀರ್ವಾದ. ನಮಸ್ಕಾರ, ಎಲ್ರಿಗೂ ನಮಸ್ಕಾರ. ಧನ್ಯವಾದಗಳು ಮ್ಯಾಮ್. ನಮಸ್ಕಾರ. ನಮಸ್ಕಾರ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ರಿಗೂ ಕೂಡ ಧನ್ಯವಾದಗಳು. ನಿಜವಾಗ್ಲೂ ಹಾವನೂರ್ ಸರ್ ಅವರ ಬಗ್ಗೆ ಮಾತು ಕೇಳ್ತಾ ಇದ್ರೆ, ಅವರ ಜೊತೆಗೆ ಇದ್ದೀವೇನೋ ನಾವು ನಿಮ್ಮೆಲ್ಲರ ಕುಟುಂಬದಲ್ಲಿ. ರವಿ ಸರ್ ಆಗಿರ್ಬೋದು, ಶ್ರೀನಿವಾಸ ಮೂರ್ತಿ ಸರ್ ಆಗಿರ್ಬೋದು, ಅವರೆಲ್ಲರೂ ಹೇಳೋದನ್ನ ಕೇಳಿದ್ರೆ ಅವರ ಬಳಗದಲ್ಲೇ ಇದೀವೇನೋ ನಾವು ಅನ್ನೋಷ್ಟು ಆಪ್ತವಾಗಿತ್ತು ಇದೊಂದು ಮಾತುಕತೆ. ಎಲ್ಲ ನೀವು ಹೇಳ್ದಂಗೆ, ಕಾರ್ಯಕ್ರಮದ ಆರಂಭದಲ್ಲಿ ಹೇಳ್ದಂಗೆ ಹರಟೆನೆ, ಪಕ್ಕ ಹರಟೆನೆ ಆಗಿತ್ತು. ಹಾಗಾಗಿ ನಮ್ಮ ಜಿಜ್ಞಾಸಾ ಬಳಗದ ವತಿಯಿಂದ ಮತ್ತೆ ಕನ್ನಡ ವಿಭಾಗ ಮುಂಬೈ ಇವರ ವತಿಯಿಂದ ನಾನು ನಿವೇದಿತಾ ಮೇಡಮ್ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನ ಸಲ್ಲಿಸ್ತೀನಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳು. ಹೀಗೆ ಮುಂದಿನ ತಿಂಗಳ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಮತ್ತೆ ನಾವೆಲ್ಲರೂ ಭೇಟಿ ಆಗೋಣ ಅನ್ನೋಂತಹ ಮಾತಿನೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸಬಹುದು ಅಂತ ಹೇಳಿ ಅನ್ಕೊಂಡಿದ್ದೀನಿ. ಉಮಾ ಮೇಡಮ್. ಹೌದು, ಖಂಡಿತವಾಗಿ. ಎಲ್ಲರಿಗೂ ಧನ್ಯವಾದಗಳು.
ಹಾವನೂರ್ ಅವ್ರ ಬಗ್ಗೆ ನಾವು ಪುಸ್ತಕದಲ್ಲಿ ತಿಳ್ಕೊಳ್ಳೋದ್ ಬೇರೆ, ಈ ತರ ಆತ್ಮೀಯವಾಗಿ ತಿಳ್ಕೊಳ್ಳೋದ್ ಬೇರೆ. ಅದನ್ನ ನೀವು ತೆರೆದು ಕೊಟ್ರಿ ನಮಗೆ. ಬಹಳ ಸಂತೋಷ ಮೇಡಮ್, ಬಹಳ ಸಂತೋಷ. ನನ್ನ ಸೌಭಾಗ್ಯ. ಎಲ್ರಿಗೂ ನಮಸ್ಕಾರ. ನಮಸ್ಕಾರ. ಧನ್ಯವಾದಗಳು. ನಮಸ್ತೆ. ಶುಭರಾತ್ರಿ.